ದಟ್ ಓಕೆ ವಿತ್ ಕನ್ನಡ ಇಂಗ್ಲೀಷ್? ಓಕೆನಾ? ಇಲ್ಲ ಕಂಪ್ಲೀಟ್ ಇಂಗ್ಲೀಷಲ್ಲಿ ಮಾಡಬೇಕಾ? ಮಿಕ್ಸ್ಡ್ ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ದ ಸೆಷನ್, ಲೆಟ್ ಮಿ ಆಸ್ಕ್ ಒನ್ ಕ್ವೆಶನ್ ಟು ಯು. ಕೇಳ್ಬೋದಾ? ಓಕೆ, ಸೊ ಇವತ್ತಿನ ದಿವಸ ನಿಮ್ಗೇನಾದರೂ 10,000 ಅಮೌಂಟ್ ಕೊಟ್ಟರೆ ಏನು ಮಾಡ್ತೀರಾ? ಈಗ 10,000 ಅಮೌಂಟ್ ನಿಮ್ಗೆ ಈಗ ಕೊಟ್ಟರೆ ಏನು ಮಾಡ್ತೀರಾ? ಹಾಂ, ಕ್ಯಾನ್ ಐ ಗೆಟ್ ಇಂಡಿವಿಜುವಲ್ ಆನ್ಸರ್ಸ್? ನಿಂತ್ಕೊಂಡು ಹೇಳ್ಬೋದು. 10,000 ಅಮೌಂಟ್ ಕೊಟ್ಟರೆ ಏನು ಮಾಡ್ತೀರಾ? ಸೇವ್ ಮಾಡ್ತೀರಾ. ವೆರಿ ಗುಡ್. ಸೇವ್ ಎಲ್ಲಿ ಮಾಡ್ತೀರಾ? ಬ್ಯಾಂಕಲ್ಲಿ. ವೆರಿ ಗುಡ್. ನೆಕ್ಸ್ಟ್, ಎನಿ ಅದರ್ ಡಿಫ್ರೆಂಟ್ ಆನ್ಸರ್? ಯಾರು ಮೂವೀಸ್ಗೆ ಹೋಗೋದು, ಶಾಪಿಂಗ್ ಮಾಡೋದು? ಶಾಪಿಂಗ್ ಮಾಡ್ತೀರಾ? ಕಂಪ್ಲೀಟ್ ಎಂಟೈರ್ 10,000 ಒಂದೇ ದಿನಲ್ಲಿ ಸ್ಪೆಂಡ್ ಮಾಡ್ತೀರಾ? ದೆನ್ ವಾಟ್ ಯು ವಿಲ್ ಡೂ? ಏನು ಮಾಡ್ತೀರಾ? ಸೇವಿಂಗ್ಸ್ ಮಾಡ್ತೀರಾ. ಸೇವಿಂಗ್ಸ್ ಎಲ್ಲಿ ಮಾಡ್ತೀರಾ? ಬ್ಯಾಂಕಲ್ಲಿ. ಈಸ್ ದಟ್ ಓನ್ಲಿ ದ ವೇ ಟು ಸೇವ್ ಇನ್ ಅ ಬ್ಯಾಂಕ್? ದೆನ್ ವಾಟ್ ಆರ್ ದ ಅದರ್ ಆಪ್ಷನ್ಸ್? ಶೇರ್ಸ್. ಓ, ವೆರಿ ನೈಸ್. ಸೊ ಶೇರ್ಸ್ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡಿದ್ದೀರಾ ಹಂಗಾದರೆ. ಓಕೆ, ಐ ಹ್ಯಾವ್ ಬೀನ್ ಸೀನ್ ದ ವರ್ಡ್ ಫಿನಾನ್ಷಿಯಲ್ ಲಿಟ್ರಸಿ ಹಿಯರ್. ನೋಡ್ತಿದ್ದೀರಲ್ವಾ? ಸೊ ಯಾರಿಗಾದ್ರೂ ಏನಾದ್ರು ಅರ್ಥ ಆಗ್ತಿದೆಯಾ? ಏನಿರಬಹುದು ಇದು, ಅಥವಾ ಈ ಕ್ಯೂರಿಯಾಸಿಟಿ ಏನಾದ್ರು ಬರ್ತಿದೆಯಾ? ವಾಟ್ ಈಸ್ ದಿಸ್ ಫಿನಾನ್ಷಿಯಲ್ ಲಿಟ್ರಸಿ? ನಾವು ಆಲ್ಮೋಸ್ಟ್ ಎಲ್ಲರೂ ಕಾಮರ್ಸ್ ಸ್ಟೂಡೆಂಟ್ಸೇ ಅಂತ ಅನಿಸುತ್ತೆ ಅಲ್ವಾ? ಸೊ ಪಿ ಯು ಸಿಯಿಂದನೂ ಆಲ್ಮೋಸ್ಟ್ ಈ ವರ್ಡ್ಸ್ನ ನೋಡ್ಕೊಳ್ತಾ ಬಂದಿರ್ತೀವಿ, ಕೇಳ್ತಾ ಬಂದಿರ್ತೀವಿ. ದೆನ್ ವಾಟ್ ಈಸ್ ದಿಸ್ ಫಿನಾನ್ಷಿಯಲ್ ಲಿಟ್ರಸಿ? ಫೈನಾನ್ಸ್, ಮನಿ. ಲಿಟ್ರಸಿ ಅಂದರೆ ಏನು? ಎಜುಕೇಷನ್ ಅಲ್ವಾ, ಸಿಂಪಲಾಗಿ ಹೇಳ್ಬೇಕಂದ್ರೆ. ಸೊ ಫಿನಾನ್ಷಿಯಲ್ ಲಿಟ್ರಸಿ ಅಂದರೆ ಮನಿ ಬಗ್ಗೆ ತಿಳ್ಕೊಳೋದಾ? ಕರೆಕ್ಟಾ? ಬರೀ ತಿಳ್ಕೊಂಡ್ರೆ ಸಾಕ ಮನಿ ಬಗ್ಗೆ? ಓಕೆ, ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಫಿನಾನ್ಷಿಯಲ್ ಲಿಟ್ರಸಿ ಅಂತ ಹೇಳಿದರೆ ಜಸ್ಟ್ ಮನಿನ ಹೇಗೆ ಅರ್ನ್ ಮಾಡೋದು ಅಂತ ತಿಳ್ಕೊಳೋದಲ್ಲ. ಓಕೆನಾ? ಸೊ ಇರೋಂಥ ಮನಿನ ನಾವು ಯಾವ ಥರ ವೈಸಾಗಿ ಸ್ಪೆಂಡ್ ಮಾಡಿ ಸೇವ್ ಮಾಡಬೇಕು ಮತ್ತು ಪ್ರೊಟೆಕ್ಟ್ ಮಾಡಬೇಕು ಅನ್ನೋದೇ ನಮಗೆ ಫಿನಾನ್ಷಿಯಲ್ ಲಿಟ್ರಸಿ. ಓಕೆ, ಸೊ ಟುಡೇಸ್ ಸೆಷನ್ ಈಸ್ ಆಲ್ ಅಬೌಟ್ ಹೌ ವಿ ವಿಲ್ ಗೋಯಿಂಗ್ ಟು ಮ್ಯಾನೇಜ್ ದ ಮನಿ ವಿತ್ ವಾಟ್ ವಿ ಹ್ಯಾವ್. ಓಕೆ, ನಮ್ಮ ಹತ್ರ ಇರೋಂಥ ಮನಿನ ನಾವು ಯಾವ ಥರ ವೈಸ್ಲಿ ಮ್ಯಾನೇಜ್ ಮಾಡಬೇಕಾಗುತ್ತೆ, ಮತ್ತು ಯಾವ ಥರ ಸೇವ್ ಮಾಡಬೇಕು, ಸ್ಪೆಂಡ್ ಮಾಡಬೇಕು, ಮತ್ತು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ ನಮ್ಮ ಮನಿನ ಅನ್ನೋದ್ರ ಬಗ್ಗೆ ನಾವು ಇವತ್ತು ಸೆಷನ್ ತೊಗೊತಾ ಇದ್ದೀವಿ. ಆ್ಯಂಡ್ ಮೋರ್ ಎವರ್ ಇಲ್ಲಿ ನಾನು ತುಂಬಾ ಡಿಫಿಕಲ್ಟಿ ಇರುವಂತಹ ಟರ್ಮಿನಾಲಜೀಸ್ ಆಗಿರಬಹುದು ಅಥವಾ ಡಿಫ್ರೆಂಟ್ ಆಗಿರೋಂತಹ ಥಿಂಗ್ಸ್ನ ನಾನು ತೊಗೊಂಬರ್ತಿಲ್ಲ. ಡೈಲಿ ಲೈಫಲ್ಲಿ ನಾವು ಯಾವ ಥರ ಮನಿನ ನಾವು ಮ್ಯಾನೇಜ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಸಿಂಪಲ್ಲಾಗಿ ಹೇಳ್ತಿದ್ದೀನಿ. ಬಿಕಾಸ್ ನೀವೆಲ್ಲರೂ ಇವಾಗ ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ದೀರಲ್ವಾ? ಸೊ ಯಾರು ನೀವು ಪಾರ್ಟ್ ಟೈಮ್ ಜಾಬ್ಸ್ ಆ ಥರದ್ದು ಏನಾರು ಅರ್ನಿಂಗ್ಸ್ ಮಾಡ್ತಿದ್ದೀರಾ? ಎನಿ ಒನ್ ಆಫ್ ಇನ್ ದ ಸೆಷನ್? ನೋ. ಸೊ ಯಾರಿಗಾದ್ರು ಪಾಕೆಟ್ಸ್ ಮನಿ ಕೊಡ್ತಿದ್ದಾರಾ ಮನೆಗಳಲ್ಲಿ? ಯೂಶಲಿ ಕೊಡ್ತಾರೆ ಅಲ್ವಾ? ಯೂಶಲಿ ಕೊಡ್ತಾರೆ. ಓಕೆನಾ? ಸೊ ಅದ್ರ ಬಗ್ಗೆ ನಾನು ಇವತ್ತು ಜಾಸ್ತಿ ಮಾತಾಡ್ತಾ ಹೋಗ್ತೀನಿ. ಬಿಕಾಸ್ ನೀವು ಅರ್ನಿಂಗ್ಸ್ ಇನ್ನೂ ಮಾಡ್ತಿಲ್ಲ. ಮೋಸ್ಟ್ ಪ್ರಾಬಲಿ ನಿಮಗೆ ಇವಾಗ ನಾನು ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಕ್ಕೆ ಹೋದರೆ ಕಷ್ಟ ಅನಿಸ್ಬೋದು. ಓಕೆನಾ? ಆ್ಯಂಡ್ ಸಮ್ಟೈಮ್ಸ್ ನಿಮಗೂ ಒಂದಷ್ಟು ಕ್ವೆಶನ್ಸ್ ಬರಬಹುದು. ಸೊ ನಾವು ಅರ್ನ್ ಮಾಡೋದಕ್ಕೆ ನಾನು ಇನ್ನೂ ಡಿಗ್ರಿ ಮಾಡ್ತಿದ್ದೀನಿ, PG ಮಾಡಬೇಕು, ಅದಾದಮೇಲೆ ನಾನು ಜಾಬ್ಸ್ಗೆ ಹೋಗೋವಂಥದ್ದು ಇವಾಗಲೇ ಯಾಕೆ ತಿಳ್ಕೊಬೇಕು ಅಂತ ಅಲ್ವಾ? ಸೊ ವಾಟ್ ಎವರ್ ದ ಲರ್ನಿಂಗ್ ಹ್ಯಾಬಿಟ್ಸ್ ಆಫ್ ಸೇವಿಂಗ್ ಮನಿ ಆಗಿರ್ಬೋದು, ಇನ್ವೆಸ್ಟಿಂಗ್ ಮನಿ ಆಗಿರ್ಬೋದು, ಇವಾಗಲಿಂದನೇ ನಾವು ಡೆವಲಪ್ ಮಾಡ್ಕೊತಾ ಹೋಗ್ತಿದ್ದೀವಿ ಅಂತ ಬಂದಾಗ ಫ್ಯೂಚರಲ್ಲಿ ನಾವು ಯಾವಾಗ ಅರ್ನ್ ಮಾಡೋದಕ್ಕೆ ಶುರು ಮಾಡ್ತಿರಲ್ಲ ಆವಾಗ ನಮ್ಗೆ ಏನಾಗುತ್ತೆ, ಈಸಿ ಅಂತ ಅನಿಸುತ್ತೆ. ಓಕೆನಾ? ಯಾವುದೇ ಒಂದು ಥಿಂಗ್ನ ನಾವು ಅಟ್ ಎ ಟೈಮ್ ತೊಗೊಳೋದಕ್ಕಾಗೋದಿಲ್ಲ. ಇಟ್ ವಿಲ್ ಗೋಯಿಂಗ್ ಟು ಟೇಕ್ ಸೋ ಮೆನಿ ಇಯರ್ಸ್ ಆಗಿರ್ಬೋದು, ಮಂತ್ಸ್ ಆಗಿರ್ಬೋದು, ಅದನ್ನು ಇನ್ಕಲ್ಕೇಟ್ ಮಾಡ್ಕೊಳೋದಕ್ಕೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಡೇ ಬೈ ಡೇ ನಾವು ಸ್ಟೆಪ್ಸ್ನ ತೊಗೊಂಡು ಹೋಗ್ತಾ ಇರ್ತೀವಿ. ಓಕೆನಾ? ಸೊ ಟುಡೇ ವಿ ವಿಲ್ ಗೋಯಿಂಗ್ ಟು ಸಿ what is financial literacy and how it will going to engage with main 5 pillars in the financial literacy aspects. Okay, so ನೀವು ಎಲ್ಲರೂ ಆಲ್ಮೋಸ್ಟ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ BCom ಇದ್ದೀರಾ? ಯಾ, ಫಸ್ಟ್ ಇಯರ್ಸ್, ಸೆಕೆಂಡ್ ಇಯರ್ಸ್. ಓಕೆ, ಎಷ್ಟು ವರ್ಷದಿಂದ ನೀವು ಎಜುಕೇಷನ್ ಮಾಡ್ಕೊಂಡು ಬಂದಿದ್ದೀರಾ ಇಲ್ಲಿವರೆಗೂ? ಎಷ್ಟು ವರ್ಷ ಆಯ್ತು ಇಲ್ಲಿವರೆಗೂ ಬರೋದಕ್ಕೆ? 14 ಇಯರ್ಸ್ ಆಗಿದೆ ಅಲ್ವಾ? ಸೊ ಹಾರ್ಡ್ಲಿ ಇನ್ನೆಷ್ಟು ವರ್ಷ ಎಜುಕೇಷನ್ ಮಾಡ್ತೀರಾ ನೀವು? ಇನ್ನು 5 ಇಯರ್ಸ್ ಮಾಡ್ತೀರಾ? ಓಕೆ, ಸೊ ಅಂಡರ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಬೇಕು, ದೆನ್ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಬೇಕು. ಅದಾಗಿದ್ದಾದ್ಮೇಲೆ ನೀವೇನು ಮಾಡ್ತೀರಾ?
ಎಲ್ಲೋ ಒಂದು ಕಡೆ ಜಾಬ್ಸ್ ತೊಗೊಳೋದಕ್ಕೆ ಹೋಗ್ತೀರಾ, ಅರ್ನಿಂಗ್ಸ್ನ ಶುರು ಮಾಡ್ತೀರಾ, ರೈಟ್? ಓಕೆನಾ? ಸೊ ಇಷ್ಟು ವರ್ಷ ನೀವು ಎಜುಕೇಷನ್ ಮಾಡಿದ್ದು ಇಂಪಾರ್ಟೆನ್ಸ್ ಏನು? ಜಾಬ್ ಸಿಕ್ಕಿದ್ರೆ ನಿಮ್ಗೆ ಏನು ಸಿಗುತ್ತೆ? ಮನಿ ಸಿಗುತ್ತಲ್ವಾ? ಸೊ ಹಂಗಾರೆ ನಾವು 15 to 16 years ಆಫ್ ಎಜುಕೇಷನ್ ದ್ಯಾಟ್ ವಿ ವಿಲ್ ಗೋಯಿಂಗ್ ಟು ಡೂ ಟು ಅರ್ನ್ ದ ಮನಿ, ರೈಟ್ ಅಲ್ವಾ? ಸೊ ಹಂಗಾರೆ ನಾವು ಯಾವತ್ತಾರು ಥಿಂಕ್ ಮಾಡಿದ್ದೀರಾ? ಬರೀ ಅರ್ನಿಂಗ್ಸ್ ಬಗ್ಗೆನೇ ನಾವು ಇಷ್ಟು ಎಜುಕೇಷನ್ ಮಾಡ್ಕೊಂಬಂದಿದ್ದೀರಲ್ವಾ, ನಾವು ಅದನ್ನು ಹೆಂಗೆ ಸ್ಪೆಂಡ್ ಮಾಡಬೇಕು, ಹೆಂಗೆ ಸೇವ್ ಮಾಡಬೇಕು, ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ ನಾವು ಯಾವತ್ತಾರು ಥಿಂಕ್ ಮಾಡ್ತೀವಿ, ಬಟ್ ವೆರಿ ಲೆಸ್ ಅಲ್ವಾ? ಅರ್ನಿಂಗ್ಸ್ ಮಾಡೋಷ್ಟು ಕಾನ್ಸಂಟ್ರೇಷನ್ ನಾವು ಇದ್ರ ಬೇರೆ ಪಾರ್ಟ್ಸ್ ಬಗ್ಗೆ ಕೊಡೋದಿಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಹೌ ವಿ ವಿಲ್ ಗೋಯಿಂಗ್ ಟು ಮ್ಯಾನೇಜ್ ದ ಮನಿ. ಓಕೆನಾ? ತುಂಬ ಜನ ಹೇಳ್ತಾರೆ, ಓಕೆನಾ, ನಾವು ಮನಿನ ಸೇವ್ ಮಾಡಬೇಕಂದ್ರೆ ಬಿಗಿನಿಂಗಲ್ಲೇ ನಾವು ತುಂಬಾ ರಿಚ್ ಆಗಿದ್ರೆ ಮಾತ್ರ ನಾವು ಮನಿನ ಸೇವ್ ಮಾಡ್ಬೋದು ಅಂತ. ಇಟ್ ಈಸ್ ನಾಟ್ ಟ್ರೂ. ಓಕೆನಾ? ಸೊ ನಾವು ಮನಿನ ಸೇವ್ ಮಾಡಬೇಕು ಅಂತ ಬಂದಾಗ ನಾವು ರಿಚ್ ಆಗಿರಬೇಕಾಗಿಲ್ಲ. ಓಕೆನಾ? ಸೊ ಇರೋವಂಥ 10 rupees ಆಗಿರ್ಬೋದು, ಸೇವ್ ಮಾಡ್ತಾ ಹೋದಷ್ಟು ನಾವೇನಾಗ್ತೀವಿ, ವಿ ವಿಲ್ ಗೋಯಿಂಗ್ ಟು ಬಿಕಮ್ ರಿಚ್ ಇನ್ ದ ಫ್ಯೂಚರ್, ರೈಟ್? ಸೊ ಸ್ಟಾರ್ಟಿಂಗಲ್ಲೇ ರಿಚ್ ಆಗಿರಬೇಕು ಅಂತಿಲ್ಲ. ಸೊ ಅದಕ್ಕೋಸ್ಕರ ಎವ್ರಿ ಡೇ ಸ್ಟಾರ್ಟ್ ಆನ್ ಹ್ಯಾಬಿಟ್ ಆಫ್ ಸೇವಿಂಗ್ ಮನಿ ಆ್ಯಂಡ್ ಇನ್ವೆಸ್ಟಿಂಗ್ ಮನಿ. ಓಕೆನಾ? ಸೊ ಇನ್ ಸೋ ಮೆನಿ ಪ್ಲ್ಯಾಟ್ಫಾರ್ಮ್ಸ್ ಆರ್ ದೇರ್. ಯಾವ ಪ್ಲ್ಯಾಟ್ಫಾರ್ಮ್ ಬೇಕಾದ್ರೂ ನಿಮಗೆ ಯಾವುದು ಕನ್ವೀನಿಯೆಂಟ್ ಅಂತ ಅನಿಸುತ್ತೋ, ಯಾವುದು ಸೇಫ್ ಅಂತ ಅನಿಸುತ್ತೋ, ನೀವು ಆ ಪ್ಲ್ಯಾಟ್ಫಾರ್ಮಲ್ಲಿ ಏನು ಮಾಡ್ಬೋದು, ಮನಿನ ಸೇವ್ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು. ಅದ್ರ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಹೋಗೋಣ. ಓಕೆನಾ? ದ ಮೇನ್ ಫಸ್ಟ್ ಪಿಲ್ಲರ್ ಈಸ್ ಅರ್ನ್. ಓಕೆ, ಅರ್ನ್ ಅಂದರೆ ಏನು? ಹೌ ವಿ ವಿಲ್ ಗೋಯಿಂಗ್ ಟು ಅರ್ನ್ ದ ಮನಿ, ಅಂದರೆ ಮನಿನ ಹೆಂಗೆ ಸಂಪಾದನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆಬ್ವಿಯಸ್ಲಿ ಇಷ್ಟೆಲ್ಲ ಎಜುಕೇಷನ್ ಮಾಡ್ಕೊಂಬರ್ತೀರಿ, ಅದಾಗಿದ್ದಾದಮೇಲೆ ಯಾವುದೋ ಒಂದು ಜಾಬ್ ಸಿಗುತ್ತೆ ನಮಗೆ. ಓಕೆನಾ? ಸಮ್ಟೈಮ್ಸ್ ಯಾವುದೋ ಒಂದು ಜಾಬ್ ಅಂತ ನಾವು ಹೇಳ್ಬೋದು. ಸ್ವಲ್ಪ ಜನಕ್ಕೆ ಒಂದು ಡ್ರೀಮ್ಸ್ ಇಟ್ಕೊಂಡೆ ಒಂದಷ್ಟು ಜಾಬ್ಸ್ನ ತೊಗೊತೀರಾ, ಒಂದಷ್ಟು ಜನ ಡ್ರೀಮ್ಸ್ ಫುಲ್ಫಿಲ್ ಆಗಿಲ್ಲ, ಆಪ್ಷನ್ ಬಿಗ್ ಅಂತಲೂ ಹೋಗ್ತೀವಿ, ಏನು ಮಾಡೋದಕ್ಕಾಗೋದಿಲ್ಲ. ಸೊ ಬಟ್ ಎನಿ ಹೌ ವಿ ವಿಲ್ ಗೋಯಿಂಗ್ ಟು ನೋ, ಓಕೆನಾ, ಹೌ ಟು ಅರ್ನ್ ದ ಮನಿ ಅಲ್ವಾ? ಸೊ ಎಲ್ಲರೂ ಅರ್ನ್ ಮಾಡ್ತೀರಾ. ಅರ್ನ್ ಮಾಡಿದಾದ್ಮೇಲೆ ನೀವೇನು ಮಾಡ್ತೀರಾ? ಇವಾಗ ಮಂತ್ಲಿ ನಿಮಗೆ 30,000 ಅಷ್ಟು ಸ್ಯಾಲ್ರಿ ಬರ್ತಿದೆ ಅಂತ ಅನ್ಕೊಳ್ಳೋಣ. ಓಕೆನಾ? ಆ ಮನಿನ ಏನು ಮಾಡ್ತೀರಾ ನೀವು? ಡೈರೆಕ್ಟಾಗಿ 30,000 ಸೇವ್ ಮಾಡ್ತೀರಾ? ಏನು ಮಾಡ್ತೀರಾ? ಎಕ್ಸ್ಪೆಂಡಿಚರ್ಸ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಇನ್ವೆಸ್ಟ್ ಮಾಡ್ತೀರಾ. ಓಕೆ, ಸೊ ಯೂಶ್ವಲಿ ನಮ್ಮ ಫ್ಯಾಮಿಲೀಸಲ್ಲೆಲ್ಲರೂ ನಮ್ಮ ಫಾದರ್ಸ್ ಆಗಿರ್ಬೋದು, ಮದರ್ಸ್ ಆಗಿರ್ಬೋದು, ಅವ್ರು ಯಾವ ಥರ ಮಾಡ್ತಿರ್ತಾರೆ, ಸಂಸಾರನ ಯಾವ ಥರ ನಡೆಸ್ಕೊಂಡು ಹೋಗ್ತಿರ್ತಾರೆ ಅಂತ ನಾವೆಲ್ಲ ಅಬ್ಸರ್ವ್ ಮಾಡಿರ್ತೀರಲ್ವಾ. ಆ್ಯಂಡ್ ತುಂಬ ಕಡೆ ನಾವು ನೋಡಿರ್ತೀವಿ, ಕೇಳಿರ್ತೀವಿ. ಫಸ್ಟ್ ನಾವೇನು ಮಾಡ್ತೀರಿ ಗೊತ್ತಾ? ಎಂಟೈರ್ ಸ್ಯಾಲ್ರಿ ಏನು ಬಂದಿರುತ್ತಲ್ಲ, ನಮ್ಗೆ ಆಗಬೇಕಾಗಿರುತ್ತೆ ಎಲ್ಲ ಎಕ್ಸ್ಪೆಂಡಿಚರ್ಸಲ್ಲಿ ನಾವೇನು ಮಾಡಿಬಿಡ್ತೀರಿ, ಸ್ಪೆಂಡ್ ಮಾಡಿಬಿಡ್ತೀವಿ. ಓಕೆ, ಎಷ್ಟು ನಮ್ಮ ಹತ್ರ ಉಳ್ಕೊಂಡಿರುತ್ತಲ್ವ ಆ ಅಮೌಂಟ್ನ ಮಾತ್ರ ನಾವೇನು ಮಾಡ್ತೀವಿ, ಸೇವ್ ಮಾಡೋದಕ್ಕೆ ಹೋಗ್ತೀವಿ. ಆ್ಯಕ್ಚುಲಿ ದಟ್ ಈಸ್ ಅ ರಾಂಗ್ ಹ್ಯಾಬಿಟ್. ಓಕೆ, ಫಸ್ಟ್ ನಾವೇನು ಮಾಡಬೇಕಾಗುತ್ತೆ, ಒಂದಷ್ಟು ಪೋರ್ಷನ್ ಆಫ್ ಅಮೌಂಟ್ನ ಫಸ್ಟ್ ವಿ ಹ್ಯಾವ್ ಟು ಸೇವ್. ಆದಮೇಲೆ ನಾವೇನು ಮಾಡಬೇಕಾಗುತ್ತೆ, ರಿಮೈನಿಂಗ್ ಅಷ್ಟು ಅಮೌಂಟ್ನ ನಾವೇನು ಮಾಡಬೇಕಾಗುತ್ತೆ, ಎಕ್ಸ್ಪೆಂಡಿಚರ್ ಮಾಡಬೇಕಾಗುತ್ತೆ ವಿತ್ ಹ್ಯಾವಿಂಗ್ ಸೋ ಮೆನಿ ಬಜೆಟಿಂಗ್ ಟೆಕ್ನಿಕ್ಸ್. ಓಕೆನಾ? ಸೊ ಇದನ್ನು ನಾವೇನು ಮಾಡಬೇಕಾಗುತ್ತೆ, ಸೇವಿಂಗ್ ಸ್ಟ್ರಾಟಜೀಸಲ್ಲಿ ನೋಡಬೇಕಾಗುತ್ತೆ ಆ್ಯಂಡ್ ಸ್ಪೆಂಡಿಂಗ್ ಸ್ಟ್ರಾಟಜೀಸಲ್ಲಿ ನೋಡಬೇಕಾಗುತ್ತೆ. ಅದ್ರ ಜೊತೆಗೆ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ ಅಂತ ಬಂದಾಗ, ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಮನಿ ಆ್ಯಸ್ ವೆಲ್. ಪ್ರೊಟೆಕ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ ಮನಿನ? ಸೊ ಯಾವ ಥರ ಪ್ರೊಟೆಕ್ಟ್ ಮಾಡ್ಬೋದು ಮನಿನ ನಾವು? ಪ್ರೊಟೆಕ್ಟ್ ಅಂದರೆ ಏನು? ನಾವು ಬಸ್ಸಲ್ಲಿ ಹೋಗ್ತಿದ್ದೀವಿ, ಬ್ಯಾಗ್ ಒಳಗಡೆ, ಪರ್ಸ್ ಒಳಗಡೆ ಇಟ್ಕೊಂಡು ಮನಿನ ತೊಗೊಂಡೋಗೋದಾ? ದಟ್ ಈಸ್ ಆಲ್ಸೋ ಒನ್ ಆಫ್ ದ ವೇ, ಇನ್ ಕೇಸ್ ಕ್ಯಾಶ್ ಕ್ಯಾರಿ ಮಾಡ್ತಿದ್ರೆ. ಓಕೆ, ಇನ್ಯಾವುದೇ ಥರ ಇರುತ್ತೆ ಪ್ರೊಟೆಕ್ಷನ್ ಅಂತ ಬಂದಾಗ ಮನಿನೇ? ಫೋನ್ಪೇನಲ್ಲಿ ಪ್ರೊಟೆಕ್ಷನ್. ಯಾವ ಥರ ಪ್ರೊಟೆಕ್ಷನ್? ಇನ್ನೊಬ್ಬರಿಗೆ ಗೊತ್ತಾಗ್ದಿರೋಂಥ ಪಾಸ್ವರ್ಡ್ ಹಾಕೋದಾ? ಹಾಂ, ಯಾವ ಥರ ಪ್ರೊಟೆಕ್ಷನ್? ಯಾವ ಥರ ಪ್ರೊಟೆಕ್ಷನ್ ಇರುತ್ತೆ? ಸೊ ಮನಿ ಅಂದರೆ ಏನು? ಸೊ ಜನರಲಿ ವಿ ವಿಲ್ ಗೋಯಿಂಗ್ ಟು ಥಿಂಕ್ ದಟ್ ಮನಿ ಈಸ್ ಸಮಥಿಂಗ್ ಲೈಕ್ ಕರೆನ್ಸೀಸ್ ವಿ ಹ್ಯಾವ್, ಅಷ್ಟೇ ಅಲ್ವಾ? ಬಟ್ ನೌ ಅ ಡೇಸ್ ಮನಿ ಈಸ್ ನಾಟ್ ದ ಕರೆನ್ಸೀಸ್. ಓಕೆ, ನಮ್ಮ ಫೋನ್ಪೇ ಅಕೌಂಟ್ ಬ್ಯಾಲೆನ್ಸಲ್ಲೂ ಇರುತ್ತೆ, ನಮ್ಮ ಮೇಜರ್ ಅಕೌಂಟ್ ಬ್ಯಾಲೆನ್ಸಸಲ್ಲೂ ಇರುತ್ತೆ ಮನಿ. ಓಕೆನಾ? ಸೊ ಇನ್ ಎನಿ ಅದರ್ ವೇ ನಮ್ಮ ಹತ್ರ ನಾವೇನು ಡಿಜಿಟಲ್ ಫಾರ್ಮೆಟ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾರಲ್ಲ ಅದನ್ನೆಲ್ಲನೂ ನಾವು ಮನಿ ಅಂತಲೇ ಹೇಳ್ಬೋದು. ಪ್ರೊಟೆಕ್ಷನ್ ಅಂತ ಬಂದಾಗ ಬರೀ ಕ್ಯಾಶ್ನ ಮಾತ್ರ ನಾವು ಪ್ರೊಟೆಕ್ಷನ್ ಮಾಡೋದಲ್ಲ. ಸೊ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಆಲ್ ದ ಡಿಜಿಟಲ್ ಆಸ್ಪೆಕ್ಟ್ಸಲ್ಲಿ ಇರೋ ಮನಿನ ಕೂಡ ನಾವೇನು ಮಾಡಬೇಕಾಗುತ್ತೆ, ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ ಇನ್ ದ ವೇ ಆಫ್ ಎನಿಥಿಂಗ್, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಇವಾಗ ನಾವು ಸೈಬರ್ ಕ್ರೈಮ್ಸು, ಸೈಬರ್ ಅಟ್ಯಾಕ್ಸು, ಫಿಶಿಂಗ್ಸು ತುಂಬ ಕಡೆ ಕೇಳ್ತಿದ್ದೀವಿ, ನೋಡ್ತಿದ್ದೀವಿ ಅಲ್ವಾ? ರಿಯಲ್ ಆಗೇ ಇರುತ್ತೆ ನಮ್ಗೆ ಬರೋಂಥ ಮೆಸೇಜಸ್ ಎಲ್ಲನೂ.
ಬಟ್ ಅದೇನಾಗಿರುತ್ತೆ, ಸೈಬರ್ ಕ್ರೈಮ್ ಆಗಿರುತ್ತೆ, ಅಟ್ಯಾಕ್ ಆಗಿರುತ್ತೆ, ಫಿಶಿಂಗ್ ಆಗಿರುತ್ತೆ. ಬಟ್ ನಾವು ಅದನ್ನು ಗಮನನೇ ಕೊಡೋದಿಲ್ಲ. ಸಮ್ಟೈಮ್ಸ್ ಏನು ಮಾಡಿಬಿಡ್ತೀರಿ, ಇರೋಂಥ ರಾಂಗ್ ಏನೋ ಒಂದು ಮೆಸೇಜ್ ಬಂದಿರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನಮ್ಮಷ್ಟು ಮನಿನೆಲ್ಲ ನಾವು ಏನು ಮಾಡ್ತಿರ್ತೀವಿ, ಲಾಸ್ ಮಾಡ್ಕೊತೀವಿ. ಓಕೆನಾ? ಸೊ ಅದನ್ನೂ ಕೂಡ ನಾವು ಗಮನ ಇಟ್ಟು ಏನು ಮಾಡಬೇಕಾಗುತ್ತೆ, ಅವಲೋಕನ ಮಾಡಬೇಕಾಗತ್ತೆ. ಓಕೆನಾ? ಸೊ ಈಸ್ ಇಟ್ ಅ ಜೆನ್ಯೂನ್ ಕಾಲ್, ಅ ಜೆನ್ಯೂನ್ ಮೆಸೇಜ್, ಆರ್ ಅ ಫೇಕ್ ಮೆಸೇಜ್ ದಟ್ ವಿ ಆರ್ ಗೆಟಿಂಗ್ ನಾವು? ಓಕೆನಾ? ಸೊ ಅದಕ್ಕೆ ನಾನು ರಿಪ್ಲೈ ಮಾಡಬೇಕಾ, ಮಾಡಬಾರ್ದು, ಅದನ್ನು ನಾನು ನೆಕ್ಸ್ಟು ಹೇಳ್ತಾ ಇರ್ತೀನಿ, ಕಮಿಂಗ್ ಹೇಳ್ತಾ ಇರ್ತೀನಿ. ಸೊ ಮನಿ ಈಸ್ ಆಲ್ ಅಬೌಟ್, ಓಕೆನಾ, ಅಂದರೆ ಫಿನಾನ್ಷಿಯಲ್ ಲಿಟ್ರಸಿ ಈಸ್ ಆಲ್ ಅಬೌಟ್ ಅರ್ನಿಂಗ್ ಮನಿ, spending wisely and saving for the future, okay na, and investing wisely for secure the wealth in the future, and also protecting our money from the fraudulent activities ಆಗಿರಬಹುದು, okay na, ಅಥವಾ ಸೈಬರ್ ಕ್ರೈಮ್ಸ್ ಆಗಿರ್ಬೋದು, ಅಟ್ಯಾಕ್ಸ್ ಆಗಿರ್ಬೋದು, ಅಥವಾ ಅನ್ನೆಸೆಸರಿ ಡೆಪ್ಟ್ಸ್ ಕಡೆಯಿಂದ ನಮ್ಮ ಮನಿನ ನಾವೇನು ಮಾಡ್ಕೊಳೋದು, ಪ್ರೊಟೆಕ್ಷನ್ ಮಾಡೋದಾಗಿರುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ಮೇಜರ್ 5 pillars ಆಫ್ ದ ಫಿನಾನ್ಷಿಯಲ್ ಲಿಟ್ರಸಿ. ಅರ್ಥ ಆಗಿದೆಯಾ? ಏನಾರ ಡೌಟ್ಸ್ ಇದೆಯಾ ಇದರಲ್ಲಿ? ಗೊತ್ತಾಯ್ತಲ್ಲ ಮೇಜರ್ 5 pillars ಯಾವುದಿದೆ ಅಂತ ಹೇಳ್ಬಿಟ್ಟು? ಅರ್ನಿಂಗ್, ಸ್ಪೆಂಡಿಂಗ್, ಸೇವಿಂಗ್, ಇನ್ವೆಸ್ಟಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ದ ಮನಿ. ಈ ಮೇಯ್ನ್ 5 ಪಿಲ್ಲರ್ಸ್ನ ನಾವು ನೀಟಾಗಿ ಕಲ್ತ್ಕೊಂಡಿದ್ದೀರಿ ಅಂತ ಹೇಳಿದಾಗ ಆರಾಮ್ಸೆ ನಾವು ಏನು ಮಾಡ್ಬೋದು, ನಮ್ಮ ಮನಿನ ನಾವು ಪ್ರಾಪರಾಗಿ ಮ್ಯಾನೇಜ್ ಮಾಡಬಹುದು. ಓಕೆನಾ? ಸೊ ಫಿನಾನ್ಷಿಯಲ್ ಲಿಟ್ರಸಿ ಈಸ್ ನಾಟ್ ಅಬೌಟ್ ಲೈಕ್ ಅರ್ನಿಂಗ್ ಓನ್ಲಿ ದ ಮನಿ. ಓಕೆನಾ? ಹೌ ವಿ ವಿಲ್ ಗೋಯಿಂಗ್ ಟು ಮ್ಯಾನೇಜ್ ದ ಮನಿ ಈಸ್ ಆಲ್ ಅಬೌಟ್ ದ ಫಿನಾನ್ಷಿಯಲ್ ಲಿಟ್ರಸಿ. ಓಕೆ? ಸೊ ಇದು ಬಂದು ನಿಮಗೆ ಮನಿ ರಿಲೇಟೆಡ್ ಆಗಿರ್ಬೋದು, 5 ಪಿಲ್ಲರ್ಸಿಂದ ಫಿನಾನ್ಷಿಯಲ್ ಲಿಟ್ರಸಿ ಆಗಿರ್ಬೋದು. ಎನಿ ಡೌಟ್ಸ್? ಕ್ಲಿಯರ್? ಓಕೆ. ಸೊ ಇವಾಗ ನೋಡೋಣ, ವೈ ವಿ ಹ್ಯಾವ್ ಟು ಸ್ಟಾರ್ಟ್ ಅನ್ ಹ್ಯಾಬಿಟ್ ಆಫ್ ಡೆವಲಪಿಂಗ್ ಮನಿ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಅಂದರೆ ಇವಾಗ ನೀವೆಲ್ಲರೂ ಎಜುಕೇಷನ್ ಮಾಡ್ತಿದ್ದೀರಾ, ಸ್ಟೂಡೆಂಟ್ಸ್ ಇದ್ದೀರಾ, ಇವಾಗಲಿಂದನೇ ಯಾಕೆ ನಾವು ಈ ಥರದ್ದು ಮನಿನ ಡೆವಲಪ್ ಮಾಡಿರೋದು, ಪ್ರೊಟೆಕ್ಷನ್ ಮಾಡಿರೋದು, ಇನ್ವೆಸ್ಟ್ ಮಾಡೋಂಥ ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಒಂದೇ ಸತಿ ಸ್ಯಾಲ್ರಿ ಬರೋವಾಗೆ ನಾನು ನೋಡ್ಕೊತೀನಿ ಬಿಡು ಅಂತ ಕೂರೋದಕ್ಕಾಗೋದಿಲ್ಲ. ಓಕೆನಾ? ಇವಾಗಲಿಂದ ನಾವು ಏನೇನನ್ನು ಕಲಿತಾ ಹೋಗ್ತಿರ್ತೀವೋ ಮುಂದೆ ದೊಡ್ಡವ್ರು ಆಗ್ತಾ ನಮಗೇನಾಗಿರುತ್ತೆ, ಈ ಒಂದೆಲ್ಲ ಹ್ಯಾಬಿಟ್ಸು ನಮಗೆ ಹಂಗೆ ಜೊತೆ ಬಂದುಬಿಡುತ್ತೆ. ಓಕೆನಾ? ಅದಕ್ಕೆ ಹೇಳ್ತಾರಲ್ಲ ಅಲ್ವಾ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇವಾಗಲಿಂದನೇ ನಾವು ನಮ್ಗೆ ಸಿಗೋವಂಥ ಡೈಲಿ ಆಗಿರ್ಬೋದು, ಮಂತ್ಲಿ ಆಗಿರ್ಬೋದು, ನಿಮ್ಗೊಂದಷ್ಟು ಪಾಕೆಟ್ಸ್ ಮನಿ ಏನೋ ಸಿಗ್ತಿರುತ್ತೆ ಅಲ್ವಾ, ಪೇರೆಂಟ್ಸ್ ಕಡೆಯಿಂದ ಬರ್ತಿರುತ್ತೆ. ಇಲ್ಲಾಂದರೆ ನಿಮ್ಮ ಬರ್ಡೇಸ್ಗಾದರೂ ಒಂದಷ್ಟು ಅಮೌಂಟ್ ಏನೋ ಒಂದು ಕೊಡ್ತಾರಲ್ವಾ. ಸೊ ಆ ಮನಿಯಿಂದನೇ ನಾವು ಯಾವ ಥರ ಸೇವಿಂಗ್ಸ್ನ ಮಾಡಬಹುದು, ಯಾವ ಥರ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು ಅಂತೇಳ್ಬಿಟ್ಟು ಥಿಂಕ್ ಮಾಡಬೇಕಾಗತ್ತೆ. ಸೇ ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಬರ್ಡೇನೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ, ಅಥವಾ ನಿಮಗೇನು ಸೆಲೆಬ್ರೇಷನ್ಸ್ ಇದೆ, ಕಾಲೇಜಲ್ಲೆಲ್ಲ ಏನೋ ಒಂದು ಫೀಸ್ ಕೇಳಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಯೂಶ್ವಲಿ 1000 rupees ಫೀಸ್ ಇದ್ದರೆ ಮೋಸ್ಟ್ ಪ್ರಾಬಲಿ ಸ್ವಲ್ಪ ಜನ ಏನು ಮಾಡ್ತಾರೆ, 1500 ಕೇಳಿ ಮನೇಲಿ ತೊಗೊತೀರಲ್ವಾ? ನಾವೆಲ್ಲ ಹಾಗೆ ಮಾಡಿರೋದು, ನೀವು ಹಾಗೇನಾ? ಯೂಶ್ವಲಿ ಮಾಡ್ತೀವಲ್ವಾ? ಓಕೆ, ಹಂಗಾರೆ 1500 ಎಕ್ಸ್ಟ್ರಾ ಏನಕ್ಕೆ ತೊಗೊತೀವಿ? ಸ್ಪೆಂಡ್ ಮಾಡೋಣ, ಎಂಜಾಯ್ ಮಾಡೋಣ ಅಂತಲ್ವಾ? ಓಕೆನಾ? ಸೊ ಅದೇ ಸ್ಪೆಂಡ್ ಮಾಡೋಣ, ಎಂಜಾಯ್ ಮಾಡೋಣ ಅನ್ನೋದನ್ನು ಬಿಟ್ಟು ಆ 500 rupeesನ ನಾವು ವೈಸಾಗಿ ಎಲ್ಲಿ ಸೇವ್ ಮಾಡೋಣ, ಇನ್ವೆಸ್ಟ್ ಮಾಡೋಣ ಅಂತ ಏನಾದರೂ ನಾವು ಪ್ರಾಪರಾಗಿ ಬಜೆಟ್ ಮಾಡಿಕೊಂಡ್ರೆ ನಮಗೇನಾಗುತ್ತೆ ಗೊತ್ತಾ, ಇನ್ ಕೇಸ್ ಏನಾದರೂ ಎಮರ್ಜೆನ್ಸೀಸ್ ಬಂತು ಅಂತ ಬಂದಾಗ ನಮಗೇನಾಗುತ್ತೆ, ಅದನ್ನು ನಾವು ಯೂಸ್ ಮಾಡ್ಕೊಬೋದು. ಸೇ ಫಾರ್ ಎಕ್ಸಾಂಪಲ್, ಇವಾಗ ಡಿಗ್ರಿ ಓದ್ತಿದ್ದೀರಾ, ಓಕೆನಾ, ನೆಕ್ಸ್ಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋದಕ್ಕೆ ಹೋಗ್ತೀರಾ ಅಂತ ಅಂದ್ಕೊಳ್ಳೋಣ. ನಿಮಗೆಲ್ಲರಿಗೂ ಯೂಶ್ವಲಿ ಲ್ಯಾಪ್ಟಾಪ್ ಬೇಕಾಗುತ್ತಲ್ವಾ? ಓಕೆನಾ? ಅಟ್ ಎ ಟೈಮ್ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋಗಿದ ತಕ್ಷಣ ನಿಮ್ಮ ಪೇರೆಂಟ್ಸ್ಗೆ ನನಗೆ ಲ್ಯಾಪ್ಟಾಪ್ ಕೊಡಿಸು ಅಂತ ಡಿಮ್ಯಾಂಡ್ ಮಾಡಿದರೆ ಅವ್ರಿಗೂ ಕಷ್ಟ ಆಗುತ್ತೆ ಅಲ್ವಾ? ಸೊ ಅಟ್ ಎ ಟೈಮ್ ಒಂದು ಅರೌಂಡ್ 30,000 ಮಿನಿಮಮ್ 30,000 ಕೊಡಲೇಬೇಕು ಅವರ ಲ್ಯಾಪ್ಟಾಪ್ಗೆ. ಓಕೆ, ಅದೇ ಕೆಲಸನ ನೀವು ಇವಾಗ ಡಿಗ್ರಿ ಫಸ್ಟ್ ಇಯರ್ ಇಂದನೇ ಅವಾಗವಾಗ ನಿಮ್ಗೆ ಮನಿ ಕೊಡ್ತಿರ್ತಾರಲ್ವ, ಆ ಮನಿನ ನೀವೇನು ಮಾಡ್ಕೊಬೋದು, ಸೇವ್ ಮಾಡ್ಕೊಬೋದು. ಓಕೆನಾ? ಸೇ ಫಾರ್ ಎಕ್ಸಾಂಪಲ್, ಒಂದು ದಿವಸಕ್ಕೆ ನೀವು 100 rupeesನ ಸೇವ್ ಮಾಡಿದ್ದೀರಿ ಅಂತ ಅಂದ್ಕೊಳ್ಳೋಣ. 30 daysಗೆ ಎಷ್ಟಾಗುತ್ತೆ? ಒಂದು ದಿವಸಕ್ಕೆ 100 rupees, 30 daysಗೆ ಎಷ್ಟಾಗುತ್ತೆ? 3000. ಓಕೆನಾ? 30 daysಗೆ 3000 ಆದರೆ 12 monthsಗೆ ಎಷ್ಟಾಗುತ್ತೆ? 36,000 ಆಗುತ್ತೆ. ಸೊ ಹಂಗಾರೆ ಎವ್ರಿ ಡೇ ನಾವು 100 rupeesನ ಸೇವ್ ಮಾಡ್ಕೊಂಡು ಹೋದರೆ ಅಟ್ ದ ಎಂಡ್ ಆಫ್ ದ ಇಯರ್ ನಮಗೇನಾಗುತ್ತೆ, 36,000 ಸಿಗುತ್ತಲ್ವಾ? ಸೊ 36,000ನಲ್ಲಿ ನಾವು ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ಬೋದಲ್ಲ? ಸೊ ಡೈಲಿ 100 rupees ಸೇವ್ ಮಾಡೋದು ಇಟ್ಸ್ ನಾಟ್ ಅ ಡಿಫಿಕಲ್ಟ್ ಟಾಸ್ಕ್. ಮಾಡ್ಬೋದಲ್ಲ ಮನಸ್ಸು ಮಾಡಿದರೆ? ಸೊ ನಿಮಗೆ 100 ಬೇಡ, 50 rupees ಸೇವ್ ಮಾಡಬಹುದಾ? ಓಕೆನಾ? 2 years ಟೈಮ್ ಇದೆಯಾ, 50 rupees ಸೇವ್ ಮಾಡ್ಕೊಂಡು ಹೋಗಿ. ಓಕೆನಾ? ಆವಾಗ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕಲಿ 2 years ಆಗಿದ ತಕ್ಷಣ 36,000 ಆಗುತ್ತೆ, ನೀವು ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ಬೋದು. ಓಕೆನಾ? ಸೊ ದಿಸ್ ಈಸ್ ವಾಟ್ ದ ವೈಸ್ ಥಿಂಕಿಂಗ್ ಆ್ಯಂಡ್ ವೈಸ್ ಬಜೆಟಿಂಗ್ ವಾಟ್ ಯು ಹ್ಯಾವ್.
ಓಕೆನಾ. ನಿಮ್ಗೆ ಒಂದೇ ಸತಿ 36 ತೊಗೊಂಡು ಲ್ಯಾಪ್ಟಾಪ್ ಪರ್ಚೇಸ್ ಮಾಡುವಾಗ ಎಷ್ಟು ಬರ್ಡನ್ ಆಗುತ್ತೋ, ಇವಾಗ ನಿಮ್ಗೆ ಏನಾಗುತ್ತೋ ರಿಲ್ಯಾಕ್ಸ್ ಆಯಿತು, ನಿಮ್ಮ ಫ್ಯಾಮಿಲಿಗೂ ಬರ್ಡನ್ ಆಗೋದಿಲ್ಲ, ನಿಮ್ಮ ಪೇರೆಂಟ್ಸ್ಗೂ ಕೂಡ ಬರ್ಡನ್ ಆಗೋದಿಲ್ಲ. ಸೊ ಆವಾಗ ಅವ್ರಿಗೆ ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಕೂಡ ಡೆವಲಪ್ ಆಗೋದಕ್ಕೆ ಶುರುವಾಗುತ್ತೆ ಅಲ್ವಾ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫಿನಾನ್ಷಿಯಲ್ ಲಿಟ್ರಸಿ. ಅಂದರೆ ನಮ್ಮ ಹತ್ರ ಇರೋವಂಥ ಮನಿನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದೇ ನಮಗೆ ಫಿನಾನ್ಷಿಯಲ್ ಲಿಟ್ರಸಿ. ಅರ್ಥ ಆಗ್ತಿದೆ ಅಲ್ವಾ. ಸೊ ಇದನ್ನು ನಾವು ಈ ಸೆಷನಲ್ಲಿ ಕಲ್ಕೊಳ್ತಾ ಹೋಗ್ತಿರ್ತೀವಿ ಒನ್ ಬೈ ಒನ್. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಸ್ಲೈಡ್ಸ್ ಹಾಕಿದ್ದೀನಿ, ಅಬ್ಸರ್ವ್ ಮಾಡ್ತಿದ್ದೀರಾ ನೀವು. ಸೊ ಏನೇನಿದೆ ಆ ಸ್ಲೈಡ್ಸಲ್ಲಿ? ಒಂದು ಪಾಕೆಟ್ ಮನಿ ಇದೆ, ಇನ್ನೊಂದು ಪಾರ್ಟ್ ಟೈಮ್ ಇನ್ಕಮ್. ಇನ್ ಕೇಸ್ ನೀವು ಯಾರಾದರೂ ಟ್ರೈ ಮಾಡಿದರೆ ಹೋಗಬಹುದು, ನಿಮಗೆ ಆಫ್ಟರ್ನೂನ್ ಸೆಷನ್ಸ್ಗೆ ಏನಾದರೂ ಕಾಲೇಜೆಲ್ಲ ಮುಗಿಯೋಂಗಿದ್ರೆ ನೀವೇನು ಮಾಡ್ಬೋದು, ಪಾರ್ಟ್ ಟೈಮ್ ಜಾಬ್ಸ್ ಮಾಡ್ಬೋದು. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಒಂದು ಪಾರ್ಟ್ ಟೈಮಲ್ಲಿ ಮಂತ್ಲಿ 10,000 ಬರಲಿ, ಇಟ್ಸ್ ಮೋರ್ ದೆನ್ ಎನಫ್. ಓಕೆನಾ, 5,000 ಬರಲಿ, ಇಟ್ಸ್ ಮೋರ್ ದೆನ್ ಎನಫ್. ಅವಾಗ ನೀವು ಏನು ಮಾಡ್ಬೋದು, ಅದನ್ನು ವೈಸಾಗಿ ಪ್ಲ್ಯಾನ್ ಮಾಡಬಹುದಲ್ವಾ. ಅದ್ರ ಜೊತೆಗೆ ಇನ್ನೇನಿದೆ, ನಮಗೆ ಆನ್ಲೈನ್ ಶಾಪಿಂಗ್ ಆಗಿರ್ಬೋದು. ಅಂದರೆ ನಿಮಗೆ ಶಾಪಿಂಗ್ ಅಂತ ಒಂದಷ್ಟು ಮನಿ ಕೊಡ್ತಾರಲ್ವಾ. ಸೊ ಎಕ್ಸೆಸ್ ಮನಿನ ಏನು ಮಾಡ್ತೀರಾ, ಸುಮ್ಮನೆ 1,000 ರೂಪೀಸ್ ತೊಗೊತೀರಾ ಒಂದು ಡ್ರೆಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು, 800 ರೂಪೀಸ್ ಕಾಸ್ಟ್ ಆಗಿರುತ್ತೆ ಒಂದು ಡ್ರೆಸ್ಸು ಅಂತ ಅಂದ್ಕೊಳ್ಳೋಣ. 200 ರೂಪೀಸ್ನ ಏನು ಮಾಡ್ತೀರಾ, ಅದ್ರ ಜೊತೆಗೆ ಇನ್ನೊಂದು ಸಲ್ವಾರ್ ತೊಗೊಳೋಣ ಅಂತ ಹೋಗ್ತೀರಿ ನಾವು ಅಲ್ವಾ. ಸೊ ಅದೇ 200 ರೂಪೀಸ್ನ ಸೇವ್ ಮಾಡಿ, ಆವಾಗ ನೆಕ್ಸ್ಟ್ ನಿಮ್ಗೆಲ್ಲೋ ಒಂದು ಕಡೆ ಎಮರ್ಜೆನ್ಸಿ ಬಂತು ಅಂತ ಅಂದ್ಕೊಳ್ಳೋಣ, ಆ 200 ಯೂಸ್ ಮಾಡ್ಬೋದಲ್ವಾ. ಸೊ ದಿಸ್ ಈಸ್ ವಾಟ್ ದ ಫಿನಾನ್ಷಿಯಲ್ ಲಿಟ್ರಸಿ. ಇನ್ ಆಲ್ ದೀಸ್ ವೇಸ್ ನೀವೆಲ್ಲಿ ನೋಡ್ತಿದ್ದೀರಲ್ವಾ, ಯಾವ ವೇಸಲ್ಲಾದರೂ ಆಗಿರ್ಬೋದು, ನಿಮಗೆ ಬರೋವಂಥ ಮನಿನ ನೀವೇನು ಮಾಡ್ಕೊಬೋದು, ಸೇವ್ ಮಾಡ್ಕೊಬೋದು. ಸೇವ್ ಮಾಡಿದಾದ್ಮೇಲೆ ಅದನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ಈಸ್ ಫಾರ್ ಯು. ಈ ವರ್ಡ್ಸ್ ಕೇಳಿದಿರಲ್ವಾ, ನೀಡ್ ಆರ್ ವಾಂಟ್. ಸೊ ಯಾರಾದರೂ ಡಿಫ್ರೆನ್ಸ್ ಹೇಳ್ತೀರಾ ನನಗೆ, ನೀಡ್ ಅಂದರೆ ಏನು, ವಾಂಟ್ ಅಂದರೆ ಏನು ಅಂತ? ನೀಡ್ ಅಂದರೆ ಯೂಸ್ ಮಾಡೋದು, ವಾಂಟ್ ಅಂದರೆ ಬಿಸಾಕೋದಾ? ನೆಕ್ಸ್ಟ್ ನೆಸೆಸಿಟಿ ಇರೋದು ಯಾವುದು? ನೀಡ್ಸು. ವಾಂಟ್ಸ್ ಅಂದರೆ ಡಿಸೈರ್ಸ್. ಯಾ ಕರೆಕ್ಟ್, ಟೆಲ್ ಮಿ. ಸೊ ನೀಡ್ ಅಂದರೆ ಏನಪ್ಪ ಅಂದರೆ ಟು ಲೀಡ್ ಅವರ್ ಡೈಲಿ ಲೈಫ್. ಓಕೆನಾ, ನಮಗೇನೆಲ್ಲ ನೆಸೆಸಿಟೀಸ್ ಇರುತ್ತೋ ದಟ್ ಈಸ್ ವಾಟ್ ದ ನೀಡ್ಸ್. ಓಕೆ, ಯಾವುದೆಲ್ಲ ನಮ್ಗೆ ನೆಸೆಸಿಟೀಸ್ ಇದೆ? ತಿನ್ನೋದು ಊಟ ಬೇಕಲ್ವಾ, ಅದಾದಮೇಲೆ ನೀರು ಬೇಕು ಕುಡಿಯೋದಕ್ಕೆ. ಓಕೆ, ಶೆಲ್ಟರ್ ಬೇಕು, ಕ್ಲೋಥಿಂಗ್ಸ್ ಬೇಕಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಬೇಕಾಗುತ್ತೆ, ಎಜುಕೇಷನ್ ಬೇಕಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಬೇಕಾಗುತ್ತೆ, ಇವೆಲ್ಲ ಇನ್ಶೂರೆನ್ಸ್ ಇವೆಲ್ಲನೂ ಬೇಕಾಗುತ್ತಲ್ಲ. ಇದನ್ನೆಲ್ಲ ನಾವೇನು ಮಾಡ್ಬೋದು, ನೀಡ್ಸ್ ಅಂತ ಕ್ಲಾಸಿಫೈ ಮಾಡ್ಬೋದಾ? ದೆನ್ ವಾಟ್ ಆರ್ ವಾಂಟ್ಸ್? ಎಕ್ಸಾಂಪಲ್ಸ್, ಎನಿ ಎಕ್ಸಾಂಪಲ್ಸ್ ಫಾರ್ ವಾಂಟ್ಸ್? ನಾನೇ ಹೇಳ? ಓಕೆ, ಬೈಯಿಂಗ್ ಅ ಲೇಟೆಸ್ಟ್ ಫೋನ್ಸ್. ನಮ್ಮ ಹತ್ರ ಫೋನ್ ಇರುತ್ತೆ, ಬಟ್ ಸ್ಟಿಲ್ ನಾವೇನು ಮಾಡ್ತೀವಿ, ಯಾವುದೋ ಒಂದು ಅಡ್ವಾನ್ಸ್ಡ್ ವರ್ಷನ್ ಬಿಟ್ಟಿದ್ದಾರೆ. ಇವಾಗ ನಾವು ಐಫೋನ್ಸಲ್ಲಂತೂ ನೋಡ್ತಾನೆ ಇರ್ತೀವಿ, ಪ್ರೋ ಪ್ರೋಗಳು ಬರ್ತಾನೆ ಇರ್ತವೆ. ಓಕೆನಾ, ನಾವೇನು ಮಾಡ್ತೀವಿ, ಪೇರೆಂಟ್ಸ್ಗೆಲ್ಲ ಪ್ರೆಷರ್ ಹಾಕೋದಕ್ಕೆ ಶುರು ಮಾಡ್ತೀವಿ. ನನ್ನ ಫ್ರೆಂಡ್ ಯಾರೋ ಹಂಗೆ ಇಟ್ಕೊಂಡಿದ್ದಾರೆ, ಅಥವಾ ನಾನು ಯಾವುದೋ ಒಂದು ಇನ್ಫ್ಲೂಯೆನ್ಸನ್ನು ಫಾಲೋ ಮಾಡ್ತಿದ್ದೀನಿ, ಅವರು ತುಂಬಾ ಬ್ರ್ಯಾಂಡೆಡ್ ಆಗಿರೋಂಥ ಕ್ಲಾತ್ಸ್ನ ವೇರ್ ಮಾಡಿದ್ದಾರೆ, ಬ್ರ್ಯಾಂಡೆಡ್ ಆಗಿರೋಂಥ ಏನೋ ಬ್ಯಾಗ್ಸ್ ತೊಗೊಂಡಿದ್ದಾರೆ, ಬೈಕಲ್ಲಿ ಓಡಾಡ್ತಿದ್ದಾರೆ, ನನಗೂ ಅದೇ ಥರದ್ದು ಬೇಕು. ಇದೆಲ್ಲ ನಮಗೇನು ವಾಂಟ್ಸ್. ಓಕೆನಾ, ಅಂದರೆ ಅದು ನೆಸೆಸಿಟಿ ಇರೋದಿಲ್ಲ, ಬಟ್ ವಾಂಟ್ಸ್ ವಿಲ್ ಗೋಯಿಂಗ್ ಟು ಮೇಕ್ ಯು ಫೀಲ್ ಮೋರ್ ಕಂಫರ್ಟೇಬಲ್. ಓಕೆನಾ, ಮತ್ತು ಅದು ಸಮಾಜದ ಮುಂದೆ ನಿಮ್ಮನ್ನು ತುಂಬ ಸ್ಟೇಟಸಲ್ಲಿ ಇದ್ದೀರಿ ಅನ್ನೋದನ್ನು ತೋರಿಸುತ್ತಷ್ಟೇ. ಬಟ್ ನಮಗೆ ರಿಯಲಿ ಬೇಕಾಗಿರೋದೇನು, ನೀಡ್ಸಾ ವಾಂಟ್ಸಾ? ನೀಡ್ಸ್ ಅಲ್ವಾ. ಸೊ ಅದಕ್ಕೋಸ್ಕರ ಆಲ್ವೇಸ್ ರಿಮೆಂಬರ್, ವಿ ಹ್ಯಾವ್ ಟು ಪ್ರಯಾರಿಟೈಸ್ ಅವರ್ ಮನಿ. ಓಕೆನಾ, ಬಜೆಟ್ ಮಾಡುವಾಗ ಪ್ರಯಾರಿಟೈಸ್ ಮಾಡಬೇಕಾಗುತ್ತೆ. ನೀಡ್ಸ್ಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ, ವಾಂಟ್ಸ್ಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸಮ್ಟೈಮ್ಸ್ ನಮಗೆ ವಾಂಟ್ಸು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಶಾಪಿಂಗ್ ಮಾಲ್ಗೆ ಹೋಗಿರ್ತೀವಿ. ಓಕೆನಾ, ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಶಾಪಿಂಗ್ ಮಾಲ್ಸ್ಗೆ ಹೋಗಿದ ತಕ್ಷಣ ಎಷ್ಟೊಂದು ಕಣ್ಣಿಗೆಲ್ಲ ಕಾಣಿಸ್ತಾ ಇರುತ್ತೆ. ಎಲ್ಲದನ್ನು ನಾವು ಪರ್ಚೇಸ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಯಾಕಾಗೋದಿಲ್ಲ ಹೇಳಿ? ಮನಿ ಲಿಮಿಟ್ ಆಗಿರುತ್ತೆ. ಯಾಕೆ ಮನಿ ಲಿಮಿಟ್ ಆಗಿರುತ್ತೆ? ಯಾಕೆ? ನಮ್ಮ ಅರ್ನಿಂಗ್ ಕೆಪಾಸಿಟಿ ಅಷ್ಟೇ ಇರುತ್ತೆ ಅಂತ. ಸೊ ಹಂಗಾದರೆ ಸೊ ವಿತ್ ಸ್ಮಾಲ್ ಅಮೌಂಟ್ ಆಫ್ ಮನಿ ನಾವೆಷ್ಟು ಅರ್ನ್ ಮಾಡ್ತಿದ್ದೀರಲ್ವಾ, ಅದರಲ್ಲಿ ನಾವೇನು ಮಾಡ್ಬೋದು, ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಬೋದು. ಬಟ್ ವಾಂಟ್ಸ್ನ ಫುಲ್ಫಿಲ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಅರ್ನ್ ಮೋರ್ ಆ್ಯಂಡ್ ಮೋರ್. ಅರ್ಥ ಆಗ್ತದಲ್ವಾ? ಸೊ ಹಂಗಾರೆ ನಮಗೆ ಮಂತ್ಲಿ 30,000 ಬಂದರೆ ಸಾಕಾಗುತ್ತಾ? ಎಷ್ಟು ಅರ್ನ್ ಮಾಡ್ಬೇಕು ನಾವು ವಾಂಟ್ಸ್ನ ಫುಲ್ಫಿಲ್ ಮಾಡಬೇಕಂದ್ರೆ? ಎಷ್ಟು? 1 lakh.
ಓಕೆ 1 lakh ವೆರಿ ಗುಡ್. ಬಟ್ 30,000 ಬಂದರೂ ಕೂಡ ವಾಂಟ್ಸ್ನ ಫುಲ್ಫಿಲ್ ಮಾಡಬಹುದು, ಗೊತ್ತಾ ನಿಮಗೆ? ಸಿ ಫಾರ್ ಎಕ್ಸಾಂಪಲ್, ನೀವು ಎವ್ರಿ ಮಂತ್ ಶಾಪಿಂಗ್ ಮಾಲ್ಗೆ ಹೋಗ್ಬಿಟ್ಟು ಡಿಫ್ರೆಂಟ್ ಆಗಿರೋಂತಹ ಬ್ರ್ಯಾಂಡೆಡ್ ಕ್ಲೋತ್ಸ್ನ ಪರ್ಚೇಸ್ ಮಾಡಬೇಕು ಅಂತಿಲ್ಲ, ಓಕೆನಾ? ಇಲ್ಲ ನೀವು ಹೊರಗಡೆ ರೆಸ್ಟೋರೆಂಟ್ಸ್ಗೆ ಹೋಗಿ ಊಟ ಮಾಡಬೇಕಂತಿಲ್ಲ, ಓಕೆನಾ? ಮಂತ್ಲಿ ಮಾಡೋಂಥ ಹ್ಯಾಬಿಟ್ನ 6 months ಒನ್ಸ್ ಮಾಡಬಹುದಾ? ಓಕೆನಾ? 30,000ಅಲ್ಲಿ ಎವ್ರಿ ಮಂತ್ ನೀವೇನು ಮಾಡ್ಕೊಬೋದು, 1,000 ಸೇವ್ ಮಾಡ್ಕೊಂಡೋಗಿ, ಓಕೆನಾ? ಇಯರ್ಲಿ ಟ್ವೈಸ್ ನೀವು ಎಂಜಾಯ್ ಮಾಡ್ಬೋದಾ? ಯಾವುದೋ ಒಂದು ಬ್ರ್ಯಾಂಡೆಡ್ ಆಗಿರೋಂಥ ಕ್ಲೋತ್ನ ಪರ್ಚೇಸ್ ಮಾಡ್ಬೋದಾ? ಬ್ಯಾಗ್ಸ್ನ ತೊಗೊಬೋದಾ? ನಮ್ಮ ಹುಡುಗಿರ್ಗಂತೂ ಹೇಳೋದೇ ಬೇಡ. ಬಟ್ಟೆಗಳು ಮತ್ತು ಬ್ಯಾಗುಗಳು ಚಪ್ಪಲಿಗಳು ಅಂದರೆ ಹೆಂಗಿರುತ್ತೆ, ಯಾವ್ದು ಬಿಟ್ಟರೂ ಸಿಗೋದೇ ಇಲ್ಲ ನಾವು, ಅಲ್ವಾ? ಬಟ್ ಒಂದು ಪರ್ಸನ್ ಹೇಳ್ತಾರೆ, ಇನ್ಸ್ಟೆಡ್ ಆಫ್ ಪರ್ಚೇಸಿಂಗ್ ಅ 5,000 ವ್ಯಾಲ್ಯೂ ವರ್ತ್ ಆಫ್ ಅ ಬ್ಯಾಗ್, ಪರ್ಚೇಸ್ ಅ 500 rupees ಬ್ಯಾಗ್ ಆ್ಯಂಡ್ ಕೀಪ್ ರೆಸ್ಟ್ ಆಫ್ ದ 4,500 ಇನ್ ಇಟ್ ಅಂತ. ಅರ್ಥ ಆಯ್ತಾ? ಅಂದರೆ 5,000 ಕೊಟ್ಟು ನಾವು ಬ್ಯಾಗ್ ಪರ್ಚೇಸ್ ಮಾಡೋ ಬದಲು 500 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿ, ರಿಮೈನಿಂಗ್ 4,500 ಇರುತ್ತಲ್ವ, ಅದನ್ನು ಬ್ಯಾಗಲ್ಲಿ ಇಟ್ಕೊಂಡು ಓಡಾಡಿ. ಅದು ನಿಮಗೆ ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತಲ್ಲ, ಬೇರೆ ಕಡೆ ನಾವು ಅದನ್ನು ಹಾಕಬಹುದಲ್ವಾ? ಸೊ ದಿಸ್ ಈಸ್ ವಾಟ್, ಸಿ, ನೀವು 5,000 ಕೊಟ್ಟು ಒಂದು ಬ್ಯಾಗ್ ಪರ್ಚೇಸ್ ಮಾಡಿದರೂ ಕೂಡ ಅದನ್ನು ಎಷ್ಟು ದಿವಸ ಯೂಸ್ ಮಾಡ್ತೀರಾ? ಹಾರ್ಡ್ಲಿ ಒಂದು ಜಾಗಕ್ಕೆ ಒಂದಷ್ಟು ದಿವಸ ತೊಗೊಂಡು ಹೋಗ್ತೀರಾ, ಅದಾದಮೇಲೆ ನಮಗೆ ಬೋರ್ ಹೊಡೆದ್ಬಿಡುತ್ತಲ್ವಾ? ಸೊ ಈಗ ನಾವು ವೆಡ್ಡಿಂಗ್ಸ್ಗಂತ ಬಟ್ಟೆಗಳು ತೊಗೊತೀರಿ, ಎಷ್ಟೆಷ್ಟೋ ಸಾವಿರಗಳು ಕೊಟ್ಟು, ಎಷ್ಟು ಸತಿ ಹಾಕ್ತೀವಿ ನಾವು? ಹಾಂ, ಮ್ಯಾಕ್ಸಿಮಮ್ ಆ ಒಂದು ವೆಡ್ಡಿಂಗ್ ಪರ್ಪಸ್ಗೆ ಒಂದು ಸತಿ ಹಾಕ್ತೀವಿ. ಇನ್ನೊಂದು ಸತಿ ಆ ಒಂದು ರಿಲೇಟಿವ್ಸ್ ಎಲ್ಲ ಬೇರೆ ರಿಲೇಟಿವ್ಸ್ ಬರ್ತಿದ್ದಾರೆ ಅಂತ ಗೊತ್ತಾದರೆ ಇನ್ನೊಂದು ಸತಿ ವೇರ್ ಮಾಡ್ತೀರಿ, ಅಷ್ಟೇ ಅಲ್ವಾ? ಅದಕ್ಕೂ ಮೀರಿ ನಾವು ವೇರ್ ಮಾಡ್ತೀರಾ? ಸೊ ಹಂಗಾರೆ 5,000 10,000 ಕೊಟ್ಟು ಪರ್ಚೇಸ್ ಮಾಡೋದ್ರಲ್ಲಿ ಏನು ಯೂಸ್ ಇದೆ? ಓಕೆ, ಅದೇ ಕ್ಲೋತ್ನ ನಾವು ರೆಂಟ್ಗೆ ನಮಗೆ 1,000 ಸಿಗ್ತಿದೆ ಅನ್ನಂಗಿದ್ರೆ ಅದನ್ನು ತೊಗೊಬೋದಾ? ಸೊ ಹಂಗಾರೆ ಇಲ್ಲಿ ನಾವು ವೈಸಾಗಿ ಯಾವುದನ್ನು ಥಿಂಕ್ ಮಾಡ್ತಾ ಇದ್ದೀವಿ? ಸೊ 5,000 ಕೊಟ್ಟು ಪರ್ಚೇಸ್ ಮಾಡೋಂಥದ್ದು, 1,000 ಕೊಟ್ಟು ಅದನ್ನು ರೆಂಟ್ ಮಾಡೋಂಥದ್ದು. 1,000 ಕೊಟ್ಟು ಆರಾಮ್ಸೆ, ಬಿಕಾಸ್ ಒನ್ಸ್ ಟೈಮ್ ವೇರ್ ಆಗಿದ್ರೆ ಆರಾಮ್ಸೆ ನಾವು 1,000 ಕೊಟ್ಟು ಅದನ್ನು ರೆಂಟ್ ಮಾಡ್ಕೊಳೋದು ಬೆಸ್ಟ್ ಅಲ್ವಾ? ಸೊ ನಮಗೆ 4,000 ಸೇವ್ ಆಗುತ್ತಲ್ವಾ? ಆ 4,000 ನಾವೇನು ಮಾಡ್ಕೊಬೋದು, ಬೇರೆ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೊಬೋದು. ಆಮ್ ಐ ರೈಟ್? ಕರೆಕ್ಟ್ ಅಲ್ವಾ? ಸೊ ದಿಸ್ ಈಸ್ ವಾಟ್ ದ ನೀಡು ಮತ್ತು ವಾಂಟ್ಸ್ಗೆ ನಮಗೆ ಕ್ಲಿಯರ್ ಆಗಿ ಡಿಫ್ರೆನ್ಸಸ್ ಗೊತ್ತಿರಬೇಕು, ಓಕೆನಾ? ಸೊ ಇನ್ ಕೇಸ್ ನೀವೆಲ್ಲೋ ಒಂದು ಕಡೆ ಹೋಗ್ತಿರ್ತೀರಾ, ನೋಡಿದ ತಕ್ಷಣ ಇಷ್ಟ ಆಗೋಗ್ಬಿಡುತ್ತೆ, ಓಕೆನಾ? ನೋಡಿದ ತಕ್ಷಣ ಇಷ್ಟ ಆಯಿತು, ನಿಮ್ಗೆ ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಮೈಂಡಿಗೆ ಬಂದುಬಿಡುತ್ತೆ, ಓಕೆನಾ? ಅವಾಗ ಏನು ಮಾಡ್ತೀರಾ ನೀವು? ಅಮೌಂಟ್ ಇದ್ದೇ ಇರುತ್ತೆ, ನಿಮಗೊಂದು 5,000 ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇಮ್ಮಿಡಿಯೇಟಾಗಿ ಪರ್ಚೇಸ್ ಮಾಡ್ತೀರಾ ಅಥವಾ ಒಂದು ಸ್ವಲ್ಪ ವೆಯ್ಟ್ ಮಾಡ್ತೀರಾ? ಸುಮಾರು ಟೆಂಪ್ಟ್ ಆಗ್ತಿದೆ, ನನಗಿದು ಬೇಕೇ ಬೇಕು, ತೊಗೊಳ್ಲೇಬೇಕು, ನೆಕ್ಸ್ಟ್ ಸಿಗುತ್ತೋ ಸಿಗೋದಿಲ್ಲ, ಅವಾಗ ಏನು ಮಾಡ್ತೀರಾ ನೀವು? ಪರ್ಚೇಸ್ ಮಾಡಿಬಿಡ್ತೀರಾ? ಸೊ ದಟ್ ಈಸ್ ವಾಟ್ ದ ಮಿಸ್ಟೇಕ್ಸ್ ದಟ್ ವಿ ವಿಲ್ ಗೋಯಿಂಗ್ ಟು ಡೂ, ಓಕೆ? ಸೊ ಯಾವುದೇ ಒಂದು ನೋಡಿದ ತಕ್ಷಣ ನಾವು ಪರ್ಚೇಸ್ ಮಾಡಬಾರ್ದು, ಓಕೆನಾ? ವಿ ಹ್ಯಾವ್ ಟು ಪಾಸ್, ಸ್ವಲ್ಪ ನಿಂತ್ಕೊಳ್ಳಿ, ನಿಮ್ಗಿನ್ನೂ ಟೈಮ್ ಇದೆಯಾ? ಟೇಕ್ ಅ 24 hours ಟೈಮ್, ಓಕೆನಾ? ಥಿಂಕ್, ಓಕೆನಾ? ಡೂ ಐ ರಿಯಲಿ ನೀಡ್ ಇಟ್ ಆರ್ ವಾಂಟ್ ಇಟ್? ಎರಡೇ ಕ್ವೆಶನ್, ಇದು ನೀಡ ನನಗೆ, ವಾಂಟ, ಓಕೆ? ಇಫ್ ಇಟ್ ಈಸ್ ರಿಯಲಿ ನೀಡ್ ಫಾರ್ ಯು ಅಂತ ಬಂದಾಗ ಪರ್ಚೇಸ್ ಇಟ್ ಇನ್ ದ ನೆಕ್ಸ್ಟ್ ಡೇ, ಓಕೆ? ಎರಡನೇ ದಿವಸ ಹೋಗೋಷ್ಟೊತ್ತಿಗೆ ಅದೇನು ಕ್ಲೋಸ್ ಆಗೋಗ್ಬಿರಲ್ಲ, ಖಾಲಿನೂ ಆಗಿರೋದಿಲ್ಲ, ಸ್ಟಾಕ್ ಇರುತ್ತೆ, ಓಕೆನಾ? ಸೊ ಇಲ್ಲ ನನಗೆ ಜಸ್ಟ್ ಇದು ವಾಂಟ್, ನೋಡೋದಕ್ಕೆ ಚೆನ್ನಾಗಿದೆ, ಓಕೆನಾ? ನನ್ನ ಹತ್ರ ಇಲ್ಲ, ಅಥವಾ ನನಗೇನೋ ಇದು ಬೇಕು, ಎಲ್ಲರೂ ಹಾಕ್ಕೊಂಡಿದ್ದಾರೆ ಅಂತ ಪರ್ಚೇಸ್ ಮಾಡ್ತಿರೋದು ನನಗಿದ್ರೆ ಜಸ್ಟ್ ಸ್ಟಾಪ್ ಇಟ್, ಓಕೆ? ಸ್ಟಾಪ್ ಮಾಡಿ. ಇಲ್ಲ ಅಂತ ಹೇಳಿದಾಗ, ಇಲ್ಲ ನನಗೆ ಈ ವರ್ಷ ಬೇಕಾಗಿಲ್ಲ, ಮುಂದಿನ ವರ್ಷ ತೊಗೊಂಡ್ರೆ ನನಗೆ ನಡೆಯುತ್ತೆ ಅನ್ನಂಗಿದೆ, ಮುಂದಿನ ವರ್ಷಕ್ಕೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಅದರಲ್ಲಿ ಏನಿದೆ ಅಲ್ವಾ? ಸೊ ಅದಕ್ಕೋಸ್ಕರ ಯಾವುದೇ ಥಿಂಗ್ಸ್ನ ನೀವು ನೋಡಿದ ತಕ್ಷಣ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಸ್ಟಾಪ್ ಫಾರ್ 24 hours ಆ್ಯಂಡ್ ಆಸ್ ದ ಕ್ವೆಶನ್, ಡು ಐ ರಿಯಲಿ ನೀಡ್ ಇಟ್ ಆರ್ ವಾಂಟ್ ಇಟ್? ಓಕೆ, ನಾನು ನೀಡ್ ಅಂತ ನಿಮಗೆ ಆಯಿತು ಅಂತ ಬಂದಾಗ ಪರ್ಚೇಸ್ ಮಾಡ್ಕೊಳ್ಳಿ. ವಾಂಟ್ ಅಂತ ಬಂದಾಗ ನೀವೇನು ಮಾಡ್ಕೊಳ್ಳೋದನ್ನು ನೀವು ಪೋಸ್ಟ್ಪೋನ್ ಮಾಡ್ಕೊಬೋದು ಅಥವಾ ಕ್ಯಾನ್ಸಲ್ ಬೇಕಾದ್ರೂ ಮಾಡಬಹುದು, ಓಕೆ? ಸೊ ದಿಸ್ ಈಸ್ ವಾಟ್ ದ ನೀಡ್ ಆ್ಯಂಡ್ ವಾಂಟ್. ಸೊ ಅದರಲ್ಲಿ ನಾನು ಹಾಕಿದ್ದೀನಿ ಪಿಕ್ಚರ್ಸು, ನಿಮಗೆ ಯಾವುದ್ರಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು, ಓಕೆನಾ? ಸೊ ಆಲ್ ದೀಸ್ ಆರ್ ದ ಡೈಲಿ ಎಸೆನ್ಷಿಯಲ್ಸ್, ನಮಗೆ ಅದು ಬೇಕೇ ಬೇಕಲ್ವಾ? ಸೊ ಇದರಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ, ಓಕೆನಾ? ಅದೇ ಈ ಥಿಂಗ್ಸ್ನು ನಾವು ಏನು ಮಾಡ್ಕೊಬೋದು, ವಾಂಟ್ಸಾಗೂ ಕನ್ವರ್ಷನ್ಸ್ ಮಾಡ್ಕೊಬೋದು. ಇವಾಗ ನಾರ್ಮಲಾಗಿ ನಾವು ಡೈಲಿ ಊಟ ಮಾಡ್ತಿರ್ತೀವಿ, ಮುದ್ದೆ, ಅನ್ನ, ಸಾರು, ಚಪಾತಿ. ಸೊ ಇದೆಲ್ಲ ನಮಗೆ ನೀಡು. ಅದೇ ನಮಗೆ ಎವ್ರಿ ಡೇ ನಾನು ರೆಸ್ಟೋರೆಂಟಲ್ಲೇ ಊಟ ಮಾಡಬೇಕು ಅಂದರೆ ಅದು ವಾಂಟ್ ಆಗುತ್ತೆ. ಸೊ ಯಾವುದು ಬೇಕು ನಮಗೆ? ನೀಡ್ ಬೇಕು. ಸೊ ದಿಸ್ ಈಸ್ ಮೋರ್ ದೆನ್ ಎನಫ್ ಟು ಲೀಡ್ ಅವರ್ ಡೈಲಿ ಲೈಫ್. ಸೊ ಅದಕ್ಕೋಸ್ಕರ ಯಾವುದು ಬೇಕು, ಹೆಂಗೆ ಬೇಕು ಅನ್ನೋದನ್ನು ನೀವೇ ಪ್ರಯಾರಿಟೈಸ್ ಮಾಡ್ಕೊಬೇಕಾಗುತ್ತೆ, ಓಕೆ? ಸೊ ನೆಕ್ಸ್ಟ್ ಇನ್ನೊಂದು ನೋಡಿ, ದೀಸ್ ಆರ್ ಆಲ್ ದ ವಾಂಟ್ಸ್, ಓಕೆನಾ? ಆ್ಯಕ್ಚುಲಿ ವಾಂಟ್ಸು ಬೇಕಾಗುತ್ತೆ ನಮಗೆ, ಬಿಕಾಸ್ ಹ್ಯೂಮನ್ ಸೈಕಾಲಜಿ ಇರೋದೇ ಹಾಗೆ ನಮಗೆ, ಓಕೆನಾ? ಎಲ್ಲ ಥರದನ್ನು ನಾವು ಎಂಜಾಯ್ ಮಾಡಬೇಕು ಅಂತ ಇರುತ್ತೆ, ಬಟ್ ಎಂಜಾಯ್ ಮಾಡೋದನ್ನು ಮಾಡಿ, ಓಕೆ? ಸೊ ಯಾವಾಗ ನೆಸೆಸಿಟಿ ಅಂತ ಅನಿಸುತ್ತೋ ಆವಾಗ ಎಂಜಾಯ್ ಮಾಡ್ಕೊಳ್ಳಿ, ಬಟ್ ಮೇಕ್ ಶೋರ್ ದಟ್ ಎವ್ರಿ ವಾಂಟ್ ಶುಡ್ ನಾಟ್ ಬಿಕಮ್ ಅ ನೀಡ್. ಅದು ನಿಮಗೆ ತುಂಬ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ಅಂದರೆ ಎಲ್ಲ ವಾಂಟ್ಸು ನಮಗೆ ನೀಡಾಗಿ ಕನ್ವರ್ಷನ್ ಆಗೋ ಥರ ನಾವು ಮಾಡ್ಕೊಬಾರ್ದು.
ನೀಡ್ಸ್ ಆರ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಆರ್ ವಾಂಟ್ಸ್. ಓಕೆನಾ, ಇದನ್ನು ನಾವು ಪ್ರಾಪರಾಗಿ ತಿಳ್ಕೊಂಡಿದ್ದೀರ ಅಂತ ಬಂದವಾಗ, ನೀಡು ಮತ್ತು ವಾಂಟ್ಸ್ ಡಿಫ್ರೆನ್ಸಸ್ ಗೊತ್ತಾಯಿತು ಅಂತ ಬಂದವಾಗ, ನಮ್ಮ ಹತ್ರ ಇರುವಂಥ ಮನಿನ ನಾವು ವೈಸಾಗಿ ಸ್ಪೆಂಡ್ ಮಾಡಿಕೊಂಡು ರಿಮೈನಿಂಗ್ ಮನಿನ ನಾವು ಏನು ಮಾಡ್ಕೊಬೋದು, ಸೇವ್ ಮಾಡ್ಬೋದು. ಸೇವ್ ಜೊತೆಯಲ್ಲಿ ಇನ್ವೆಸ್ಟ್ ಕೂಡ ಮಾಡಬಹುದು. ಓಕೆನಾ, ಓಕೆ. ಸೊ ಹಾಗೆ ನಾನು ಹೇಳ್ದಂಗೆ ನೀಡ್ಸ್ ಕೀಪ್ ಯು ಅಲೈವ್, ಬಟ್ ವಾಂಟ್ಸ್ ಮೇಕ್ಸ್ ಯುವರ್ ಲೈಫ್ ಮೋರ್ ಕಂಫರ್ಟೇಬಲ್. ಓಕೆನಾ, ನಾವು ಸದ್ಯಕ್ಕೆ ನಮಗೆ ಕಡಿಮೆ ಬಜೆಟ್ ಇದೆ, ನಮ್ಮ ಸಂಬಳ ತುಂಬ ಕಡಿಮೆ ಇದೆ ಅಂತ ಬಂದಾಗ ನಾವು ನಾರ್ಮಲ್ಲಾಗಿ ಜೀವನ ನಡೆಸ್ಕೊಂಡೋದ್ರೆ ಸಾಕಾಗುತ್ತೆ ಅಲ್ವಾ. ಸೊ ಅದೇ ನಮ್ಮ ಹತ್ರ ತುಂಬ ಜಾಸ್ತಿ ಬಜೆಟ್ ಇದೆ ಅಂತ ಬಂದಾಗೂ ಇಟ್ಸ್ ನಾಟ್ ಥಿಂಕ್ ದಟ್ ಲೈಕ್ ಎಲ್ಲ ವಾಂಟ್ಸಲ್ಲೇ ಸ್ಪೆಂಡ್ ಮಾಡಬೇಕಂತನೂ ಇಲ್ಲ, ವೈಸಾಗಿ ಸ್ಪೆಂಡ್ ಮಾಡಿ, ಇಟ್ ಈಸ್ ಮೋರ್ ದೆನ್ ಎನಫ್ ಅಂತ ಹೇಳ್ಬಿಟ್ಟು. ಓಕೆ, ಅರ್ಥ ಆಗಿದೆಯಾ? ಸೊ ನೆಕ್ಸ್ಟು ಎಲ್ಲರೂ ಶಾಪಿಂಗ್ ಮಾಲ್ಗೆ ಹೋದಾಗ, ಪರ್ಚೇಸ್ ಮಾಡೋಕ್ಕೆ ಹೋದಾಗ ಈ ಕ್ವೆಶನ್ಸ್ ಹಾಕ್ಕೊತೀರಾ, ನೀಡ್ ಆರ್ ವಾಂಟ್. ನೀಡ್ ಇದ್ದರೆ ಪರ್ಚೇಸ್ ಮಾಡಬೇಕು, ವಾಂಟ್ ಇದ್ದರೆ ಸ್ಟಾಪ್ ಮಾಡಿ ಥಿಂಕ್ ಮಾಡಿ. ಓಕೆ, ನಾನು ನಿಮಗೆ ಕ್ವೆಶನ್ಸ್ ಕೇಳಿಕೊಂಡು ಅದನ್ನು ನೀವೇನು ಮಾಡ್ಕೊಳ್ಳಿ, ಪೋಸ್ಟ್ಪೋನ್ ಮಾಡ್ಕೊಬೋದಿಲ್ಲ, ಕ್ಯಾನ್ಸಲ್ ಆದರೂ ಮಾಡ್ಕೊಬೋದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ನೀಡ್ ಆ್ಯಂಡ್ ವಾಂಟ್ಸ್. ಸೊ ಇದರಲ್ಲಿ ನಾನು ನೆಕ್ಸ್ಟ್ ನಿಮಗೊಂದು ಆ್ಯಕ್ಟಿವಿಟಿನೂ ಕೊಡ್ತೀನಿ. ಸೊ ಒಂದು ಪೆನ್ನು ಮತ್ತು ಬುಕ್ಕು ಎತ್ಕೊಂಡು ರೆಡಿ ಆಗಿರಿ. ಓಕೆನಾ, ಈ ವರ್ಡ್ ಎಲ್ಲಾದರೂ ಕೇಳಿದ್ದೀರಾ ನೀವು? ಇಂಪಲ್ಸ್ ಬೈಯಿಂಗ್. ಇಂಪಲ್ಸ್ ಬೈಯಿಂಗ್ ಮೋಸ್ಟ್ ಪ್ರಾಬಲಿ ನಿಮ್ಗೆ ಆ ಪಿಕ್ಚರಲ್ಲಿ ನೋಡಿದ ತಕ್ಷಣ ಗೊತ್ತಾಗಬಹುದು. ಇಂಪಲ್ಸ್ ಬೈಯಿಂಗ್ ಗೊತ್ತಾಗ್ತಿಲ್ವಾ? ಸೊ ಏನಿರ್ಬೋದು ಅಂತ ಗೆಸ್ ಮಾಡ್ತೀರಾ? ಬಸ್ಸಲ್ಲಿ ಬರ್ತಾ ಇರ್ತೀರಾ, ಓಕೆನಾ. ಸೊ ಟೈಮ್ ಇನ್ನೂ ಜಾಸ್ತಿ ಇದೆ, ಮೊಬೈಲಲ್ಲಿ ನೆಟ್ ಕೂಡ ಇದೆ. ಓಕೆನಾ, ಮಾರ್ನಿಂಗ್ ಬರ್ತಾ ಇದ್ದೀರಾ, ಯಾವುದೋ ಒಂದು ಶಾಪಿಂಗ್ ಆ್ಯಪ್ ಓಪನ್ ಮಾಡಿದ್ದೀರಾ, ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಇಲ್ಲ ಮಿಂತ್ರಾ ಆಗಿರ್ಬೋದು, ಮೀಶೋ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್. ಓಕೆನಾ, ಓಪನ್ ಮಾಡಿದ್ದೀರಾ. ಸೊ ನಿಮ್ಮ ಸ್ಟಾಪಿಂದ ಮುಳ್ಬಾಗ್ಲಿಗೆ ಬರೋಷ್ಟೊತ್ತಿಗೆ ನಿಮಗೆ ಗೊತ್ತಿಲ್ಲದಿರೋ ಒಂದಷ್ಟು ಐಟಮ್ಸ್ ಕಾರ್ಟ್ಗೆ ಹೋಗಿರುತ್ತೆ, ರೈಟ್? ಒಂದಷ್ಟು ಐಟಮ್ಸ್ನ ನೀವು ಲೈಕ್ ಪೇ ಕೂಡ ಮಾಡಿಬಿಟ್ಟಿರ್ತೀರ. ಮಾಡಿರ್ತೀರೋ ಇಲ್ಲೋ? ನೀವು ಮಾಡ್ತೀರಲ್ಲ, ನಾನಂತೂ ಮಾಡಿರ್ತೀನಿ. ಜನರಲಿ ಮಾಡ್ತೀವಲ್ವಾ? ಸೊ ಅಂದರೆ ಬಸ್ಸಲ್ಲಿ ಬರೋವಾಗೆ ಅಂತಲ್ಲ, ಎನಿ ಫ್ರೀ ಟೈಮಲ್ಲಿ ನಾವೇನು ಮಾಡ್ತೀರಿ, ಯಾವುದೋ ಒಂದು ಶಾಪಿಂಗ್ ಆ್ಯಪ್ನ ಓಪನ್ ಮಾಡ್ತೀವಿ. ಇವಾಗ ಎಲ್ಲ ಕಡೆ ಫ್ರೀಡಮ್ ಸೇಲ್ಸ್ ನಡೀತಾ ಇದೆ. ಸೊ ಯಾವ್ದಾದ್ರು ಒಂದಷ್ಟು ಪ್ರಾಡಕ್ಟ್ಸು 50% ಹಾಕಿರ್ತಾರೆ, ಕಡಿಮೆ ಇದ್ರಲ್ಲಿ ಹಾಕಿರ್ತಾರೆ, ಡಿಸ್ಕೌಂಟ್ಸ್ ಜಾಸ್ತಿ ಇರುತ್ತೆ ಬಟ್ ನಾವೇನು ಮಾಡ್ತೀರಿ, ಆ್ಯಪ್ಸ್ನ ಓಪನ್ ಮಾಡಿಕೊಂಡು ಒಂದಷ್ಟೆಲ್ಲ ಐಟಮ್ಸ್ನ ಕಾರ್ಟ್ಗೆ ಹಾಕ್ಕೊಂಡು ಒಂದಷ್ಟೆಲ್ಲ ಐಟಮ್ಸ್ನ ನಾವೇನು ಮಾಡ್ತೀರಿ, ಪರ್ಚೇಸೇ ಮಾಡಿಬಿಟ್ಟಿರ್ತೀರಿ. ಓಕೆನಾ, ಸೊ ದಟ್ ಈಸ್ ವಾಟ್ ದ ಇಂಪಲ್ಸ್ ಬೈಯಿಂಗ್ ಅಂದರೆ, ವಿಥೌಟ್ ಥಿಂಕಿಂಗ್, ಓಕೆನಾ, ವಿಥೌಟ್ ಗಿವಿಂಗ್ ಟಾಸ್ಕ್ ಟು ಅವರ್ ಮೈಂಡ್. ಓಕೆನಾ, ನನಗದು ಬೇಕು ಬೇಡ ಅಂತ ಥಿಂಕ್ ಮಾಡೋದಕ್ಕೆ ಮುಂಚೆನೇ ನಾವೇನು ಮಾಡಿಬಿಡ್ತೀರಿ ಅಂದರೆ ಪರ್ಚೇಸ್ ಮಾಡಿಬಿಟ್ಟಿರ್ತೀರಿ. ಓಕೆನಾ, ಅದನ್ನೆಲ್ಲ ನಾವು ಇಂಪಲ್ಸ್ ಬೈಯಿಂಗ್ ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್, ಮುಳ್ಬಾಗ್ಲಲ್ಲಿ ಟ್ರೆಂಡ್ಸ್ ಇದೆಯಾ? ಸೊ ಎಲ್ಲಾದರೂ ನೀವು ಹೊರಗಡೆ ಎಕ್ಸಿಬಿಷನ್ಸ್ ಆಗಿರಬಹುದು, ಒಂದಷ್ಟು ಪೋಸ್ಟರ್ಸ್ನೆಲ್ಲ ಹಾಕಿರ್ತಾರೆ, ಅಬ್ಸರ್ವ್ ಮಾಡಿದ್ದೀರಾ? ಏನೇನು ಹಾಕಿರ್ತಾರೆ ಹೇಳಿ? 50% ಆಫ್, ಬೈ ಒನ್ ಗೆಟ್ ಒನ್ ಹಾಕಿರ್ತಾರಲ್ವಾ? ಸೊ ಇನ್ನೂ ಏನೇನೋ ಹಾಕಿರ್ತಾರೆ, 7,000ಗೆ 14,000ಗೆ ಪರ್ಚೇಸ್ ಮಾಡಿ 7,000ನ ಪೇ ಮಾಡಿ, ಇದೆಲ್ಲ ಹಾಕಿರ್ತಾರಲ್ಲ. ದೀಸ್ ಆರ್ ಆಲ್ ದ ಸ್ಟ್ರಾಟಜೀಸ್ ಆಫ್ ಇಂಪಲ್ಸ್ ಬೈಯಿಂಗ್ ಟು ದ ಮಾರ್ಕೆಟಿಂಗ್ ಪೀಪಲ್. ಓಕೆನಾ, ಅದನ್ನು ನಾವೇನ್ಕೊಂತೀರಿ, 50% ಆಫಲ್ಲಿ ನಡೀತಿದೆ, ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಹೇಳ್ಬಿಟ್ಟು ನಾವು ಬೇಗ ಹೋಗ್ಬಿಟ್ಟು ಏನು ಮಾಡ್ತೀವಿ, ಬಿದ್ದೋಗ್ತೀವಿ ಹಳ್ಳಕ್ಕೆ. ಬಟ್ ಹಂಗೆ ಥಿಂಕ್ ಮಾಡಿ, ನಮ್ಮ ಪೇರೆಂಟ್ಸ್, ಓಕೆನಾ, ಅವರೆಲ್ಲರೂ ಏನಾದ್ರು ಅಂಗಡಿಗೆ ಹೋದರೆ, ಫಸ್ಟ್ ಗ್ರಾಸರೀಸ್ ತೊಗೊಂಬರ್ಬೇಕು ಅಂತ ಹೋದರೆ ಫಸ್ಟ್ ಏನು ಮಾಡ್ತಾರೆ ಅವರು? ಮನೆಯಲ್ಲಿ ಅಮ್ಮಂದ್ರೆ ಕೇಳ್ತಾರೆ ಏನೇನೆಲ್ಲ ಬೇಕು ಅಂತ, ಲಿಸ್ಟ್ ಮಾಡಿಕೊಡು ಅಂತ ಕೇಳ್ತಾರೆ ಅಲ್ವಾ? ಸೊ ಲಿಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಹೋಗ್ತಾರೆ, ಅಂಗಡಿಗೆ ಹೋಗ್ತಾರೆ, ಆ ಲಿಸ್ಟಲ್ಲಿರೋಷ್ಟು ಐಟಮ್ಸ್ ಮಾತ್ರ ಮನೆಗೆ ತೊಗೊಂಬಂದಿರ್ತಾರೆ. ಆ್ಯಂಡ್ ಅವ್ರು ಬಜೆಟ್ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ನನಗೆ 3,000ದಲ್ಲೇ ಇದನ್ನೆಲ್ಲ ಮುಗಿಸ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು. ಅದೇ ಇವಾಗ ನಾವೆಲ್ಲನೂ ಜೆನ್ಸೀಸ್ ಆಗಿರ್ಬೋದು, ಮಿಲೇನಿಯರ್ಸ್ ಆಗಿರ್ಬೋದು, ನಾವು ಇವಾಗ ಶಾಪಿಂಗ್ ಮಾಲ್ಗೆ ಹೋದರೆ ಅಥವಾ ಗ್ರಾಸರೀಸ್ನ ತೊಗೊಂಬರಕ್ಕೆ ಹೋದರೆ ಲಿಸ್ಟ್ ಮಾಡ್ಕೊತಿದ್ದೀವಾ? ಇಲ್ಲ. ಒಳಗಡೆಗೆ ಏನೋ ಒಂದು ಟ್ರಾಲಿ ತೊಗೊಂಡು ಒಳಗಡೆ ಹೋಗ್ತೀವಿ, ಹೊರಗಡೆ ಬರೋಷ್ಟೊತ್ತಿಗೆ ಏನಾಗಿರುತ್ತೆ ಹೇಳಿ? ಟ್ರಾಲಿ ತುಂಬಿರುತ್ತೆ, ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಏನಾಗಿರುತ್ತೆ, ಖಾಲಿನೂ ಆಗೋಗಿರುತ್ತೆ ಅಲ್ವಾ? ಸೊ ಅವಾಗ ಯಾವತ್ತಾರು ನಾವು ಕ್ವೆಶನ್ಸ್ನ ಕೇಳ್ಕೊಂಡಿದ್ದೀರಾ, ಇವೆಲ್ಲ ನನಗೆ ನೆಸೆಸಿಟಿ ಇತ್ತಾ ಅಲ್ವಾ? ಇದನ್ನು ನಾವು ಡೈಲಿ ಮಾಡೋಂಥ ತಪ್ಪುಗಳೇ. ಓಕೆನಾ, ಸೊ ಆಲ್ವೇಸ್ ರಿಮೆಂಬರ್, ನಮಗೇನು ಬೇಕು, ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಾಪರಾಗಿ ಬಜೆಟ್ ಮಾಡ್ಕೊಂಡಿಲ್ಲ ಅಂತೇಳಿದ್ರೆ, ಲಿಸ್ಟ್ ಔಟ್ ಮಾಡ್ಕೊಂಡಿಲ್ಲ ಅಂತಂದಾಗ ನಮಗೆ ಗೊತ್ತಿಲ್ದಿರೋ ನಮ್ಮ ಹತ್ರ ಇರೋ ಹಣ ಎಲ್ಲ ಏನಾಗ್ತಿರುತ್ತೆ, ವೇಸ್ಟಾಗಿ ಹೋಗ್ತಿರುತ್ತೆ. ನಾವು ಯಾವತ್ತೂ ಅಷ್ಟೇ ರೆಗ್ಯುಲರಾಗಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸಸ್ನ ಚೆಕ್ ಮಾಡ್ತಿರೋದಿಲ್ಲ. ಓಕೆನಾ, ಯಾವಾಗಲೂ ಅಪರೂಪಕ್ಕೆ ಒಂದ್ಸತಿ ಚೆಕ್ ಮಾಡ್ತೀರಿ, ನೋಡಿದ ತಕ್ಷಣ ಶಾಕ್ ಆಗೋಗ್ಬಿಡುತ್ತೆ, ಅಯ್ಯೋ ಮೊನ್ನೆ ತಾನೇ ಸ್ಯಾಲ್ರಿ ಬಂತು, ಎಲ್ಲೋಯ್ತು ಅಮೌಂಟ್ ಎಲ್ಲನೂ ಅಂತ ಅಲ್ವಾ? ಸೊ ಎಲ್ಲೋಯ್ತು ಅನ್ನೋದನ್ನು ನಾವು ಟ್ರ್ಯಾಕ್ ಇಟ್ಕೊಬೇಕಲ್ವಾ, ಎಲ್ಲಿ ನಾವು ಎಕ್ಸ್ಪೆಂಡಿಚರ್ಸ್ನ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಆ ಟ್ರ್ಯಾಕ್ ಪ್ರಾಪರಾಗಿ ನಾವು ಇಟ್ಕೊಂಡಿಲ್ಲ ಅಂತ ಬಂದವಾಗ ವಿ ವಿಲ್ ನಾಟ್ ಗೋಯಿಂಗ್ ಟು ಮ್ಯಾನೇಜ್ ಅವರ್ ಮನಿ ಪ್ರಾಪರ್ಲಿ ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ಅದಕ್ಕೋಸ್ಕರ
ನೀವೆಲ್ಲೇ ಹೋಗಲಿ ಇಂಪಲ್ಸ್ ಬೈಯಿಂಗ್ ಅನ್ನೋ ಅಟ್ಯಾಕ್ಸ್ಗೆ ಬಲಿ ಆಗಬೇಡಿ. ಓಕೆನಾ? ಪ್ರಾಪರಾಗಿ ವೈಸಾಗಿ ಥಿಂಕ್ ಮಾಡಿ, ನಿಮಗೆ ಅದು ಅಗೇನ್ ಇಲ್ಲೂ ಬೇಕಾದ್ರೆ ನೀವು ಕ್ವೆಶನ್ ಹಾಕೋಬೋದು, ಡು ಐ ರಿಯಲಿ ನೀಡ್ ಇಟ್ ಆರ್ ವಾಂಟ್ ಇಟ್? ಓಕೆನಾ? ಅದನ್ನು ಕ್ವೆಶನ್ ಮಾಡಿಕೊಂಡು ನಿಮಗೆ ಅದು ಬೇಕೇ ಬೇಕು, ಮನೆಗೆ ನೆಸೆಸಿಟಿ ಇದೆ ಅಂತ ಬಂದಾಗ, ನಿಮಗೆ ನೆಸೆಸಿಟಿ ಇದೆ ಅಂತ ಬಂದಾಗ ನೀವೇ ಅದನ್ನು ಏನು ಮಾಡ್ಕೊಬೋದು, ಪರ್ಚೇಸ್ ಮಾಡ್ಕೊಬೋದು. ಸೊ ಇಲ್ಲ ಅಂತ ಬಂದರೆ ನಿಮ್ಗೆ ಎಷ್ಟು ನೆಸೆಸಿಟಿ ಇದೆಯೋ ಅಂಗಡಿಗೆ ಹೋಗಿ ಅಷ್ಟನ್ನು ಮಾತ್ರನೇ ತೊಗೊಂಬನ್ನಿ. ಎಸ್ಪೆಷಲಿ ನನ್ನ ಕಡೆಯಿಂದ ಇನ್ನೂ ಒಂದು ಸಜೆಷನ್ ನಿಮಗೆ, ಗ್ರಾಸರೀಸ್ನ ಪರ್ಚೇಸ್ ಮಾಡೋದಾದರೆ ಬಿಗ್ ಬಾಸ್ಕೆಟ್ಗಳು, ಬಿಗ್ ಬಜಾರ್ಗಳಿಗೆ ಹೋಗಬೇಡಿ. ಆದಷ್ಟು ಕೂಡ ನಾವೇನು ಮಾಡಿ, ನಮ್ಮ ಪೇರೆಂಟ್ಸ್ ಎಲ್ಲ ಹೋಗ್ತಿದ್ರಲ್ವಾ, ಯಾವ ಥರ ಅಂಗಡಿಗಳಿಗೆ ಹೋಗ್ತಿದ್ರು ನೋಡಿ, ರೇಷನ್ ಅಂಗಡಿಗಳಂತ ಕರಿತಿರಲ್ಲ, ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡ್ಕೊಂಬಂದರೆ ನಮಗೆ ಆ್ಯಕ್ಚುಲಿ ಇನ್ನೂ ಕಡಿಮೆ ರೇಟಿಗೆ ಎಲ್ಲನೂ ಚೆನ್ನಾಗಿ ಕ್ವಾಲಿಟಿ ಇರೋಂಥ ಪ್ರಾಡಕ್ಟ್ಸೇ ಸಿಗುತ್ತೆ. ಬಿಕಾಸ್ ಅವ್ರು ಯಾರೂ ಮಾರ್ಕೆಟಿಂಗ್ ಮಾಡೋದಿಲ್ಲ. ಬಟ್ ನಿಮಗೆ ಬಿಗ್ ಬಾಸ್ಕೆಟು, ರಿಲಯನ್ಸರು ಮಾರ್ಕೆಟಿಂಗ್ ಮಾಡಿ ತಾನೇ ನಮಗೆ ಸೊ ಚೆನ್ನಾಗಿಲ್ಲದೆ ಇರೋದಕ್ಕೆಲ್ಲ ಬಣ್ಣಗಳಾಕಿ ಏನು ಮಾಡ್ತಾರೆ, ಚೆನ್ನಾಗಿದೆ ಅಂತೇಳ್ಬಿಟ್ಟು ಪ್ರೆಸೆಂಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಸೊ ಯಾವುದೇ ಥರದ್ದು ಇಂಪಲ್ಸ್ ಬೈಯಿಂಗ್ ಅನ್ನೋ ಅಟ್ಯಾಕ್ಸ್ಗೆ ನಾವು ಬಲಿ ಆಗಬಾರ್ದು. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ಸ್ಪೆಂಡಿಂಗ್ ಅವರ್ ಮನಿ. ಬಿಕಾಸ್ ನಾವು ಒಂದೊಂದು ರುಪಿನೂ ಪಡಿಬೇಕು, ಅರ್ನ್ ಮಾಡಬೇಕು ಅಂತ ಬಂದಾಗ ತುಂಬಾ ಎಫರ್ಟ್ಸ್ ಹಾಕಿರ್ತೀವಿ, ರೈಟ್? ಸೊ ಅದೇ ಥರ ನಾವು ಅದನ್ನು ಸ್ಪೆಂಡ್ ಮಾಡಬೇಕು ಅಂದ ಕೂಡ ವಿ ಹ್ಯಾವ್ ಟು ಥಿಂಕ್ ಆ್ಯಂಡ್ ಸ್ಪೆಂಡ್. ಓಕೆನಾ? ಪ್ರಾಪರ್ ಒಂದೊಂದು ರುಪಿಗೂ ಕೂಡ ನಾವು ಒಂದು ಡೈರೆಕ್ಷನ್ನ ಸೆಟ್ ಮಾಡಿರಲೇಬೇಕಾಗುತ್ತೆ. ಓಕೆ, ದಟ್ ಈಸ್ ವಾಟ್ ಫಿನಾನ್ಷಿಯಲ್ ಲಿಟ್ರಸಿ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ನಿಮ್ಗೆ ಹೇಳಿದ್ನಲ್ವಾ ಅದೇ ಥರದ್ದು ಇದನ್ನೆಲ್ಲ ಹಾಕಿರೋವಂಥದ್ದು. ನೀವು ಯಾವುದೋ ಒಂದನ್ನು ನೋಡ್ತೀರಾ, ತುಂಬ ಎಕ್ಸೈಟೆಡಾಗಿ ಫೀಲ್ ಆಗುತ್ತೆ, ಅದಾಗಿದ್ದಾದ್ಮೇಲೆ ಇಮ್ಮಿಡಿಯೇಟಾಗಿ ಅದನ್ನು ಪರ್ಚೇಸ್ ಮಾಡ್ಕೊತೀರಾ, ಮನೆಗೆ ಬಂದು ಅಯ್ಯೋ ಇದು ನನ್ನ ಹತ್ರ ಆಲ್ರೆಡಿ ಇತ್ತಲ್ವಾ, ಏನು ನಾನು ಪರ್ಚೇಸ್ ಮಾಡಿದೆ ಅಂತ ರಿಗ್ರೆಟ್ಸ್ನ ಫೀಲ್ ಆಗ್ತಿರುತ್ತೆ. ಸೊ ಅದನ್ನು ಪಾಪಪ್ ಮಾಡೋ ಅಂಥ ಒಂದಷ್ಟು ಥಿಂಗ್ಸ್ ಯಾವುದಂತ ಬಂದಾಗ ನಾನು ಅವಾಗಲೇ ಹೇಳಿದ್ನಲ್ವಾ, ಒಂದಷ್ಟು ಪ್ರಾಪರಾಗಿ ನಿಮ್ಗೊಂದು ಡಿಸ್ಕೌಂಟ್ಸ್ ಅಂತ ಹಾಕ್ಬಿಟ್ಟಿರ್ತಾರೆ. ಬೈ ಒನ್ ಗೆಟ್ ಒನ್ ಆಗಿರ್ಬೋದು, 50% ಡಿಸ್ಕೌಂಟ್ಸ್ ಆಗಿರ್ಬೋದು, ಮತ್ತು ನಿಮಗೆ ತುಂಬ ಚೆನ್ನಾಗಿ ಎಕ್ಸಿಬಿಷನ್ಸ್ ಎಲ್ಲ ಇಟ್ಬಿಟ್ಟಿರ್ತಾರೆ. ಓಕೆನಾ? ಮಂತ್ ಎಂಡ್ ಸೇಲು, ಇಯರ್ ಎಂಡ್ ಸೇಲ್ ಆಗಿರ್ಬೋದು, ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂತೇಳ್ಬಿಟ್ಟು ಎಲ್ಲ ಎಕ್ಸಿಬಿಷನ್ಸ್ಗೆ ಹಾಕಿರ್ತಾರೆ. ಸೊ ಈ ಥರದ್ದು ಎಲ್ಲ ಇಂಪಲ್ಸ್ ಬೈಯಿಂಗಿಂದ ನಾವೇನಾಗಬೇಕಾಗುತ್ತೆ, ನಮ್ಮನ್ನು ನಾವು ಕಾಪಾಡ್ಕೊಬೇಕಾಗುತ್ತೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಇಂಪಲ್ಸ್ ಬೈಯಿಂಗ್. ಅರ್ಥ ಆಗಿದೆಯಾ? ಏನಾರ ಡೌಟ್ ಇದೆಯಾ ನಿಮಗೆ ಇಂಪಲ್ಸ್ ಬೈಯಿಂಗಲ್ಲಿ? ಓಕೆ, ಸೊ ಇವಾಗ ಎಲ್ಲರೂ ಪೆನ್ನು ಮತ್ತು ಪೆನ್ಸಿಲ್ ಇದೆ ಅಲ್ವಾ, ಇದೆಯಾ? ತಗೊಳ್ಳಿ. ತಗೊಂಡ್ರಾ? ಜಸ್ಟ್ ನಾವು ಎಲ್ಲರಿಗೂ ಇವಾಗ 20 ಸಾವಿರ ಕೊಡ್ತೀನಿ ನಾನು. ಬೇಡವಾ? ಬೇಕಾ? ಕೊಡ್ಲಾ 20 ಸಾವಿರ? ಓಕೆ, 20 ಸಾವಿರ ಕೊಟ್ಟಿದ್ದೀನಿ ಅಂತ ಪ್ರಿಟೆಂಡ್ ಮಾಡ್ಕೊಳ್ಳಿ. ಓಕೆ, ಎಲ್ಲರಿಗೂ 20,000 ಕೊಟ್ಟಿದ್ದೀನಿ. ಈಗ 20,000ನ ನೀವು ಓಕೆನಾ ಏನು ಮಾಡ್ತೀರಾ? ಓಕೆ, ಒಂದು ಮಂತ್ಲಿ ಬಜೆಟ್ ಅಂತಲೇ ಪ್ರಿಪೇರ್ ಮಾಡಿ. ಇವಾಗ 20,000ನ ನೀವು ಹೆಂಗೆ ಸ್ಪೆಂಡ್ ಮಾಡ್ತೀರಾ, ಏನು ಮಾಡ್ತೀರಾ ಇವಾಗಲೇ ರೈಟ್ ನಾವು ಏನು ಮಾಡ್ತೀರಾ 20,000ನ? ಸೊ ಐ ವಿಲ್ ಗಿವ್ ಯು 2 minutes ಟೈಮ್. 20,000 ಅಮೌಂಟ್ ನಿಮ್ಗೆ ಇವಾಗ ಬಂದಿದೆ, ಏನು ಮಾಡ್ತೀರಾ? ಆಯಿತಾ? ಲಾಸ್ಟಲ್ಲಿರೋರು ಮುಗಿಸ್ತಾ? ಯಾರಪ್ಪ ಇರು, ಯಾರೋ ಮೇಡಮ್ ಬಂದುಬಿಟ್ಟಿದ್ದಾರೆ, 20 ಸಾವಿರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇಲ್ಲ. ಇವಾಗ ಮಾಡಿ ಏನು ಮಾಡ್ತೀರಂದರೆ ಏನು ಮಾಡೋದು? ಜಸ್ಟ್ ಇಮ್ಯಾಜಿನ್ ಯು ಹ್ಯಾವ್ 20,000 ಮನಿ, ಏನು ಮಾಡ್ತೀರಾ ಅದನ್ನು? ಬಂಗಾರ ತೊಗೊಬೋದಲ್ವಾ? ತೊಗೊಬೋದಾ? ಎಷ್ಟು ಗ್ರಾಮ್ ಬರುತ್ತೆ? 1 ಗ್ರಾಮ್ ಅಷ್ಟೇನಾ? ಸೊ ಹಂಗಾರೆ ಬಂಗಾರ ತೊಗೊಳೋದು ವೈಸ್ ಡಿಸಿಷನ್ನ, ಬ್ಯಾಡ್ ಡಿಸಿಷನ್ನ? ಬ್ಯಾಡಾ? ಗುಡ್ ಡಿಸಿಷನ್. ಓಕೆ, ಆಯಿತಾ? ಸೊ ಯಾರು ನಿಂತ್ಕೊಂಡು ಹೇಳ್ತೀರಾ 20,000ನ ಯಾವ ಥರ ನೀವು ಅಲೋಕೇಟ್ ಮಾಡಿದ್ದೀರಾ, ಹೆಂಗೆ ಸ್ಪೆಂಡ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು? ಯಾರ್ದಾಗಿದೆ, ಯಾರು ಬರ್ದಿದ್ದೀರೋ ಅವರೇ ಹೇಳಿ, ಪರವಾಗಿಲ್ಲ.
ನಾನು ಯಾವುದೋ ಒಂದು ಡಿಫಿಕಲ್ಟಿ ಇರೋವಂತಹ ಕ್ವೆಶನ್ ಅಂತೂ ಕೊಟ್ಟಿಲ್ಲ. ಕ್ಯಾಲ್ಸಿಸ ಯೂಸ್ ಮಾಡ್ಕೊಂಡು ಮಾಡೋಂಥ ಕ್ವೆಶನ್ ಅಂತೂ ಅಲ್ವೇ ಅಲ್ಲ. ಎನಿಬಡಿ ಹೇಳ್ತೀರಾ? ಸೊ ನಿಮ್ಗೆ ಆಲ್ರೆಡಿ ನಿಮ್ಗೆ ಅವಾಗಲೇ ಕ್ಲೂಸ್ ಎಲ್ಲ ಬಂದಿದೆ. ಎಷ್ಟು? 4000. ಓಕೆ, ವೆರಿ ಗುಡ್. ಬುಕ್ಸ್ ಓಕೆ ಓಕೆ 6000. ಓಕೆ, 10,000 ಆಯಿತು. ಇನ್ವೆಸ್ಟಿಂಗ್ ಆನ್ ಈಕ್ವಿಟಿ ಶೇರ್ಸ್ ಹೌ ಮಚ್? 5,000. 15,000 ಆಯಿತು ಬ್ಯಾಂಕಲ್ಲಿ. ಓಕೆ, ವೆರಿ ಗುಡ್. ಸೊ ಇದು ಬಿಟ್ಟು ಬೇರೆ ಥರದ್ದು ಯಾವ್ದಾದ್ರು ಪ್ಯಾಟ್ರನ್ ರೆಡಿ ಮಾಡಿದ್ದೀರಾ ನೀವು? 4,000 ಹೌಸ್ ಎಕ್ಸ್ಪೆಂಡಿಚರ್ಸ್ಗಂತ ಅವರು 6,000 ಬುಕ್ಸ್ನ ಪರ್ಚೇಸ್ ಮಾಡ್ತಿದ್ದಾರೆ ಆ್ಯಂಡ್ 5,000 ಅವರು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಆ್ಯಂಡ್ 5,000 ಅವರು ಬ್ಯಾಂಕಲ್ಲಿ ಸೇವ್ ಮಾಡ್ತಿದ್ದಾರೆ. ನೆಕ್ಸ್ಟ್, ಎನಿ ಅದರ್ ಪರ್ಸನ್ ಡಿಫ್ರೆಂಟಾಗಿ ನಾನು 20,000ನ ಖರ್ಚು ಮಾಡ್ತೀನಿ ಅನ್ನೋರು? ಇವತ್ತು ನನ್ನ ಬರ್ಡೇ ಇದೆ ಮ್ಯಾಮ್, ಎಲ್ಲರಿಗೂ ಪಾರ್ಟಿ ಕೊಡಿಸ್ಬೇಕು, 20,000 ಸಾಕಾಗೋದಿಲ್ಲ, ಆ ಥರದವ್ರು ಯಾರು ಇದ್ದೀರಾ? ನೋ. ಒಟ್ಟಲ್ಲಿ ಎಲ್ಲರೂ ಬರ್ಕೊಂಡಿದ್ದೀರಲ್ವಾ? ಸೊ ಒಂದಷ್ಟು ಬಜೆಟಿಂಗ್ ಮಾಡ್ಕೊಂಡಿದ್ದೀರಲ್ವಾ? ಸೊ ನಿಮ್ಗೆ ಇಲ್ಲಿ ಸ್ಕ್ರೀನಲ್ಲಿ ಏನು ಕಾಣಿಸ್ತಿದೆ ಹೇಳಿ? 50, 30, 20. ವಾಟ್ ಈಸ್ ದಿಸ್? ನಂಬರ್ಸ್ ಅಷ್ಟೇ ಅಲ್ವಾ? ವಾಟ್ ಈಸ್ ದಿಸ್? ನಂಬರ್ಸ್ ಅಷ್ಟೇ. ಅದರಲ್ಲಿ ಏನಿದೆ ಮ್ಯಾಮ್? ಯಾವತ್ತರ ಕೇಳಿದ್ದೀರಾ 50, 30, 20 ರೂಲ್ ಇನ್ ದ ಮನಿ ಅಂತ? 50, 30, 20 ರೂಲ್ ಇನ್ ದ ಮನಿ ಕೇಳಿಲ್ವಾ? ಸೊ ಹಂಗಾದರೆ ಒಳ್ಳೆ ಕೆಲಸನೇ ಆಯಿತು, ನಾನು ಇಲ್ಲಿರೋದು ಕರೆಕ್ಟಾಗಿದೆ ಅಂತ ಅನಿಸ್ತು. ಓಕೆ, ಲೆಟ್ಸ್ ಸಿ ವಾಟ್ ಈಸ್ ದಿಸ್ 50, 20, 30 ರೂಲ್. ಕಾಣಿಸ್ತಿದೆ ಅಲ್ವಾ? ಆವಾಗಲೇ ನಾವು ಒಂದಷ್ಟು ವರ್ಡ್ಸ್ನ ನೋಡಿದ್ರಿ. ಏನೇನು ಹೇಳಿ? ನೀಡ್ಸ್, ವಾಂಟ್ಸ್, ಅವೆರಡು ನಾವು ಅಬ್ಸರ್ವ್ ಮಾಡಿದ್ರಲ್ಲ, ಅದರ ಡಿಫ್ರೆನ್ಸಸ್ ಗೊತ್ತಾಗಿದೆ ಅಲ್ವಾ? ಸೊ ವಾಟ್ ಎವರ್ ದ ಮನಿ ದ್ಯಾಟ್ ಯು ವಿಲ್ ಗೋಯಿಂಗ್ ಟು ಅರ್ನ್, ಓಕೆನಾ? ನಿಮ್ಗೊಂದಷ್ಟು ಮಂತ್ಲಿ ಅರ್ನಿಂಗ್ಸ್ ಅಂತ ಬರುತ್ತಲ್ವಾ? ಸೊ ಅದರಲ್ಲಿ ನೀವೇನು ಮಾಡಬೇಕಾಗುತ್ತೆ? 50% ಆಫ್ ಅರ್ನಿಂಗ್ಸ್ ಯು ಹ್ಯಾವ್ ಟು ಕೀಪ್ ಇಟ್ ಫಾರ್ ಯುವರ್ ಡೈಲಿ ನೀಡ್ಸ್. ಓಕೆನಾ? ಸೇ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ 10,000 ಬರ್ತಿದೆ ಅಂತ ಅಂದ್ಕೊಳ್ಳೋಣ. 50% ಅಂದರೆ ಎಷ್ಟಾಗುತ್ತೆ? 5,000. 5,000 ನಾವೇನು ಮಾಡಬೇಕಾಗುತ್ತೆ? ನಮ್ಮ ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಳೋದಕ್ಕೋಸ್ಕರ ನಾವು ಇಟ್ಕೊಬೇಕಾಗತ್ತೆ. ಓಕೆನಾ? ರಿಮೈನಿಂಗ್ 30%. 30% ಅಂದರೆ ಎಷ್ಟಾಗುತ್ತೆ? 3,000. 3,000 ನಾವೇನಕ್ಕೆ ಇಟ್ಕೊಬೇಕಾಗುತ್ತೆ? ನಮ್ಮ ವಾಂಟ್ಸ್ನ, ನಮ್ಮ ಡಿಸೈರ್ಸ್ನ ಫುಲ್ಫಿಲ್ ಮಾಡ್ಕೊಳೋದಕ್ಕೆ ಇಟ್ಕೊಬೇಕಾಗುತ್ತೆ. ಆ್ಯಂಡ್ ರೆಸ್ಟ್ ಆಫ್ ದ ಥಿಂಗ್ 20%, ದಟ್ ಈಸ್ 2,000. 2,000 ನಾವೇನು ಮಾಡಬೇಕಾಗುತ್ತೆ? ಸೇವ್ ಮಾಡಬೇಕಾಗುತ್ತೆ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ದಿಸ್ ಈಸ್ ನಾಟ್ ದ ಡಿಫಾಲ್ಟ್ ರೂಲ್ ದಟ್ ವಿ ಹ್ಯಾವ್. ಓಕೆನಾ? ದಿಸ್ ಈಸ್ ಒನ್ ಆಫ್ ದ ರೂಲ್ ಈಸ್ ಬೀನ್ ಗಿವನ್ ಬೈ ಸೋ ಮೆನಿ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್. ಸೊ ಈ ಥರ ನಾವು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ನಮ್ಮ ಹತ್ರ ಇರೋಂಥ ಮನಿನ ನಾವೇನು ಮಾಡ್ಕೊಬೋದು? ವೈಸಾಗಿ ಸ್ಪೆಂಡ್ ಮಾಡ್ಬೋದು, ಸೇವ್ ಮಾಡಬಹುದು ಅನ್ನೋದು ಒಂದು ಕಾನ್ಸೆಪ್ಟ್. ಓಕೆನಾ? ಸೊ ಆಲ್ವೇಸ್ ರಿಮೆಂಬರ್ 50, 30, 20 ಅಂತೇಳ್ಬಿಟ್ಟು. ಇಲ್ಲಿ ನಾವು ಇನ್ನೊಂದು ಏನು ಮಾಡ್ಬೋದು ಅಂತ ಬಂದಾಗ 20ನ 30ನೂ ಮಾಡ್ಕೊಬೋದು, 30ನ 20ನೂ ಮಾಡ್ಕೊಬೋದು. ಓಕೆ, ನಾವು ಅಷ್ಟೊಂದು ವಾಂಟ್ಸ್ ಮೇಲೆ ಸ್ಪೆಂಡ್ ಮಾಡ್ತಿಲ್ಲ ಅನ್ನೋದಾದರೆ 30% ಆಫ್ ಅವರ್ ಸ್ಯಾಲ್ರೀಸ್ ನಾವೇನು ಮಾಡ್ಕೊಬೋದು? ಸೇವ್ ಮಾಡ್ಕೊಬೋದು. ಜಸ್ಟ್ ನಮಗೆ 20%ನ ಮಾತ್ರ ನಮಗೆ ಸಾಕು ವಾಂಟ್ಸ್ಗೆ ಅಂತ ಬಂದಾಗ 20%ನ ನಾವೇನು ಮಾಡ್ಕೊಬೋದು? ಸ್ಪೆಂಡ್ ಮಾಡ್ಕೊಬೋದು, ಅಂದರೆ ವಾಂಟ್ಸ್ ಮೇಲೆ. ಓಕೆನಾ? ಆ್ಯಂಡ್ ಆಲ್ವೇಸ್ ರಿಮೆಂಬರ್, ನಾವು ಮಾಡೋಂಥ ಫಸ್ಟ್ ತಪ್ಪು ಖರ್ಚು ಮಾಡಿದಾದ್ಮೇಲೆ ಸೇವ್ ಮಾಡೋಂಥದ್ದು. ಸೊ ಈ ರೂಲ್ನ ನೀವು ಅಪ್ಲೈ ಮಾಡಿಕೊಂಡು ಫಸ್ಟ್ ನಿಮ್ಗೆ ಬಂದಿರೋಂಥ ಸ್ಯಾಲ್ರೀಸಲ್ಲಿ ಸೇವಿಂಗ್ಸ್ನ ಫಸ್ಟ್ ಮಾಡಿ, ಇನ್ವೆಸ್ಟ್ಮೆಂಟ್ನ ಫಸ್ಟ್ ಮಾಡಿ, ಅದಾದಮೇಲೆ ನೀವೇನು ಮಾಡ್ಕೊಳ್ಳಿ? ನಿಮ್ಮಿರೋ ಅಂತಹ ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳಿ, ಅದಾದಮೇಲೆ ವಾಂಟ್ಸ್ನ ಫುಲ್ಫಿಲ್ ಮಾಡ್ಕೊಬೋದು. ಸೊ ಆಲ್ವೇಸ್ ರಿಮೆಂಬರ್ 50, 30, 20 ರೂಲ್. 30 ಮತ್ತು 20ನ ನೀವು ವೈಸ್ ವರ್ಷ ಬೇಕಾದರೂ ಮಾಡ್ಕೊಬೋದು, ಡಿಪೆಂಡಿಂಗ್ ಅಪಾರ್ ಯುವರ್ ವಿಶ್. ಓಕೆನಾ? ಪರ್ಸ್ನಲ್ ಆಸ್ಪೆಕ್ಟ್ಸ್ ಅಂತ ಇರುತ್ತಲ್ಲ, ನಿಮ್ಗೆ ಹೆಂಗೆ ಬೇಕೋ ನೀವು ಅದನ್ನು ಚೇಂಜ್ ಮಾಡ್ಕೊಬೋದು. ಬಟ್ ಮಿನಿಮಮ್ 50% ಆಫ್ ಅಮೌಂಟ್ ನಮ್ಗೆ ಏನು ಮಾಡಬೇಕಾಗುತ್ತೆ? ಡೈಲಿ ನೀಡ್ಸ್ ಮೇಲೆ ನಾವು ಸ್ಪೆಂಡ್ ಮಾಡಲೇಬೇಕಾಗುತ್ತೆ. ಇಫ್ ನಿಮ್ಮ ಫ್ಯಾಮ್ಲಿನಲ್ಲಿ ಏನಾದರೂ 4 ಮೆಂಬರ್ಸ್ 5 ಮೆಂಬರ್ಸ್ ಅರ್ನಿಂಗ್ಸ್ ಮಾಡ್ತಿದ್ದಾರೆ ಅಂತ ಬಂದಾಗ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಅವಾಗ ನೀವೇನು ಮಾಡ್ಕೊಬೋದು? ಬೇರೆ ಕಡೆ ಕೂಡ ನೀವೇನು ಮಾಡ್ಕೊಬೋದು? ಮೆಜಾರಿಟಿ ಆಫ್ ಯುವರ್ ಸ್ಯಾಲ್ರೀಸ್ನ ನೀವು ಇನ್ವೆಸ್ಟ್ ಕೂಡ ಮಾಡ್ಕೊಬಹುದು. ಬಟ್ ಇಂಡಿವಿಜುವಲ್ ಸ್ಯಾಲ್ರಿ ಇದೆ ಅಂತ
ಬಂದಾಗ ಈ ರೂಲ್ ಅಂತೂ ನಾವು ಫಾಲೋ ಮಾಡಲೇಬೇಕಾಗುತ್ತೆ ಅಂತ ಬಿಟ್ಟು, ಓಕೆನಾ. ಸೊ ಈ ರೂಲ್ನ ನಾವು ಫಾಲೋ ಮಾಡ್ಕೊಂಡ್ರೆ ನಮ್ಗೇನು ಅಡ್ವಾಂಟೇಜ್ ಸಿಗುತ್ತೆ ಅಂತ ಬಂದಾಗ ವಿ ಕ್ಯಾನ್ ಪ್ರಾಪರ್ಲಿ ಮ್ಯಾನೇಜ್ ಅವರ್ ಮನಿ, ಓಕೆನಾ. ಸೊ ನಾವು ಮನಿನ ನೀಟಾಗಿ ಮ್ಯಾನೇಜ್ ಮಾಡಿಕೊಂಡು ಬಜೆಟಿಂಗ್ ಮಾಡಿಕೊಂಡು ವೈಸಾಗಿ ನಾವೇನು ಮಾಡ್ಕೊಬೋದು, ಇನ್ವೆಸ್ಟ್ ಮಾಡ್ಕೊತಾ ಹೋಗಬಹುದು ಅಂತ. ಅರ್ಥ ಆಗಿದೆಯಾ? 50-30-20 ರೂಲ್, ಓಕೆ. ಸೊ ಇಲ್ಲಿ ನೀಡ್ಸ್ ಯಾವುದು, ವಾಂಟ್ಸ್ ಯಾವುದು ಅಂತ ಕ್ಲಾಸಿಫೈ ಮಾಡ್ತೀರಾ? ಹೇಳ್ತೀನಿ ನೋಡಿ. ಗ್ರಾಸರೀಸ್ ಇದೆ, ಗ್ರಾಸರೀಸ್ ಏನಾಗುತ್ತೆ? ನೀಡ್ಸು. ಮೊಬೈಲ್ ಫೋನ್, ಹೂ ಸೈಡ್ ವಾಂಟ್ಸ್? ಮೊಬೈಲ್ ಫೋನ್. ಇವಾಗ ಮೊಬೈಲ್ ಫೋನ್ ಎಲ್ಲರಿಗೂ ನೀಡ್ ಆಗೋಗಿದೆ ಅಲ್ವಾ? ನಾರ್ಮಲ್ ಮೊಬೈಲ್ ಫೋನ್ ಈಸ್ ಅ ನೀಡ್, ಓಕೆನಾ. ಲೇಟೆಸ್ಟ್ ವರ್ಷನ್ಸ್ ಆಫ್ ಮೊಬೈಲ್ ಫೋನ್ಸ್ ಆರ್ ದ ವಾಂಟ್ಸ್. ಸೊ ನೆಕ್ಸ್ಟು ಮನೆಗೆ ರೆಂಟ್ ಕಟ್ಟೋವಂಥದ್ದು ನೀಡೇ ಅಲ್ವಾ? ಸೊ ಅದಾಗಿದ್ದಾದ್ಮೇಲೆ ಮೂವಿ ಟಿಕೆಟ್ಸ್, ಮೂವಿಗೆ ಹೋಗೋವಂಥದ್ದು ವಾಂಟ್ಸು, ಓಕೆನಾ. ಈಟಿಂಗ್ ಔಟ್ ವಾಂಟ್ಸು. ಬ್ರ್ಯಾಂಡೆಡ್ ಕ್ಲೋತ್ಸ್ ವಾಂಟ್ಸು. ಬುಕ್ಸ್ ಆ್ಯಂಡ್ ಸ್ಟೇಷನರಿ ನೀಡ್ಸು, ಓಕೆನಾ. ಜಿಮ್ ಮೆಂಬರ್ಶಿಪ್ ಅಗೈನ್ ಡಿಪೆಂಡ್ಸ್, ಓಕೆನಾ. ಒಂದಷ್ಟು ಫಿಸಿಕಲ್ ಫಿಟ್ನೆಸ್ ಅಂತಲೇ ಇರ್ತಾರಲ್ಲ, ಅವ್ರಿಗೆಲ್ಲರಿಗೂ ಜಿಮ್ ಏನಾಗಿರುತ್ತೆ, ನೀಡ್ ಆಗಿರುತ್ತೆ. ಮಿಕ್ದವ್ರಿಗೆಲ್ಲರಿಗೂ ಅದೇನಾಗಿರುತ್ತೆ, ವಾಂಟ್ ಆಗಿರುತ್ತೆ. ಸೊ ನೆಕ್ಸ್ಟು ಇಂಟರ್ನ್ಯಾಷನಲ್ ಟ್ರಿಪ್ಸ್ ವಾಂಟ್ಸ್. ಸಮ್ಟೈಮ್ಸ್ ಅದು ಯಾವುದೋ ಒಂದು ಕಾರ್ಪೊರೇಟ್ ಸೆಕ್ಟರಲ್ಲಿ ನಾವು ವರ್ಕ್ ಮಾಡ್ತಿದ್ದೀರಿ ಅಂತ ಬಂದಾಗ ಅದೇನಾಗುತ್ತೆ, ನೀಡ್ ಕೂಡ ಆಗುತ್ತೆ. ನೆಕ್ಸ್ಟ್ ನಮಗೆ ಪರ್ಚೇಸಿಂಗ್ ಆಫ್ ಎನಿ 2 ವೀಲರ್ಸ್ 4 ವೀಲರ್ಸ್ ಸಮ್ಟೈಮ್ಸ್ ನೀಡು ಆಗುತ್ತೆ, ವಾಂಟ್ಸು ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ, ನೀಡ್ ಯಾವುದು, ವಾಂಟ್ ಯಾವುದು ಅಂತೇಳ್ಬಿಟ್ಟು ನಾವು ನೀಟಾಗಿ ಕ್ಲಾಸಿಫೈ ಮಾಡ್ಕೊಬೇಕಾಗುತ್ತೆ. ಅದ್ರ ಜೊತೆಗೆ ನಿಮಗೆ ಇನ್ ಕೇಸ್ ನಿಮ್ಮ ಹತ್ರ 20,000 ಆವಾಗಲೇ ನೀವು ಅಪ್ಲೈ ಮಾಡಿದ್ರಲ್ಲ, 20,000 ಇದೆ ನಿಮ್ಮ ಹತ್ರ ಮನಿ ಅಂತ ಬಂದಾಗ, ಇವಾಗ ನೀವು ಆವಾಗಲೇ ಮಾಡಿದ್ರಲ್ಲ ಮಿಸ್ಟೇಕು, ಆ ಮಿಸ್ಟೇಕ್ನ ಮಾಡ್ತೀರಾ? ಇವಾಗ ನಿಮ್ಗೊಂದು ಐಡಿಯಾ ಗೊತ್ತಾಗಿದೆ, 50-30-20 ರೂಲ್. ಇವಾಗ ನಾನು ನಿಮ್ಗೆ ಹೇಳ್ತೀನಿ 20,000ನ ಇವಾಗ ಬಜೆಟ್ ಮಾಡ್ಕೊಳ್ಳಿ ಅಂತ. ಇವಾಗ ನೀವೇನು ಮಾಡ್ತೀರಾ ಹೇಳಿ? ಆರಾಮ್ಸೆ 20,000 ಡಿವೈಡ್ ಮಾಡಿಬಿಡ್ತೀರಾ ಅಲ್ವಾ? ಸೊ 50% ಅಂದರೆ ಎಷ್ಟು ಬರುತ್ತೆ? 10,000. 10,000 ನಾವೇನು ಮಾಡ್ತೀವಿ, ನಮ್ಮ ನೀಡ್ಸ್ಗೋಸ್ಕರ ಎತ್ತಿಟ್ಕೊತೀವಿ. ರಿಮೈನಿಂಗ್ 30% ಅಂದರೆ ಎಷ್ಟು ಬರುತ್ತೆ? 6,000. 6,000 ನಾವೇನು ಮಾಡ್ತೀವಿ, ವಾಂಟ್ಸ್ಗೋಸ್ಕರ ಎತ್ತಿಟ್ಕೊತೀವಿ. ರಿಮೈನಿಂಗ್ 4,000 ನಾವೇನು ಮಾಡ್ತೀವಿ, ಸೇವಿಂಗ್ಸ್ ಮಾಡ್ತೀವಿ. ಬಟ್ 6,000 ಈಸ್ ಮೋರ್ ಟು ಗಿವ್ ಅ ವಾಂಟ್ಸ್ ಅಲ್ವಾ? ಸೊ ಅದಕ್ಕೆ ನಾವೇನು ಮಾಡ್ಕೊಳೋದನ್ನು ವೈಸ್ ವರ್ಷ ಬೇಕಾದ್ರೂ ಮಾಡಿಕೊಂಡು 4,000 ವಾಂಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಆ್ಯಂಡ್ ರಿಮೈನಿಂಗ್ 6,000 ನಾವೇನು ಮಾಡ್ಬೋದು, ಸೇವಿಂಗ್ಸ್ ಮೇಲೆ ಬೇಕಾದ್ರೂ ಇನ್ವೆಸ್ಟ್ ಮಾಡ್ಕೊಬೋದು. ಸೊ ಇವಾಗ ನಿಮ್ಗೆ ಗೊತ್ತಾಯ್ತಾ, 20,000 ಇದೆ ನಮ್ಮ ಅರ್ನಿಂಗ್ ಅಂತ ಬಂದಾಗ ಅದನ್ನು 50-30-20 ರೂಲಲ್ಲಿ ಯಾವ ಥರ ಅದನ್ನು ಬಜೆಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫಿನಾನ್ಷಿಯಲ್ ಲಿಟ್ರಸಿ, ಓಕೆ. ಸೊ ಆಲ್ವೇಸ್ ರಿಮೆಂಬರ್ ದ 50-30-20 ರೂಲ್, ಓಕೆನಾ. ಇದನ್ನು ಇವಾಗಲಿಂದನೇ ನೀವು ಫಾಲೋ ಮಾಡ್ಕೊಂಡು ಹೋಗ್ತೀರಿ ಅಂತ ಬಂದಾಗ ನೆಕ್ಸ್ಟ್ ಯಾವಾಗ ಅರ್ನ್ ಮಾಡೋದಕ್ಕೆ ಹೋಗ್ತಿರಲ್ಲ ಆವಾಗ ನಿಮ್ಗೆ ಏನಾಗುತ್ತೆ, ಅದು ಫ್ಲ್ಯಾಶ್ ಆಗ್ತಾ ಇರುತ್ತೆ. ಓಕೆ, ಐ ಹ್ಯಾವ್ ಟು ಫಾಲೋ ದಿಸ್ ಪರ್ಟಿಕ್ಯುಲರ್ ರೂಲ್ ಟು ಮೇಂಟೈನ್ ಮೈ ಮನಿ ಇನ್ ಅ ಪ್ರಾಪರ್ ವೇ ಅಂತ ಹೇಳ್ಬಿಟ್ಟು. ಓಕೆ, ಅಗೇನ್ ನೀವು ಇನ್ ಕೇಸ್ ಇವಾಗ ಮಾಡಿಲ್ಲ ಅಂತ ಬಂದಾಗ ಮನೆಗೆ ಹೋಗಿದ್ದಾದ್ಮೇಲೆ ನೀವು ಅದನ್ನು ಬಜೆಟಿಂಗ್ ಮಾಡಿಕೊಂಡು, ಇವಾಗ ನಿಮಗೆ ಡೈಲಿ ಇರೋಂಥ ಫಂಡ್ನ 100 ರೂಪೀಸೇ ಇದೆ, ಅದನ್ನು ನಾನು ಯಾವ ಥರ 50-30-20 ರೂಲಲ್ಲಿ ಪ್ಲ್ಯಾನ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಬಜೆಟ್ ಮಾಡಿಕೊಂಡು ನೀವೇನು ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ನೀವೇನು ಮಾಡ್ಕೊಬೋದು, ಶೇರ್ ಮಾಡ್ಕೊಬೋದು. ಓಕೆ, ಇಟ್ ಈಸ್ ಒನ್ ಆಫ್ ದ ಆ್ಯಕ್ಟಿವಿಟಿ. ಓಕೆನಾ, ಸೊ ಇದು ಅರ್ಥ ಆಗಿದೆ ಅಲ್ವಾ? 50-30-20 ರೂಲ್, ದಟ್ ಮೀನ್ಸ್ ವಿ ಹ್ಯಾವ್ ಟು ಬಜೆಟ್ ಅವರ್ ಮನಿ ಪ್ರಾಪರ್ಲಿ ವಿತ್ ಯೂಸಿಂಗ್ ದ ಬೇಸಿಕ್ ಫಿನಾನ್ಷಿಯಲ್ ಲಿಟ್ರಸಿ ರೂಲ್ಸ್. Okay, so next it is very important, next topic is, so everyone are using nowadays the digital payments ಯೂಸ್ ಮಾಡ್ತಿದ್ದೀರಲ್ವಾ? ಸೊ ಯಾರಾದ್ರೂ ಇವಾಗ ಅಂಗಡಿಗಳಿಗೆ ಹೋಗಿ ಕ್ಯಾಶ್ ಯೂಸ್ ಮಾಡ್ತಾರಂಥದ್ದು ಆಲ್ಮೋಸ್ಟ್ ಕಡಿಮೆ ಆಗೋಗಿದೆ. ನೀವು ತರಕಾರಿ ಅಂಗಡಿಗೆ ಹೋಗಿ ಸ್ಕ್ಯಾನರ್ ಇರುತ್ತೆ, ಅಲ್ಲಿ ಹಾಲು ತೊಗೊಂಬರಕ್ಕೆ ಹೋಗಿ ಸ್ಕ್ಯಾನರ್ ಇರುತ್ತೆ, ಎಲ್ಲೇ ಹೋಗಲಿ ನಿಮ್ಗೆ ಏನಾಗಿರುತ್ತೆ, ಸ್ಕ್ಯಾನರ್ ಇರುತ್ತೆ. ಸೊ ಆ್ಯಂಡ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಎವ್ರಿ ಒನ್ ವಿಲ್ ಬಿ ಹ್ಯಾವಿಂಗ್ ಅನ್ ಅಕೌಂಟ್ ಇರುತ್ತಲ್ವಾ? ಸೊ ಎಲ್ಲರ ಹತ್ರ ಯಾವ ಅಕೌಂಟ್ ಇದೆ? ಯಾವ ಅಕೌಂಟ್ ಇದೆ? ಹಾಂ ಹಾಂ, ಯಾವ ಬ್ಯಾಂಕಲ್ಲಿದೆ ಅಂತ ಕೇಳ್ತಿಲ್ಲ, ಯಾವ ಟೈಪ್ ಆಫ್ ಅಕೌಂಟ್ ಇದೆ ನಿಮ್ಮ ಹತ್ರ? ಸೇವಿಂಗ್ಸ್ ಅಕೌಂಟ್ ಇದೆ ಅಲ್ವಾ? ಸೊ ಹಾಗಾದರೆ ನೀವೆಲ್ಲರೂ ಡಿಜಿಟಲ್ ಪೇಮೆಂಟ್ಸ್ನ ಯೂಸ್ ಮಾಡ್ತಿದ್ದೀರಾ, ರೈಟ್? ಓಕೆನಾ, ಎಲ್ಲರದು ಸೇವಿಂಗ್ಸ್ ಅಕೌಂಟ್ ಇದೆ ಅಲ್ವಾ? ಸೊ ಹಾಗಾದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಸೇವ್ ಮಾಡಿದ್ದೀರಾ ನೀವು? ಸೇವಿಂಗ್ ಅಕೌಂಟ್ ಅಂದರೆ ಅದೇ ಅಲ್ವಾ? ಮನಿನ ಸೇವ್ ಮಾಡೋದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಬ್ಯಾಂಕಲ್ಲಿ ಅಕೌಂಟ್ನ ಓಪನ್ ಮಾಡಿದ್ದೀವಿ, ಸೇವಿಂಗ್ ಅಕೌಂಟ್ ಅಂತ ಹೇಳ್ಬಿಟ್ಟು. ಎಷ್ಟು ಜನ ಸೇವಿಂಗ್ ಅಕೌಂಟಲ್ಲಿ ಅಮೌಂಟ್ನ ಇಟ್ಕೊಂಡಿದ್ದೀರಾ, ಸೇವ್ ಮಾಡ್ತಾ ಇದ್ದೀರಾ? ನಾವು ಯಾರೂ ಮಾಡ್ತಿಲ್ಲ, ಅರ್ನಿಂಗ್ ಇಲ್ಲ, ಸ್ಕಾಲರ್ಶಿಪ್ಸ್ ಬರುತ್ತೆ ಅಲ್ವಾ, ಅದನ್ನೇನು ಮಾಡ್ತಿದ್ದೀರಾ?
ಸಿ ಇಲ್ಲಿ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಬಂದರೆ, ನಿಮಗೇನೋ ಅರ್ನಿಂಗ್ ಇಲ್ಲ ಅಂತ ಹೇಳ್ಬೋದು. ಇವಾಗ ನಾವು ಅರ್ನ್ ಮಾಡ್ತಿದ್ದೀವಲ್ಲ, ನಾವು ಮಾಡ್ತಾ ಇರೋ ಮಿಸ್ಟೇಕ್ ಏನು ಗೊತ್ತಾ? ಸೇವಿಂಗ್ ಅಕೌಂಟ್ ಈಸ್ ಬೀನ್ ಟರ್ನಿಂಗ್ ಟು ಎಕ್ಸ್ಪೆಂಡಿಚರ್ ಅಕೌಂಟ್ ನವ ಡೇಸ್ ಅಲ್ವಾ? ಸೊ ಇವಾಗ ಏನಾಗಿದೆ, ಮುಂಚೆ ಆಗಿದ್ರೆ ಕ್ಯಾಶ್ ನಮ್ಗೆ ಎಷ್ಟು ಬೇಕಾಗಿತ್ತು ಅಷ್ಟನ್ನು ಮಾತ್ರ. ಇವಾಗ ನಮ್ಮ ಹತ್ರ 100 ರೂಪಾಯಿ ಕ್ಯಾಶ್ ಇರ್ತಾಯಿತ್ತಾ, ಡೇ ಫುಲ್ ನಾವು ಸ್ಪೆಂಡ್ ಮಾಡ್ಕೊಬಂದು ಒಂದು 80 ರೂಪಾಯಿ ಖರ್ಚು ಮಾಡ್ಕೊಂಡು 20 ರೂಪಾಯಿ ಅವರು ವಾಪಸ್ ತೊಗೊಂಬರ್ತಿದ್ರಿ ಅಲ್ವಾ? ಬಟ್ ಇವಾಗ ಹೆಂಗಾಗಿದೆ ಹೇಳಿ, ನಾವು ಎಷ್ಟು ಎಕ್ಸ್ಪೆಂಡಿಚರ್ಸ್ನ ಮಾಡ್ತಿದ್ದೀವೋ ನಮಗೇ ಲೆಕ್ಕ ಸಿಗ್ತಾ ಇಲ್ಲ. ಮನೆಗೆ ಬಂದು ಅಥವಾ ಮಂತ್ ಎಂಡಲ್ಲಿ ಒಂದು ಸತಿ ನಾವು ಏನೋ ಜಿ ಪೇದೋ ಅಥವಾ ಯಾವುದೋ ಒಂದು ಸ್ಟೇಟ್ಮೆಂಟ್ ನೋಡಿದವಾಗೆ ನಮ್ಗೆ ಗೊತ್ತಾಗ್ತಿದೆ ನಾವು ಎಷ್ಟೊಂದೆಲ್ಲ ಎಲ್ಲೆಲ್ಲ ಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಸೇವಿಂಗ್ಸ್ ಅಕೌಂಟೆಲ್ಲ ಇವಾಗ ನಮ್ಮ ಡಿಜಿಟಲ್ ಪೇಮೆಂಟ್ಸ್ ಬಂದಾದಮೇಲೆ ಏನಾಗ್ತಿದೆ, ಎಕ್ಸ್ಪೆಂಡಿಚರ್ ಅಕೌಂಟ್ಸ್ ಆಗಿ ಕನ್ವರ್ಷನ್ಸ್ ಆಗ್ತಾ ಇದೆ. ಸೊ ಸೇವಿಂಗ್ ಅಕೌಂಟ್ದು ಫೀಚರ್ ಏನಿತ್ತಲ್ಲ ಸೇವ್ ಮಾಡೋಂಥದ್ದು, ಆ ಪರ್ಪಸ್ನ ಇವಾಗ ನಾವು ಸರ್ವ್ ಮಾಡ್ತಾ ಇದ್ದೀವಾ? ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಆಲ್ವೇಸ್ ರಿಮೆಂಬರ್, ಒಂದು ಸತಿ ನೀವು ಎಕ್ಸ್ಪೆಂಡಿಚರ್ ಮಾಡೋದಕ್ಕೂ ಮುಂಚೆ ಥಿಂಕ್ ಮಾಡಿಕೊಂಡು, ಓಕೆನಾ, ಎಕ್ಸ್ಪೆಂಡಿಚರ್ ಮಾಡಬೇಕಾ ಮಾಡಬಾರ್ದ, ಸ್ಪೆಂಡ್ ಮಾಡಬೇಕಾ ಮಾಡಬಾರ್ದು ಅನ್ನೋದನ್ನು ಥಿಂಕ್ ಮಾಡಿಕೊಂಡು ಸ್ಪೆಂಡ್ ಮಾಡಿ. ಅದನ್ನೇ ನಾನು ಹೇಳೋದಕ್ಕೆ ಬಂದಿರೋಂಥದ್ದು. ಸೊ ಅಲ್ಲಿ ನಾವು ಇವಾಗ ಡಿಜಿಟಲ್ ಪೇಮೆಂಟ್ಸ್ನ ಯೂಸ್ ಮಾಡ್ತಿದ್ದೀವಿ, ಓಕೆನಾ. ಯಾರಾದರೂ ಹೇಳ್ತೀರಾ ಡಿಜಿಟಲ್ ಪೇಮೆಂಟ್ಸ್ನ ನಾವು ಯಾಕೆ ಯೂಸ್ ಮಾಡ್ತಿದ್ದೀವಿ ಇವಾಗ ಅಂತ? ವೈ ವಿ ಆರ್ ಯೂಸಿಂಗ್ ಅ ಡಿಜಿಟಲ್ ಪೇಮೆಂಟ್ಸ್? ಗೌರ್ಮೆಂಟ್ ಅವ್ರು ಇಂಟ್ರಡ್ಯೂಸ್ ಮಾಡಿದ್ದಾರೆ, ಕಂಪಲ್ಸರಿ ಅಂತ ಹೇಳಿದ್ದಾರೆ, ನಾವು ಮಾಡ್ತಾ ಇದ್ದೀವಿ ಅಷ್ಟೇನಾ? ನೆಕ್ಸ್ಟ್, ವೈ ವಿ ಆರ್ ಯೂಸಿಂಗ್ ಅ ಡಿಜಿಟಲ್ ಪೇಮೆಂಟ್ ಮೆಥಡ್ಸ್? ಒಂದು ರೀಸನ್ ಅಂತ ಇರುತ್ತೆ ಅಲ್ವಾ. ಇವಾಗಲೂ ಕ್ಯಾಶು ಯೂಸ್ ಮಾಡ್ಬೋದು, ಅಂಗಡಿಗಳೆಲ್ಲ ಅಕ್ಸೆಪ್ಟ್ ಮಾಡ್ತಾರಲ್ವಾ, ಕ್ಯಾಶು ಅಕ್ಸೆಪ್ಟ್ ಮಾಡ್ತಾರಲ್ವಾ. ಸೊ ಬಟ್ ಸ್ಟಿಲ್ ವಿ ಆರ್ ಯೂಸಿಂಗ್ ಅ ಡಿಜಿಟಲ್ ಪೇಮೆಂಟ್ ಮೆಥಡ್ಸ್. ಎಂತಕ್ಕೆ? ಸೇಫ್ಟಿ. ಓಕೆ, ನೆಕ್ಸ್ಟ್, ಇಟ್ ಈಸ್ ವೆರಿ ಈಸಿ ಅಲ್ವಾ? ಈಸಿ ಅಲ್ವಾ ಡಿಜಿಟಲ್ ಪೇಮೆಂಟ್ಸ್ನ ಯೂಸ್ ಮಾಡೋಂಥದ್ದು? ಜಸ್ಟ್ ಸ್ವ್ಯಾಪ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದಾಗ ಜಸ್ಟ್ ಅದನ್ನು ಕೊಡ್ತೀವಿ, ಅಥವಾ ಏನೋ ಸ್ಕ್ಯಾನರ್ನ ತೊಗೊತೀವಿ, ಅದಕ್ಕೆ ಏನು ಮಾಡ್ತೀವಿ, ಪಾಸ್ವರ್ಡ್ನ ಹಾಕ್ತೀವಿ, ಅಮೌಂಟ್ನ ಟ್ರಾನ್ಸಾಕ್ಷನ್ ಮಾಡಿಕೊಂಡು ಬರ್ತಾ ಇರ್ತೀವಿ, ಓಕೆನಾ. ಬಟ್ ಕ್ಯಾಶ್ನ ಕ್ಯಾರಿ ಮಾಡೋದು ಕಷ್ಟ ನಮಗೆ, ಓಕೆನಾ. ಡಿವೈಡ್ ಮಾಡೋದು ಕಷ್ಟ ನಮಗೆ, ಮತ್ತು ಅದು ಎಲ್ಲ ಕಡೆಯಿಂದನೂ ಪ್ರೊಟೆಕ್ಟ್ ಮಾಡೋದು ಕಷ್ಟ ಅಂತ ಹೇಳ್ಬಿಟ್ಟು ನಾವೆಲ್ಲ ಇದನ್ನು ಕನ್ವರ್ಷನ್ಸ್ ಮಾಡ್ಕೊಂಡಿದ್ದೀವಿ. ಬಟ್ ರಿಮೆಂಬರ್, ಓಕೆನಾ, ಸೊ ಈಸಿ ಇದೆ, ಕನ್ವೀನಿಯನ್ಸ್ ಇದೆ ಅಂತೇಳ್ಬಿಟ್ಟು ನಾವು ಡಿಜಿಟಲ್ ಪೇಮೆಂಟ್ಸ್ನ ಎಷ್ಟು ಯೂಸ್ ಮಾಡ್ತಿದ್ದೀವಲ್ವಾ, ಅಷ್ಟೇ ನಮಗೆ ಡ್ರಾಬ್ಯಾಕ್ಸು ಕೂಡ ಅದರಲ್ಲಿಂದ ಇದೆ, ಓಕೆನಾ. ಅದ್ರ ಜೊತೆಗೆ ಡಿಜಿಟಲ್ ಪೇಮೆಂಟ್ಸ್ನ ಯೂಸ್ ಮಾಡ್ತಾ ನಾವೇನಾಗಿದ್ದೀವಿ, ಸೇವಿಂಗ್ಸ್ ಅಕೌಂಟ್ಸ್ನೆಲ್ಲ ಎಕ್ಸ್ಪೆಂಡಿಚರ್ ಅಕೌಂಟ್ ಕನ್ವರ್ಷನ್ಸ್ ಮಾಡಿಕೊಂಡು ಅಲ್ಲಿ ಎಷ್ಟು ಜನ ಸೈಬರ್ ಅಟ್ಯಾಕ್ಸು ಮತ್ತು ಸೈಬರ್ ಫಿಶಿಂಗ್ ಆಗ್ತಿದೆ ಅಂತ ನೀವು ಯಾವತ್ತಾದ್ರೂ ಗಮನ ಹರಿಸಿದ್ದೀರಾ? ನಿಮ್ಗೆ ಯಾವುದಾದ್ರೂ ಮೆಸೇಜಸ್ನ ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ? ಯಾವುದಾದ್ರು ಒಂದು ಲಿಂಕ್ ಕಳಿಸ್ತಾರೆ ನಿಮ್ಮ ಅಕೌಂಟಿಗೆ ಅಥವಾ ನಿಮ್ಮ ನಂಬರ್ಗೆ, ಮೊಬೈಲ್ ನಂಬರ್ಗೆ, ಓಕೆನಾ. ಈ ಒಂದು ಯಾವುದೋ ಒಂದು ಡೀಟೇಲ್ಸ್ನ ನೀವು ಫಿಲ್ ಮಾಡಲಿಲ್ಲ ಅಂತ ಬಂದಾಗ ವಿತಿನ್ 1 hour ನಿಮ್ಮ ಅಕೌಂಟ್ ಕ್ಲೋಸ್ ಆಗ್ತಾ ಇದೆ. ನಾವೇನೋ ಎಜುಕೇಟೆಡ್ ಇದ್ದೀವಿ, ಓಕೆನಾ. ಯಾವುದೇ ಥರದ್ದು ಬಂದರೂ ಕೂಡ ನಾವು ವೈಸಾಗಿ ಥಿಂಕ್ ಮಾಡ್ತೀವಿ, ನಾನು ಈ ಕಾಲ್ ಆನ್ಸರ್ ಮಾಡಬೇಕಾ, ಇಲ್ಲ ಈ ಮೆಸೇಜಿಗೆ ನಾನು ರಿಪ್ಲೈ ಮಾಡಬೇಕಾ, ಈ ಒಂದು ಲಿಂಕ್ನ ನಾನು ಪ್ರೆಸ್ ಮಾಡಬೇಕಾ ಬೇಡ ಅಂತ ನಾವು ಥಿಂಕ್ ಮಾಡ್ತೀವಿ. ವಾಟ್ ಅಬೌಟ್ ಅವರ್ ಪೇರೆಂಟ್ಸ್? ಅವ್ರಿಗೆ ಗೊತ್ತಿರೋದಿಲ್ವಲ್ಲ. ಸೊ ಯಾರೋ ಒಬ್ಬರು ಫೋನ್ ಮಾಡಿಬಿಟ್ಟು ನಾನು ಈ ಥರ ಬ್ಯಾಂಕಿಂದ ಫೋನ್ ಮಾಡ್ತಿದ್ದೀನಿ, ಇವಾಗ ಒಂದು ಒ ಟಿ ಪಿ ಅಂದ್ರೆ ಗೊತ್ತಿರಲ್ಲ ಅವ್ರಿಗೆ, ಓಕೆನಾ. ಯಾವುದೋ ಒಂದು ನಂಬರ್ ಬರುತ್ತೆ, ನಮ್ಗೆ ಹೇಳಿ ಅಂತ ಹೇಳ್ತಾರೆ. ಸೊ ಅವ್ರಿಗೇನು ಗೊತ್ತಿರುತ್ತೆ, ಅವ್ರೇನು ಮಾಡ್ತಾರೆ, ಆ ನಂಬರ್ ಯಾವುದೋ ಒಂದು ಬಂದಿರುತ್ತೆ ಅಂತ ಹೇಳ್ಬಿಡ್ತಾರೆ. ಅದಾದಮೇಲೆ ಸಂಜೆ ನಮಗೆ ಗೊತ್ತಾಗುತ್ತೆ ಈ ಥರ ಯಾವುದೋ ಒಂದು ಫ್ರಾಡಲೆಂಟ್ ಆ್ಯಕ್ಟಿವಿಟಿ, ಒಂದು ಸೈಬರ್ ಕ್ರೈಮ್ ಅಥವಾ ಫಿಶಿಂಗ್ ಏನಾಗಿದೆ, ನಮ್ಮ ಇದರಲ್ಲಿ ಪ್ರಾಬ್ಲಮ್ ಆಗಿದೆ, ನಮ್ಮ ಪೇರೆಂಟ್ಸ್ಗೆ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಅವಾಲ್ ಬರುತ್ತೆ. ಅಷ್ಟೆಲ್ಲ ಆಗೋಷ್ಟೊತ್ತಿಗೆ ಏನಾಗೋಗಿರುತ್ತೆ, ಅವ್ರ ಕೆಲಸನ ಅವ್ರು ಮಾಡ್ಕೊಂಡು ಹೊರಟೋಗಿರ್ತಾರೆ, ಓಕೆನಾ. ಈ ಒಂದು ನಾವು ಸೈಬರ್ ಡಿಪಾರ್ಟ್ಮೆಂಟ್ಗೆ, ಒಂದು ಬ್ಯಾಂಕ್ಗೆ ಎಲ್ಲೋ ಕಂಪ್ಲೇಂಟ್ಸ್ ಮಾಡಿದ್ರು ಕೂಡ ಇದನ್ನೆಲ್ಲ ನಮಗೆ ವಾಪಸ್ ತೊಗೊಳೋದಕ್ಕೆ ಇಟ್ ವಿಲ್ ಗೋಯಿಂಗ್ ಟು ಟೇಕ್ ಸೋ ಮೆನಿ ಟೈಮ್ ಆಗಿರ್ಬೋದು, ಪ್ರೊಸೀಜರ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಓಕೆನಾ. ಸೊ ಇದಕ್ಕೆ ನಾವು ಸೈಬರ್ ಅಟ್ಯಾಕ್ಸ್ಗೆ ಗುರಿ ಆಗೋದ್ರ ಬದಲು ವಿ ಹ್ಯಾವ್ ಟು ಬಿ ವೆರಿ ಮಚ್ ಅವೇರ್ನೆಸ್ ಅಬೌಟ್ ದ ಸೈಬರ್ ಅಟ್ಯಾಕ್ಸ್, ಕ್ರೈಮ್ಸ್ ಆ್ಯಂಡ್ ಫಿಶಿಂಗ್ ಆ್ಯಕ್ಟಿವಿಟೀಸ್ ಫ್ರಮ್ ದ ಫ್ರಾಡಲೆನ್ಸರ್ಸ್, ಓಕೆನಾ. ಅದನ್ನೇ ನಾನು ನಿಮ್ಗೆ ಇಲ್ಲಿ ಹೇಳೋದಕ್ಕೆ ಬಂದಿರೋಂಥದ್ದು. ಸೊ ಕ್ಯಾಶ್ಗಿಂತ ನಾವು ಡಿಜಿಟಲ್ ಪೇಮೆಂಟ್ಸ್ಗೆ ಎಷ್ಟು ಕನ್ವರ್ಷನ್ ಆಗಿದ್ದೀರಲ್ವಾ. ಸೊ ನಮ್ಮ ಮನಿನ ನಾವು ಇಲ್ಲಿ ಏನು ಮಾಡಬೇಕು ಅಂತ ಬಂದಾಗ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಮನಿ, ಓಕೆನಾ. ಸೊ ಬಿಕಾಸ್ ಎಷ್ಟೋ ಕಷ್ಟಪಟ್ಟು ಅರ್ನ್ ಮಾಡಿರೋಂಥ ಮನಿನ ಯಾರೋ ಒಂದು ಥರ್ಡ್ ಪರ್ಸನ್ ಬಂದುಬಿಟ್ಟು ವಿತಿನ್ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸಲ್ಲಿ ನಮ್ಮ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋಂಗಾದರೆ ನಾವಿಲ್ಲಿ ಏನು ಮಾಡ್ತಿದ್ದೀವಿ? ಸೊ ವಿ ಹ್ಯಾವ್ ಟು ಬಿ ಅವೇರ್, ಆ್ಯಂಡ್ ನಮ್ಮ ಮನೆಯಲ್ಲಿರುವಂಥ ಎಲ್ಲರಿಗೂ ಕೂಡ ನಾವೇನು ಮಾಡಬೇಕಾಗುತ್ತೆ, ಅವೇರ್ನೆಸ್ನ ಕೊಡಬೇಕಾಗುತ್ತೆ, ಓಕೆನಾ. ದಿಸ್ ಈಸ್ ವಾಟ್ ದ ಡಿಜಿಟಲ್ ಪೇಮೆಂಟ್ಸ್, ಓಕೆನಾ, ಬ್ಯಾಂಕಿಂಗ್ ಆ್ಯಂಡ್ ಡಿಜಿಟಲ್ ಪೇಮೆಂಟ್ಸ್. ಸೊ ಅದರಲ್ಲಿ ನಮಗೆ ಮೇಜರಾಗಿ ಬರೋವಂಥದ್ದು ಏನಪ್ಪ ಅಂತ ಬಂದರೆ, ಆಲ್ ದೀಸ್ ಏನೇನು ಬರ್ತಿದೆ ನೋಡಿ. ಯು ಪಿ ಐ ಫ್ರಾಡ್ ಅಂದರೆ ಗೊತ್ತಿದೆ ಅಲ್ವಾ. ಈ ಥರ ನಿಮಗೆ
ಫ್ರಾಡುಲೆಂಟ್ ಸೆಂಡ್ ಅ ಫೇಕ್ ಪೇಮೆಂಟ್ ರಿಕ್ವೆಸ್ಟ್ ಆರ್ ಕ್ಯೂ ಆರ್ ಕೋಡ್. ಒಬ್ಬರು ನಿಮ್ಗೆ ಏನು ಮಾಡ್ತಾರೆ, ಒಂದು ಕ್ಯೂ ಆರ್ ಕೋಡ್ನ ಸೆಂಡ್ ಮಾಡ್ತಾರೆ ಅಥವಾ ಫೇಕ್ ಯಾವುದೋ ಒಂದು ಮೆಸೇಜನ್ನ ಸೆಂಡ್ ಮಾಡ್ತಾರೆ. ಅದು ನಮ್ಗೆ ಗೊತ್ತಿಲ್ಲದಿರೋ ನಾವೇನು ಮಾಡಿಬಿಡ್ತೀವಿ, ಅಕ್ಸೆಪ್ಟೆನ್ಸ್ನ ಕೊಟ್ಬಿಡ್ತೀವಿ. ಸೊ ಇಮ್ಮಿಡಿಯೇಟ್ಲಿ ಏನಾಗುತ್ತೆ, ನಮ್ಮ ಅಕೌಂಟಲ್ಲಿರೋಂಥ ಅಷ್ಟು ಅಮೌಂಟ್ನ ಅವ್ರು ಏನು ಮಾಡ್ತಾರೆ, ತೊಗೊಂಡ್ಬಿಟ್ಟಿರ್ತಾರೆ. ಸೊ ಈ ಥರದ್ದು ಆಗಿರಬಹುದು. ಇಲ್ಲ ಅಂತ ಬಂದುವಾಗ ನಿಮಗೆ OTP ಫ್ರಾಡ್, ನಾನು ಅವಾಗಲೇ ಹೇಳಿದ್ನಲ್ಲ. ಸೊ ಫೋನ್ ಮಾಡಿಬಿಟ್ಟು ನಿಮ್ಗೆ ಯಾವುದೋ ಒಂದು OTP ಬಂದಿದೆ, ನನಗೆ ಅದನ್ನು ಹೇಳಿ ಅಂತ ಕೇಳುವಂಥದ್ದಾಗಿರ್ಬೋದು. ಅದ್ರ ಜೊತೆಗೆ ನಿಮಗೆ ಫಿಶಿಂಗ್ ಫ್ರಾಡ್ ಆಗಿರ್ಬೋದು, ಅಂದರೆ KYC ರಿಲೇಟೆಡ್. KYC ಅಂದರೆ ಗೊತ್ತಿದಲ್ವಾ, ನೋ ಯರ್ ಕಸ್ಟಮರ್. ಓಕೆನಾ, ಯಾವುದೇ ಥರದ್ದು ಡೀಟೇಲ್ಸ್ ನಿಮಗೆ ಯಾವುದೇ ಬ್ಯಾಂಕ್ ಆಗಿರಬಹುದು, ಒಂದು RBI ಆಗಿರ್ಬೋದು, ನಿಮ್ಗೆ ಯಾವತ್ತೂ ಕೇಳೋದಿಲ್ಲ. ರಿಮೆಂಬರ್, OTP ಆಗಿರ್ಬೋದು, ಪಿನ್ ಆಗಿರ್ಬೋದು, KYC ಡೀಟೇಲ್ಸ್ ಆಗಿರ್ಬೋದು, ಪಾಸ್ವರ್ಡ್ಸ್ ಆಗಿರ್ಬೋದು, ಯಾವತ್ತೂ ಕೂಡ ನಿಮ್ಮ ಬ್ಯಾಂಕ್ಸು ನಿಮ್ಮ ಕಡೆಯಿಂದ ಕೇಳೋದೇ ಇಲ್ಲ. ಸೊ ಅದಕ್ಕೋಸ್ಕರ ಯಾವತ್ತಾದ್ರೂ ಈ ಥರದ್ದು ನಿಮ್ಗೆ ಏನಾದ್ರು ಮೆಸೇಜಸ್ ಬಂದಿದೆ, ಫೋನ್ ಕಾಲ್ಸ್ ಬಂದಿದೆ, ನೀವು ಈ ಥರದ್ದು ಯಾವ್ದಾದ್ರು ಒಂದು ಬಲಿ ಆಗ್ತಿದ್ದೀರ ಅಂತ ಬಂದಾಗ ಜಸ್ಟ್ ಸ್ಟಾಪ್ ಇಟ್. ಓಕೆನಾ, ಯಾವ ಥರ ಸ್ಟಾಪ್ ಮಾಡಬೇಕು ಅಂತ ಬಂದಾಗ ಜಸ್ಟ್ ಅಸ್ಯೂಮ್ ಮಾಡಿ. ಸೊ ಇದು ನಮಗೆ ಜೆನ್ಯೂನಾ ಫೇಕಾ ಡಿಫ್ರೆನ್ಸಸ್ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಮಿಡಿಯೇಟ್ಲಿ ನಮ್ಗೆ ಗೊತ್ತಾಗೋದಿಲ್ಲ. ಓಕೆನಾ, ಅದು ನಮಗೆ ಟೈಮ್ ತೊಗೊಳುತ್ತೆ. ಸೊ ನಿಮಗೆ ಕನ್ಫ್ಯೂಷನ್ ಆಗ್ತಿದೆ, ಇದು ಜೆನ್ಯೂನಾ ಫೇಕಾ ಅಂತ ಬಂದಾಗ ಟೈಮ್ ತೊಗೊಳ್ಳಿ. ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡೋಕ್ಕೆ ಹೋಗ್ಬೇಡಿ. ಫೋನ್ ಬಂದಿದೆಯಾ, ಕಾಲ್ನ ಕಟ್ ಮಾಡಿ. ಕಟ್ ಮಾಡಿದ್ದಾದಮೇಲೆ ನೀವೇನು ಮಾಡ್ಕೊಳ್ಳಿ, ಆ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಇರುತ್ತಲ್ಲ ನಿಮ್ಮದು, ಅವ್ರಿಗೆ ಫೋನ್ ಮಾಡಿಕೊಂಡು, ಸರ್ ನನಗೆ ಈ ಥರ ಒಂದು ಫೋನ್ ಕಾಲ್ ಬಂದಿದೆ, ಈ ಥರ OTPನ ಕೇಳ್ತಿದ್ದಾರೆ, ಪಿನ್ ಕೇಳ್ತಿದ್ದಾರೆ, ಪಾಸ್ವರ್ಡ್ ಕೇಳ್ತಿದ್ದಾರೆ, ನಾನು ಶೇರ್ ಮಾಡಬಹುದಾ ಅಂತ ಕೇಳಿ. ಸೊ ಅವಾಗ ನಿಮ್ಗೆ ಹೇಳ್ತಾರೆ, ನಾವು ಯಾವುದೇ ಥರದನ್ನು ಕಾಲ್ ಮಾಡಿಲ್ಲ, ನಿಮ್ಗೆ ಯಾವುದೋ ಒಂದು ಫೇಕ್ ಕಾಲ್ ಬಂದಿದೆ, ಓಕೆನಾ ಅಂತ ಹೇಳ್ತಾರೆ. ಆವಾಗ ನೀವೇನು ಮಾಡ್ಕೊಳ್ಳಿ, ಈ ಥರದ್ದು ಕಾಲ್ಸ್ ಏನು ಬಂದಿರ್ತಲ್ಲ ನಂಬರ್ಸ್, ಅದನ್ನು ನಾವು ಬ್ಲಾಕ್ ಮಾಡ್ಬೋದು. ಆ ನಂಬರ್ನ ನಾವು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡಬಹುದು. ಅದೇ ಥರ ಮೆಸೇಜಸ್ಸು ಅಷ್ಟೇ, ಯಾವುದಾದ್ರು ನಿಮಗೆ ಫೇಕ್ ಮೆಸೇಜಸ್ ಬಂದಿದೆ ಅಂತ ಬಂದಾಗ ಇಮ್ಮಿಡಿಯೇಟಾಗಿ ಆ ಒಂದು ಲಿಂಕ್ಗಳನ್ನ ನೀವು ಪ್ರೆಸ್ ಮಾಡೋದಲ್ಲ. ನಿಮಗೆ ವಾಟ್ಸಪ್ಪಲ್ಲೂ ಅಷ್ಟೇ ಎಷ್ಟೊಂದು ಲಿಂಕ್ಸ್ ಬರ್ತಾ ಇರುತ್ತೆ. ಸೊ ಇಮ್ಮಿಡಿಯೇಟಾಗಿ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ. ವಿ ಹ್ಯಾವ್ ಟು ಥಿಂಕ್, ಸ್ಟಾಪ್. ಅದಾದಮೇಲೆ ನಾವೇನು ಮಾಡ್ಕೊಬೇಕಾಗುತ್ತೆ, ಪ್ರೊಸೀಡ್ ಮಾಡಬೇಕಾಗುತ್ತೆ. ಹೋದ ವಾರದಲ್ಲಿ ನಮ್ಮ ಸ್ಟೂಡೆಂಟ್ಸ್ ಗ್ರೂಪ್ಗೆ ಏನಾಗುತ್ತೆ ಅಂದರೆ, ಜನರಲಾಗಿ ಇವಾಗ ಕಾಲೇಜಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ಫ್ಯಾಕಲ್ಟೀಸ್ ಗ್ರೂಪ್ ಅಂತ ಇಟ್ಕೊಂಡಿರ್ತೀರಲ್ವಾ. ಸೊ ನಾವೆಲ್ಲ ಏನು ಮಾಡ್ತಿರ್ತೀವಿ, ಏನಾದ್ರು ನೋಟ್ಸೋ ಮೆಟೀರಿಯಲ್ಸ್ನ ಸೆಂಡ್ ಮಾಡೋದಕ್ಕೆ ಯೂಸ್ ಮಾಡ್ತಿರ್ತೀರಿ. ಓಕೆನಾ, ಆ ಗ್ರೂಪಲ್ಲಿ ಇದ್ದಕ್ಕಿದ್ದಂಗೆ ನಮ್ಮ ಯಾವುದೋ ಒಂದು ಸ್ಟೂಡೆಂಟ್ ಹೆಸರಿಂದ ಏನಾಗುತ್ತೆ, ಒಂದು ಮೆಸೇಜ್ ಬರುತ್ತೆ. ಓಕೆನಾ, ಆ ಮೆಸೇಜ್ ಏನಪ್ಪ ಅಂತ ಬಂದಾಗ ಯಾವುದೋ ಒಂದು ಕ್ಲಾಸ್ದು ನೋಟ್ಸ್ ಲಿಂಕ್ ಬಂದಿರುತ್ತೆ. ಓಕೆ, ಆ ಲಿಂಕ್ನ ಯಾರ್ಯಾರು ಓಪನ್ ಮಾಡ್ತಾರೋ ಇಮ್ಮಿಡಿಯೇಟ್ಲಿ ಅವ್ರ ಅಕೌಂಟ್ ಡೀಟೇಲ್ಸ್ ಎಲ್ಲನೂ ಅವ್ರಿಗೆ ಶೇರ್ ಆಗುತ್ತೆ. ಸೊ ಅದಾದಮೇಲೆ ಗೊತ್ತಾಗುತ್ತೆ ಇದು ಆ ಒಂದು ಸ್ಟೂಡೆಂಟ್ ಕಳಿಸಿರೋ ನೋಟ್ಸ್ ಅಲ್ಲ. ಓಕೆನಾ, ಯಾರೋ ಈ ಥರದ್ದು ಫಿಶಿಂಗ್ ಆ್ಯಕ್ಟಿವಿಟಿ ಮಾಡಿರೋಂಥದ್ದು, ಸೈಬರ್ ಅಟ್ಯಾಕ್ ಆಗ್ತಿರೋದು ಅಂತ ಹೇಳ್ಬಿಟ್ಟು ಇಮ್ಮಿಡಿಯೇಟ್ಲಿ ಆ ಒಂದು ಪರ್ಸನ್ಗೆ ಅದು ಅರಿವಾಗ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಸೊ ಇದು ನನ್ನ ಕಡೆಯಿಂದ ಬಂದಿರೋಂಥ ಮೆಸೇಜ್ ಅಲ್ಲ, ಬೇರೆ ಯಾವುದೋ ಸೈಬರ್ ಅಟ್ಯಾಕ್ ಆಗ್ತಿರೋಂಥದ್ದು, ಯಾರೂ ಕೂಡ ಈ ಒಂದು ಲಿಂಕ್ನ ಡೌನ್ಲೋಡ್ ಮಾಡ್ಕೊಂಬಿಡಿ ಅಥವಾ ಓಪನ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಇಮ್ಮಿಡಿಯೇಟಾಗಿ ಮೆಸೇಜ್ ಆಗ್ತಾರೆ. ಓಕೆನಾ, ಸೊ ಅವ್ರ ಮೆಸೇಜ್ ಹಾಕೋಷ್ಟೊತ್ತಿಗೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಅದು ಲಿಂಕ್ನ ಓಪನ್ ಮಾಡಿರ್ತಾರಲ್ವ. ಸೊ ಹಂಗಾರೆ ಅವ್ರ ಇನ್ಫಾರ್ಮೇಷನ್ ಎಲ್ಲ ಏನಾಗಿರುತ್ತೆ, ಲೀಕ್ ಆಗಿರುತ್ತಲ್ವ. ಸೊ ಇನ್ ಕೇಸ್ ಅವ್ರು ಏನಾದ್ರು ಬ್ಯಾಂಕ್ ಡೀಟೇಲ್ಸ್ಗೆ ಏನಾದ್ರು ತೊಗೊಂಡಿದ್ದಿದ್ರೆ ಅಷ್ಟು ಮನಿ ಏನಾಗ್ತಿತ್ತು, ಹೋಗ್ತಿತ್ತಲ್ವ. ಸೊ ಅದಕ್ಕೋಸ್ಕರ ಸೊ ಯಾವ ಲಿಂಕ್ ಆದರೂ ಆಗಿರ್ಬೋದು, ನಿಮಗೆ ಸ್ಟೂಡೆಂಟ್ಸ್ ಲಿಂಕ್ ಆದರೂ ಆಗಿರ್ಬೋದು, ಎಲ್ಲಿ ಯಾವ್ದಾದ್ರು ಗ್ರೂಪಲ್ಲಿ ಬಂದರೂ ಕೂಡ ಓಪನ್ ಮಾಡೋದಕ್ಕೂ ಮುಂಚೆ ನೀವು ಅದನ್ನು ಏನು ಮಾಡಿ, ಯೋಚನೆ ಮಾಡಿ. ಓಕೆನಾ, ಮತ್ತು ಆ ಒಂದು ಪರ್ಸನ್ಗೆ ಕೇಳಿ, ಅಂದರೆ ಎಲ್ಲ ಥರದ್ದು ಅಲ್ಲ, ನಿಮ್ಗೆ ಯಾವುದಾದ್ರು ಡೌಟ್ಫುಲ್ ಇತ್ತು ಅಂತ ಬಂದರೆ, ಓಕೆನಾ, ಇದನ್ನು ನೀವೇ ಸೆಂಡ್ ಮಾಡಿರೋಂಥದ್ದು, ಇದರಲ್ಲಿ ನೋಟ್ಸ್ ಇದೆ, ವಾಟ್ ಎವರ್ ಇಟ್ ಈಸ್, ಅದನ್ನು ಕೇಳಿಕೊಂಡು ಓಪನ್ ಮಾಡಿ. ಬಿಕಾಸ್ ಇದು ಹೋದ ವಾರದಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೆ ಆಗಿರೋಂಥ ವಿಷಯ. ಓಕೆನಾ, ಸೊ ಹಂಗಾರೆ ಸ್ಟೂಡೆಂಟ್ಸ್ಗೆ ಗ್ರೂಪ್ಗಳಿಗೆಲ್ಲ ಈ ಥರದ್ದು ಮೆಸೇಜಸ್ ಹೋಗ್ತಿದೆ ಅಂತ ಬಂದಾಗ ನಾಳೆ ಒಂದು ದಿವಸ ನಿಮಗೂ ಕೂಡ ಬರಬಹುದು ಈ ಥರ ಮೆಸೇಜು. ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿರಬೇಕಾಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಓಕೆ, ಸೊ ಇವಾಗ ನಿಮಗೆ ಇಲ್ಲೂ ಒಂದು ಜಸ್ಟ್ ಆ್ಯಕ್ಟಿವಿಟಿ ಕೊಡ್ತೀನಿ, ನೀವೇ ಅದನ್ನು ನೋಡಿ ಹೇಳಿ ನನಗೆ, ಇದು ಫೇಕ್ ಮೆಸೇಜಾ ಜೆನ್ಯೂನ್ ಮೆಸೇಜಾ? ಕಾಣಿಸ್ತಿದೆ ಅಲ್ವಾ, ಏನಿದೆ, ಯುವರ್ ಅಕೌಂಟ್ ವಿಲ್ ಬಿ ಬ್ಲಾಕ್ಡ್, ಕ್ಲಿಕ್ ದ ಲಿಂಕ್ ಆ್ಯಂಡ್ ಅಪ್ಡೇಟ್ ಯುವರ್ ಡೀಟೇಲ್ಸ್ ಇಮಿಡಿಯೇಟ್ಲಿ. ಫೇಕಾ? ಹೆಂಗೆ ಗೊತ್ತಾಗುತ್ತೆ ನಿಮಗೆ ಫೇಕ್ ಮೆಸೇಜ್ ಅಂತ? ಬ್ಯಾಂಕ್ ನೇಮ್ ಕೊಟ್ಟಿಲ್ಲ. ಓಕೆ, ಮತ್ತು ಇನ್ನೆಂಗೆ ಗೊತ್ತಾಗುತ್ತೆ ನಿಮಗೆ? ಹೆಂಗೆ ಗೊತ್ತಾಗುತ್ತೆ ಅಂತ ಬಂದರೆ, ಯಾವತ್ತೂ ಅಷ್ಟೇ ನಿಮಗೆ ಬ್ಯಾಂಕ್ಸವರು ಈ ಥರದ್ದು KYC ಇನ್ಫಾರ್ಮೇಷನ್ನ ಕೇಳೋದೇ ಇಲ್ಲ. ಓಕೆನಾ, ಕೇಳೋದಾದರೂ ಕೂಡ ಅವರು ಬ್ರ್ಯಾಂಚಿಗೆ ಕರ್ಸ್ಕೊತಾರೆ. ಓಕೆನಾ, ಅಲ್ಲಿ ನಿಮಗೆ ಫಾರ್ಮ್ಸ್ ಕೊಟ್ಟು ಫಿಲ್ ಮಾಡಿಸ್ಕೊತಾರೆ. ಯಾವತ್ತೂ ಕೂಡ ನಿಮಗೆ ಈ ಥರ ಮೆಸೇಜಸಲ್ಲಿ ನಿಮಗೆ ಕೇಳೋದಿಲ್ಲ, ಫೋನ್ ಕಾಲ್ಸಲ್ಲಿ ಕೇಳೋದಿಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ಈ ಥರದ್ದು ಏನಾದ್ರು ಮೆಸೇಜಸ್ ಬಂತು ಅಂತ ಬಂದಾಗ ವಿ ಹ್ಯಾವ್ ಟು ಬಿ ಅವೇರ್. ಓಕೆ, ಸೊ ನೆಕ್ಸ್ಟು ಇದು ನೋಡಿ, ಇದು ತುಂಬ ಸತಿ ನಮಗೆ ಕಾಣಿಸ್ತಾ ಇರೋಂಥ ಮೆಸೇಜಸ್ ಅಲ್ವಾ? ನೋಡಿರ್ತೀರ ನೀವು, ನೋಡಿರ್ತೀರಿ, ನಾವು ಕೂಡ ಎಷ್ಟೊಂದು ಸತಿ ನೋಡಿದ್ದೀವಿ. ಇದು ಆಲ್ಮೋಸ್ಟ್ ನಾವು ಯಾವುದೋ ಒಂದು ಗ್ರೂಪಲ್ಲಿ ಬಂದಿರುತ್ತೆ. ಓಕೆನಾ, ಫಾರ್ವರ್ಡ್ ಟು 5 ಗ್ರೂಪ್ಸ್
ಆ್ಯಂಡ್ ಯು ವಿಲ್ ಗೋಯಿಂಗ್ ಟು ವಿನ್ ಅ ಚಾನ್ಸ್ ಆಫ್ ಗೆಟಿಂಗ್ ಸೊ ಅಂತ ಏನೇನೋ ಬಂದಿರುತ್ತೆ. ಅಬ್ಸರ್ವ್ ಮಾಡಿರ್ತೀರಲ್ಲ, ನಾವೇನು ಮಾಡ್ತೀರಿ 5 ಗ್ರೂಪ್ಸ್ನ ಸ್ಪೆಂಡ್ ಮಾಡಬೇಕಂತ ಹೇಳ್ಬಿಟ್ಟು ಇರೋಂಥ ಫ್ಯಾಮಿಲಿ ಗ್ರೂಪ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಗ್ರೂಪ್ಸ್ ಆಗಿರ್ಬೋದು, ಎಲ್ಲ ಕಡೆ ನಾವೇನು ಮಾಡ್ತಿರ್ತೀರಿ ಮೆಸೇಜಸ್ನ ಸೆಂಡ್ ಮಾಡಿರ್ತೀರಿ. ಅದಾದಮೇಲೆ ನಮಗೆ ಗೊತ್ತಾಗುತ್ತೆ ಇದು ಯಾವುದೋ ಒಂದು ಫೇಕ್ ಮೆಸೇಜ್ ಬಂದಿರುತ್ತೆ, ಅದರಲ್ಲಿ ನಮ್ಗೆ ಯಾವುದೋ ಲಾಟ್ರಿನೂ ಬಂದಿರೋದಿಲ್ಲ, ಯಾವುದೋ ಒಂದು ವಿನ್ನಿಂಗ್ ಕೂಡ ಬಂದಿರೋದಿಲ್ಲ, ಮನಿ ಕೂಡ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಥರದನ್ನ ನಾವು ಫಾರ್ವರ್ಡ್ ಮಾಡೋದಕ್ಕೂ ಮುಂಚೆ ಅದು ಒರಿಜಿನಲ್ ಸೋರ್ಸ್ ಎಲ್ಲಿಂದ ಬಂದಿದೆ, ಇಸ್ ಇಟ್ ಅ ಫೇಕ್ ಆರ್ ಜೆನ್ಯೂನ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಥಿಂಕ್ ಮಾಡಿಕೊಂಡು ಏನು ಮಾಡಬೇಕಾಗುತ್ತೆ, ಅದನ್ನು ಫಾರ್ವರ್ಡ್ ಮಾಡಬೇಕಾಗುತ್ತೆ. ಇಮಿಡಿಯೇಟ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಫಾರ್ವರ್ಡ್ ಮಾಡೋದಲ್ಲ, ಓಕೆನಾ. ಬಿಕಾಸ್ ಇವಾಗ ನಿಮ್ಗೆ ಎಷ್ಟೊಂದು ಜನ ನೋಡ್ತಿರ್ತೀರ, ಶ್ರಾವಣ ಶುರುವಾಗಿದೆ ಅಂದರೆ ಹಬ್ಬದ ಸೀಸನ್ ಶುರುವಾಗಿದೆ ಅಂತ ಹೇಳ್ಬಿಟ್ಟು, ಓಕೆನಾ. ತುಂಬ ಕಡೆ ತುಂಬ ಫೇಕ್ ಮೆಸೇಜಸ್ ಬರ್ತಿರುತ್ತೆ ರಿಗಾರ್ಡಿಂಗ್ ಶಾಪಿಂಗ್, ಓಕೆ. ಅದನ್ನೆಲ್ಲದನ್ನು ಮೈಂಡಲ್ಲಿ ಇಟ್ಕೊಂಡು ನೀವೇನು ಮಾಡ್ಕೊಳ್ಳಿ, ಫೇಕಾ ಜೆನ್ಯೂನಾ ಅಂತೇಳ್ಬಿಟ್ಟು ಕ್ಲಾಸಿಫಿಕೇಷನ್ ಮಾಡಿಕೊಂಡು ಯಾವುದು ಬೇಕು ಯಾವುದು ಬೇಡ ಅಂತ ನೋಡಿಕೊಂಡು ನೀವೇನು ಮಾಡ್ಕೊಳ್ಳಿ, ಆ ಒಂದು ಮೆಸೇಜಸ್ನ ಫಾರ್ವರ್ಡ್ ಮಾಡೋದಾಗಿರ್ಬೋದು, ಲಿಂಕ್ಸ್ನ ಓಪನ್ ಮಾಡೋದಾಗಿರ್ಬೋದು ನೋಡ್ಕೊಳ್ಳಿ, ಓಕೆ. ಅದೇ ಥರ ತುಂಬಾ ಇದೆ. ನೀವು ನೋಡಿದ ತಕ್ಷಣ ನಿಮ್ಗೆ ಅಬ್ಸರ್ವ್ ಮಾಡ್ತೀರಾ ಫೇಕ್ ಮೆಸೇಜಾ ಅಥವಾ ಜೆನ್ಯೂನ್ ಮೆಸೇಜ್ ಅಂತ ನಿಮಗೆ ಗೊತ್ತಾಗೋಗುತ್ತೆ. ಫೋನ್ ಕಾಲ್ಸ್ ಆಗಿರಬಹುದು ಅಥವಾ ನಿಮಗೆ ಎನಿಥಿಂಗ್, ಓಕೆನಾ. ಯೂಜ್ ಡಿಸ್ಕೌಂಟ್ಸ್ ಕೂಡ ಸಮಥಿಂಗ್ ಲೈಕ್ ಅಟ್ಯಾಕ್ ಅಂತಲೇ ನಾವು ಕರಿತೀವಿ, ಸೈಬರ್ ಅಟ್ಯಾಕ್ ಅಂತಲೇ ನಾವು ಕರಿಬೋದು. ಫಾರ್ ಎಕ್ಸಾಂಪಲ್ 100 ರೂಪೀಸ್ ಇರೋಂಥ ಒಂದು ಪ್ರಾಡಕ್ಟ್ನ 10 ರೂಪೀಸ್ ಕೊಡ್ತಿದ್ದಾರೆ, 90% ಡಿಸ್ಕೌಂಟ್ ಇದೆ ಅಂತ ಬಂದಾಗ ಇಟ್ ಈಸ್ ಸಮಥಿಂಗ್ ಅಟ್ಯಾಕ್ ಅಲ್ವಾ. ಸೊ ಯಾರು 100 ರೂಪಾಯಿ ವರ್ತಿರೋಂಥ ಪ್ರಾಡಕ್ಟ್ನ 10 ರೂಪೀಸ್ ಕೊಡೋಕ್ಕಾಗುತ್ತಾ? ಆಗೋದಿಲ್ಲ. ಸೊ ಆಡ್ಲಿ ಅವರು ಮಾರ್ಜಿನ್ ಒಂದು 10 ರೂಪೀಸ್ ಇಟ್ಕೊಂಡಿರ್ತಾರೆ, ಅಂದರೆ 90 ರೂಪೀಸ್ ಆದರೂ ಅವರು ಏನು ಮಾಡಿರ್ತಾರೆ, ಎಕ್ಸ್ಪೆಂಡಿಚರ್ ಕಾಸ್ಟ್ ಇನ್ಕರ್ ಮಾಡಿರ್ತಾರೆ ಒಂದು ಪ್ರಾಡಕ್ಟ್ಗೆ. ಅಂಥದ್ದನ್ನು 10 ರೂಪೀಸ್ ಸೇಲ್ ಮಾಡೋದಕ್ಕಾಗುತ್ತಾ? ಆಗೋದಿಲ್ಲ. ಸೊ ಹಂಗಾದರೆ ಅದೊಂದು ಪ್ರಾಡಕ್ಟ್ ಏನಾಗಿರುತ್ತೆ, ಫೇಕ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಈ ಥರದನ್ನೆಲ್ಲ ನಾವೇನು ಮಾಡಬೇಕಾಗುತ್ತೆ, ಅಬ್ಸರ್ವ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ಇನ್ನು ಮುಂದೆ ಕೇರ್ಫುಲ್ ಆಗಿರ್ತೀರಲ್ವಾ. ಸೊ ಯಾವಾಗ ಕೇರ್ಫುಲ್ ಆಗಿರ್ತೀರಾ? ವೆನೆವರ್ ಯು ಆರ್ ಗೆಟಿಂಗ್ ಅ ಫೋನ್ ಕಾಲ್, ಮೆಸೇಜಸ್ ಫ್ರಮ್ ಎನಿ ಅನ್ನೋನ್ ಪರ್ಸನ್ಸ್, ಓಕೆನಾ. ಸೊ ಅವಾಗ ನಾವೇನು ಮಾಡಬೇಕಾಗುತ್ತೆ, ಕೇರ್ಫುಲ್ಲಾಗಿದ್ದು ಈ ಒಂದು ಮೆಸೇಜ್ ನಮಗೆ ಫೇಕಾ ಜೆನ್ಯೂನಾ ಅಂತ ಹೇಳ್ಬಿಟ್ಟು ನಾವು ಐಡೆಂಟಿಫೈ ಮಾಡಿಕೊಂಡು ನಾವೇನು ಮಾಡಬೇಕಾಗುತ್ತೆ, ರೆಸ್ಪಾನ್ಸ್ ಮಾಡಬೇಕಾಗುತ್ತೆ. ಎಲ್ಲ ಮೆಸೇಜಸ್ಗೂ ಎಲ್ಲ ಫೋನ್ಗೂ ರೆಸ್ಪಾನ್ಸ್ ಮಾಡಲೇಬೇಕು ಅಂತ ಇಲ್ಲ. ನಾವೇನು ಮಾಡಬಹುದು, ಮೆಸೇಜ್ ಬಂದರೆ ನಾವು ಅದನ್ನು ಡಿಲೀಟ್ ಮಾಡಬಹುದು. ಆ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ಗೆ ನಾವೇನು ಮಾಡ್ಕೊಬೋದು, ಕಾಲ್ ಮಾಡಿ ಹೇಳ್ಬಹುದು. ಇಲ್ಲ ನಮಗೆ ಫೋನ್ ಬಂತು ಅಂತ ಬಂದಾಗ ನಾವು ಅದನ್ನು ಕಟ್ ಮಾಡ್ಬೋದು, ಫೋನ್ ಆನ್ಸರ್ ಮಾಡಲೇಬೇಕಂತಿಲ್ಲ, ಓಕೆನಾ. ಸೊ ಅದಕ್ಕೋಸ್ಕರ ಆಲ್ವೇಸ್ ಬಿ ಅವೇರ್ಡ್ ಆಫ್ ಬ್ಯಾಂಕಿಂಗ್ ಫ್ರಾಡುಲೆಂಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಆಲ್ಸೋ, ಓಕೆನಾ, ನಿಮ್ಮ ಫ್ಯಾಮಿಲಿನಲ್ಲಿರುವಂಥ ಎಲ್ಲ ಮೆಂಬರ್ಸ್ಗೂ ಇದ್ರ ಬಗ್ಗೆ ಏನು ಮಾಡಿ, ಅವೇರ್ನೆಸ್ನ ಕ್ರಿಯೇಟ್ ಮಾಡಿ, ಓಕೆ. ಡನ್, ಓಕೆ. ಸೊ ನೆಕ್ಸ್ಟ್ ಲಾಸ್ಟ್ ಎಂಡಿಗೆ ಬರ್ತಾ ಇದ್ದೀವಿ. ಇದು ಕೂಡ ನಿಮಗೆ ಒಂದು ಸ್ವಲ್ಪ ಕೆಲಸ ಕೊಡೋಣ ಅಂತ ಹೇಳ್ಬಿಟ್ಟು, ಓಕೆ. ಸೊ ನೋಡಿ, ಇಲ್ಲಿ ಒಬ್ಬರು ಸ್ಟೂಡೆಂಟ್ ಇದ್ದಾರೆ, ಅನನ್ಯ ಅಂತ. ಶಿ ಈಸ್ ಅ 22-year-old ಕಾಲೇಜ್ ಗ್ರ್ಯಾಜುಯೇಟ್. ಶಿ ಈಸ್ ಅರ್ನಿಂಗ್ 10,000 ಪರ್ ಮಂತ್, ಓಕೆನಾ. ಸೊ ಬರ್ಕೊಳ್ಳಿ ಎಲ್ಲಾದ್ರೂ. ಅವ್ರು ಏನು ಮಾಡ್ತಿದ್ದಾರೆ, 10,000 ಪರ್ ಮಂತ್ ಅರ್ನ್ ಮಾಡ್ತಾ ಇದ್ದಾರೆ, ಓಕೆನಾ. ಆ್ಯಂಡ್ ಆಲ್ಸೋ ಶಿ ಈಸ್ ಡೂಯಿಂಗ್ ಅ ಪಾರ್ಟ್ ಟೈಮ್ ಜಾಬ್, ಓಕೆ. ಸೊ ಅವ್ರು ಏನು ಮಾಡ್ಕೊಂಡಿದ್ದಾರೆ, ನಿಮಗೆ ರೈಟ್ ಸೈಡಲ್ಲಿ ಕಾಣಿಸ್ತಿದೆ ಅಲ್ವಾ, ಕಾಣಿಸ್ತಿದೆಯಾ ಅಲ್ಲಿ ರೈಟ್ ಸೈಡಲ್ಲಿ? ಕಾಣಿಸ್ತಿಲ್ವಾ ಸರ್? ಓಕೆ, ರೈಟ್ ಸೈಡಲ್ಲಿ ನೋಡಿ ನಿಮಗೆ, ಓಕೆ. ಅವ್ರು ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಅಲೋಕೇಶನ್ ಕೊಟ್ಟಿದ್ದಾರೆ. ಫುಡ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ಗೆ 3,500 ಸ್ಪೆಂಡ್ ಮಾಡ್ತಿದ್ದಾರಂತೆ ಅವರು. ಮೊಬೈಲ್ ಆ್ಯಂಡ್ ಇಂಟರ್ನೆಟ್ಗೆ ಅವರು 1,000 ರೂಪೀಸ್ನ ಸ್ಪೆಂಡ್ ಮಾಡ್ತಿದ್ದಾರೆ. ಶಾಪಿಂಗ್ ಆ್ಯಂಡ್ ಎಂಟರ್ಟೈನ್ಮೆಂಟ್ಗೆ ಅವರು 2,500ನ ಸ್ಪೆಂಡ್ ಮಾಡ್ತಿದ್ದಾರೆ. ಅದರ್ ಎಕ್ಸ್ಪೆಂಡಿಚರ್ಸ್ಗೆ 1,500 ಮಾಡ್ತಿದ್ದಾರೆ. ಸೇವಿಂಗ್ಸು 1,500ನ ಮಾಡ್ತಿದ್ದಾರೆ. ಟೋಟಲ್ ಎಷ್ಟಾಯಿತು? 10,000 ಆಯಿತು. ಸೊ ಹಂಗಾರೆ ನಿಮ್ಮ ಕ್ವೆಶನ್ ಕೇಳ್ತಿದ್ದೀನಿ, ಆ ಹುಡುಗಿ ಅನನ್ಯ ವೈಸಾಗಿ ಡಿಸಿಷನ್ ತೊಗೊಂಡಿದ್ದಾಳ? ನೋಡಿ ಒಂದು ಸತಿ ಆ ಚಾರ್ಟ್ನ ನೋಡಿ, ವೈಸಾಗಿ ಅವ್ರ ಮನಿನ ಬಜೆಟಿಂಗ್ ಮಾಡಿದಾರ? ಮಾಡಿದ್ದಾರಾ? ಡಸ್ ಶಿ ಫಾಲೋಡ್ ಅ 50-30 ರೂಲ್ ಇಯರ್? ಫಾಲೋ ಮಾಡಿದ್ದಾರಾ? ಮಾಡಿಲ್ಲ. ಸೊ ಹಾಗಾದರೆ ಅನನ್ಯ ಇನ್ಯಾವ ಥರ ಬಜೆಟ್ ಮಾಡ್ಬೋದಾಗಿತ್ತು? ಇನ್ಯಾವ ಥರ ಮಾಡ್ಬೋದಾಗಿತ್ತು ನೋಡಿ. ಶಾಪಿಂಗ್ ಆ್ಯಂಡ್ ಎಂಟರ್ಟೈನ್ಮೆಂಟ್ಗೆ 2,500 ನೆಸೆಸಿಟಿ ಇದೆಯಾ ಎವ್ರಿ ಮಂತ್? ದಟ್ ಟು ಶಿ ಈಸ್ ಗೋಯಿಂಗ್ ಟು ಅ ಪಾರ್ಟ್ ಟೈಮ್ ಜಾಬ್. ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು 2,500ನ ಶಾಪಿಂಗು ಮತ್ತು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಯುಟಿಲೈಸ್ ಮಾಡ್ತಿದ್ದಾರೆ ಅಂದರೆ ಅದು ವೈಸ್ ಡಿಸಿಷನ್ನ? ನೋ. ಸೊ ಅದನ್ನು ಅವ್ರು ಏನು ಮಾಡ್ಕೊಬೋದು, ಅವಾಯ್ಡ್ ಮಾಡ್ಬೋದು. ಇಲ್ಲ ಅಂತ ಬಂದರೆ ರೆಡ್ಯೂಸ್ ಮಾಡಬಹುದು, ರೈಟ್. ಸೊ ನೆಕ್ಸ್ಟ್ ನೋಡಿ, ಶಾಪಿಂಗ್ ಎಂಟರ್ಟೈನ್ಮೆಂಟ್ ಜೊತೆನಲ್ಲಿ ಅದರ್ ಎಕ್ಸ್ಪೆಂಡಿಚರು 1,500 ಇದೆ, ಓಕೆನಾ. ಸೊ ಹಂಗಾರೆ 1,500 ಪ್ಲಸ್ 2,500 ಎಷ್ಟಾಗುತ್ತೆ? 4,000 ಆಯಿತಾ? ಆ 4,000 ಹಂಗಾರೆ ಅವರು ವೇಸ್ಟ್ ಮಾಡ್ತಿದ್ದಾರೆ ಅಂತ ತಾನೇ ಮಂತ್ಲಿ. ಸೊ ಆ 4,000 ಅವ್ರು ಏನು ಮಾಡ್ಬೋದಾಗಿತ್ತು? ಸೇವಿಂಗ್ಸ್ ಮಾಡ್ಬೋದಾಗಿತ್ತಲ್ವಾ. ಸೊ ಸೇವಿಂಗ್ಸ್ ಅಂತ ಬಂದಾಗ ನಮ್ಮ ಹತ್ರ ಎಲ್ಲರ ಹತ್ರ ಚಿಕ್ಕ ಮಕ್ಕಳಿರೋವಾಗ ಉಂಡಿ ಇರ್ತಿತ್ತಲ್ವಾ. ಸಾಮಾನ್ಯವಾಗಿ ಇವಾಗಲೂ ನಾವು ಅದನ್ನು ಮಾಡ್ತೀವಿ ಅಂತ ಅನಿಸುತ್ತೆ.
ಸೊ ಉಂಡಿನಲ್ಲಿ ಅಮೌಂಟ್ ಇಟ್ಟಿದ್ದ ಆದಮೇಲೆ ನೀವು ದಿನಕ್ಕೆ ಎಷ್ಟೋ ಮಂತ್ಲಿ ಎಷ್ಟೋ ಹಾಕ್ಕೊಂಡು ಹೋಗ್ತಾ ಇರ್ತೀವಿ. ಒಂದು ಪಾರ್ಟ್ ಆಫ್ ಟೈಮ್ ಆಗಿದ್ದಾದಮೇಲೆ ನಿಮ್ಗೆ ಏನಾಗುತ್ತೆ, ಉಂಡಿ ತುಂಬುತ್ತೆ, ಅದನ್ನು ನೀವೇನು ಮಾಡ್ತೀರಿ, ಹೊಡಿತೀರಿ, ಎತ್ಕೊತೀರಿ. ಓಕೆನಾ? ಸೊ 1 ವರ್ಷ ಕೂಡಿಟ್ಟಿದ್ದೀರಿ ಅಂತ ಅನ್ಕೊಳ್ಳೋಣ, ರೈಟ್? ಸೊ 1 ವರ್ಷ ಆಗಿದ್ದಾದ್ಮೇಲೆ ನೀವೇನು ಮಾಡ್ತೀರಾ, ಉಂಡಿನ ಹೊಡೆದಿದ್ದೀರಾ, ನಿಮಗೊಂದು 10,000 ರೂಪಾಯಿ ಆಗಿದೆ ಅಂತ ಅನ್ಕೊಳ್ಳೋಣ. ಓಕೆನಾ? 1 ವರ್ಷ. ಓಕೆ, ಅದೇ ನೀವು ಡೈಲಿ ಉಂಡಿನಲ್ಲಿ ಹಾಕೋ ಬದಲು, ಓಕೆನಾ, ಯಾವುದೋ ಒಂದು ಮ್ಯೂಚುವಲ್ ಫಂಡ್ಸಲ್ಲಿ, ಓಕೆನಾ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಂತ ಕೇಳ್ತೀರಾ, ಸಿಪ್ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಅದರಲ್ಲಿ ನೀವು ಎವ್ರಿ ಡೇ ಆಗಿರ್ಬೋದು, ಮಂತ್ಲಿ ಆಗಿರ್ಬೋದು, 100 ರೂಪಾಯಿ ಹಾಕ್ಕೊಂಡು ಹೋಗಿ. ಓಕೆ, ಅದೇ 1 ವರ್ಷ ಆಗಿದ್ದಾದಮೇಲೆ 10,000 ಜೊತೆನಲ್ಲಿ ನಿಮಗೆ ಇಂಟ್ರೆಸ್ಟು ಬಂದಿರುತ್ತೆ. 2,000 3,000 ಎಷ್ಟು ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಷ್ಟಿರುತ್ತೋ ಅದು ಎಷ್ಟು ನಿಮ್ಮ ಕ್ರೆಡಿಟ್ ಆಗಿರುತ್ತೆ. ಸೊ ಹಂಗಾದರೆ ಸೇವ್ ಮಾಡೋದು ಬೆಟರಾ, ಇನ್ವೆಸ್ಟ್ ಮಾಡೋದು ಬೆಟರಾ? ಅರ್ಥ ಆಗ್ತದಲ್ಲ ಡಿಫ್ರೆನ್ಸು? ನಾನು ಇನ್ವೆಸ್ಟ್ಮೆಂಟ್ ಬಗ್ಗೆ ಇವಾಗ ಹೇಳೋದಿಲ್ಲ, ಬಿಕಾಸ್ ನೆಕ್ಸ್ಟ್ ರಿಸೋರ್ಸ್ ಪರ್ಸನ್ ವಿಲ್ ಗೋಯಿಂಗ್ ಟು ಟೀಚ್ ಯು ಹೌ ಟು ಇನ್ವೆಸ್ಟ್ ಯುವರ್ ಮನಿ. ಓಕೆ, ಅದಕ್ಕೋಸ್ಕರ ನಾನು ಇನ್ವೆಸ್ಟ್ಮೆಂಟ್ ಬಗ್ಗೆ ಅವ್ರು ಹೇಳ್ತಾರೆ ನಿಮಗೆ. ಸೊ ಅದಕ್ಕೋಸ್ಕರ ಸೇವ್ ಮಾಡೋದು ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದನ್ನು ವೈಸಾಗಿ ಎಲ್ಲಿ ಸೇವ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಸೊ ಡಿಫ್ರೆನ್ಸ್ ನೋಡ್ಕೊಳ್ಳಿ, ಸೇವ್ ಮಾಡಿದರೆ ಬೆಟರಾ, ಇನ್ವೆಸ್ಟ್ಮೆಂಟ್ ಮಾಡಿದರೆ ಬೆಟರಾ. ಹಂಗಾದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಿಕ್ಕಿದ ಕಡೆ ಎಲ್ಲ ಶೇರ್ಸಲ್ಲಿ ಸ್ಟಾಕ್ಸಲ್ಲಿ ಹಾಕೋದಲ್ಲ. ಓಕೆನಾ? ಸೊ ಒಂದು ಪ್ರಾಪರ್ ಗೈಡೆನ್ಸ್ನ ತೊಗೊಂಡು ನಾವೇನು ಮಾಡಬೇಕಾಗುತ್ತೆ, ಶೇರ್ಸಲ್ಲಿ ಸ್ಟಾಕ್ಸಲ್ಲಿ ಹಾಕಬೇಕಾಗುತ್ತೆ. ಬಟ್ ಮ್ಯೂಚುವಲ್ ಫಂಡ್ಸ್ ಆರ್ ದ ಮಾಡಿರೇಟ್ ಲೆವೆಲ್ ಆಫ್ ರಿಸ್ಕ್ ಇರುತ್ತೆ. ಸೊ ಅದನ್ನು ನಾವು ಎಲ್ಲರೂ ಅಗ್ರಿ ಮಾಡ್ಕೊಂಡು ಏನು ಮಾಡ್ಕೊಬೋದು, ಇನ್ವೆಸ್ಟ್ಮೆಂಟ್ಸ್ನ ಮಾಡಬಹುದು. ಓಕೆನಾ? ಬಟ್ ಯೂಶಲಿ ನಾವು ಹೆಣ್ಮಕ್ಳು ಒಂದು ಸ್ವಲ್ಪ ಆ ಥರದ್ದನ್ನು ನೋಡೋದು ಕಡಿಮೆನೇ ಕಂಪ್ಯಾರಿಟಿವ್ಲಿ, ಅಲ್ವಾ? ಸೊ ನಾವೆಲ್ಲ ಏನು ಮಾಡ್ತೀವಿ ಹೇಳಿ, ಅಮ್ಮಂದ್ರೆಲ್ಲ ಏನು ಮಾಡ್ತಾರೆ, ಸಾಸಿವೆ ಡಬ್ಬದಲ್ಲೋ ಸಕ್ಕರೆ ಡಬ್ಬದಲ್ಲೋ ಅಮೌಂಟ್ಗಳನ್ನ ಸೇವ್ ಮಾಡೋದೇ ಜಾಸ್ತಿ, ಅಲ್ವಾ? ಇಲ್ಲ ಅದಕ್ಕೂ ಜಾಸ್ತಿ ಅಂತ ಬಂದವಾಗ ಸಂಘಗಳಲ್ಲಿ ಏನು ಮಾಡ್ತಾರೆ, ಚೀಟಿಗಳನ್ನ ಹಾಕ್ಕೊತಾರೆ. ಇದು ಮಾಡೇ ಮಾಡ್ತಾರಲ್ಲ ನಮ್ಮ ಅಮ್ಮಂದರು. ಓಕೆನಾ? ಅದು ಕೂಡ ಗುಡ್ ಹ್ಯಾಬಿಟ್, ಸಂಘಗಳಲ್ಲಿ ಚೀಟಿ ಹಾಕ್ಕೊಡೋದು ಕೂಡ. ಬಟ್ ದ ಪರ್ಸನ್ ಹೂ ಈಸ್ ಟೇಕಿಂಗ್ ಕೇರ್ ಆಫ್ ಆಲ್ ದೋಸ್ ಥಿಂಗ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ತುಂಬಾ ಫ್ರಾಡಲೆಂಟ್ ಆ್ಯಕ್ಟಿವಿಟೀಸ್ ಇವಾಗ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದನ್ನು ಕೂಡ ನಾವು ಮನಿನ ಎಲ್ಲೆಲ್ಲಿ ಸೇವ್ ಮಾಡ್ತೀರಿ, ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ, ಪ್ರತಿಯೊಂದನ್ನು ವಿಚಾರಿಸ್ಕೊಂಡು ಪ್ರತಿಯೊಬ್ಬರನ್ನು ವಿಚಾರಿಸ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ನ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಾವೇನು ಮಾಡ್ಬೋದು, ನಮ್ಮ ಮನಿನ ನಾವು ಪ್ರೊಟೆಕ್ಷನ್ ಮಾಡಬಹುದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಅನನ್ಯದ ನೋಡಿದ್ರಲ್ಲ, ಸೊ ಯಾವ ಥರ 10,000ನ ಅವರು ಬೇಕಾಬಿಟ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದೇ ಅನನ್ಯಗೆ ಒಂದು ದಿವಸ ಅವ್ರು ಮಾಡ್ತಿರೋ ತಪ್ಪು ಗೊತ್ತಾಗಿ ಅವರು ಈ ಥರ ಬಜೆಟಿಂಗ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನು ಮಾಡ್ತಿದ್ದಾರೆ ನೋಡಿ, ನೀಡ್ಸ್ಗೆ 4,000 ರೂಪೀಸ್ನ ಸ್ಪೆಂಡ್ ಮಾಡ್ತಿದ್ದಾರಂತೆ. ಓಕೆನಾ? ಅದ್ರ ಜೊತೆಯಲ್ಲಿ ಸೇವಿಂಗ್ಸ್ ಆ್ಯಂಡ್ ಎಮರ್ಜೆನ್ಸಿ ಫಂಡ್ಸ್ಗೋಸ್ಕರ 2,500ನ ಅವರು ಸೆಕ್ಯೂರ್ ಮಾಡ್ತಿದ್ದಾರೆ. ಆ್ಯಂಡ್ ಲ್ಯಾಪ್ಟಾಪ್ ಫಂಡ್ ಪರ್ಚೇಸ್ ಮಾಡಬೇಕು, ಲ್ಯಾಪ್ಟಾಪ್ ಅಂತ ಹೇಳ್ಬಿಟ್ಟು ಎವ್ರಿ ಮಂತ್ ಅವ್ರು ಏನು ಮಾಡ್ತಿದ್ದಾರೆ, 2,000ನ ಅವರು ಸೇವ್ ಮಾಡ್ತಿದ್ದಾರೆ. ಅದ್ರ ಜೊತೆಯಲ್ಲಿ ಅವರು ಅದರ್ ಥಿಂಗ್ಸ್, ಎಂಟರ್ಟೈನ್ಮೆಂಟ್ ಆ್ಯಕ್ಟಿವಿಟೀಸ್ ಬೇಕು ಅಂತ ಹೇಳ್ಬಿಟ್ಟು 1,000 ರೂಪೀಸ್ನ ಸ್ಪೆಂಡ್ ಮಾಡ್ತಿದ್ದಾರೆ. ಆ್ಯಂಡ್ 500 ರೂಪೀಸ್ ಇರಲಿ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು 500 ರೂಪೀಸ್ನ ಅದರ್ ಥಿಂಗ್ಸ್ ಹಂಗೆ ಇಟ್ಕೊಂಡಿದ್ದಾರೆ. ಸೊ ಇವಾಗ ಎರಡಕ್ಕೂ ಕಂಪೇರ್ ಮಾಡ್ಕೊಳ್ಳಿ. ಅನನ್ಯ ಫಸ್ಟು ಯಾವ ಥರ ಬಜೆಟಿಂಗ್ ಮಾಡ್ಕೊಂಡಿದ್ಲು, ಅನನ್ಯಗೆ ಅರಿವಾಗಿದ್ದಾದಮೇಲೆ ಯಾವ ಥರ ಬಜೆಟಿಂಗ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಯಾವುದು ನಿಮಗೆ ವೈಸ್ ಬಜೆಟಿಂಗ್ ಅಂತ ಅನಿಸುತ್ತೆ? ಸೆಕೆಂಡ್ ಒನ್ನೇ ಅಲ್ವಾ? ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ, ಮನಿನ ಅರ್ನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸೊ ಅದನ್ನು ಪ್ರಾಪರಾಗಿ ಬಜೆಟಿಂಗ್ ಮಾಡೋದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ? ಅರ್ಥ ಆಗಿದೆಯಾ? ಓಕೆ ಓಕೆ ಸೊ ವಿ ಆರ್ ಮೂವಿಂಗ್ ಟು ದ ಲಾಸ್ಟ್ 5 minutes ಆಫ್ ದ ಸೆಷನ್. ಓಕೆ, ಸೊ ಏನಿಲ್ಲ, ವೆರಿ ಸಿಂಪಲ್ಲಾಗಿ ಒಂದು ನಿಮಗೆ ಆ್ಯಕ್ಟಿವಿಟಿನ ಮಾಡಿ ತೋರಿಸ್ತೀನಿ. 1 minute. ಬಾಲ್ಸ್ ತೊಗೊಂಡಿದ್ದೀನಿ, ಇನ್ನೊಂದಲ್ಲಿ ಮೀಡಿಯಮ್ ಸೈಜ್ ಇರುವಂಥ ಬಾಲ್ಸ್ ತೊಗೊಂಡಿದ್ದೀನಿ, ಇನ್ನೊಂದಲ್ಲಿ ಒಂದು ಸ್ವಲ್ಪ ಏನು ಬಾಕ್ಸಲ್ಲಿರುವಂಥ ಐಟಮ್ಸು ಈ ಬಾಕ್ಸಲ್ಲಿ ಫಿಟ್ ಆಗುತ್ತಾ? ಓಕೆ, ಈ ಬಾಕ್ಸಲ್ಲಿ ಫಿಟ್ ಆಗುತ್ತಾ? ಆಗುತ್ತಾ ಆಗೋದಿಲ್ಲ? ಯಾರು ಒಬ್ರು ಟ್ರೈ ಮಾಡ್ತೀರಾ ಬಂದು?
ಓಕೆ ವೇಟ್ ಓಕೆ ಬಿಡು ಏನಾಯ್ತು ಇವಾಗ ಹೇಳಿ? ಫಿಟ್ ಆಯ್ತಲ್ವಾ? ಸೊ ಮುಂಚೆ ನಾವೇನು ಅಂದ್ಕೊಂಡ್ರಿ ಹೇಳಿ? ಆಗಲ್ಲ ಅಂತ ಅಂದ್ಕೊಂಡ್ರಿ. ಯಾಕೆ ಅಂದ್ಕೊಂಡ್ವಿ? ಆ್ಯಕ್ಚುಲಿ ಇವಾಗಲೂ ಒಂದು ಸ್ವಲ್ಪ ಎಕ್ಸಸ್ ಇದೆ, ಓಕೆನಾ? ಬಟ್ ಪ್ರಾಪರಾಗಿ ನೀವು ಫಸ್ಟು ಬಾಲ್ಸ್ನ ಹಾಕಿ, ಓಕೆನಾ, ಅದಾದಮೇಲೆ ಆ ಪರ್ಲ್ಸ್ನ ಹಾಕಿ, ಅದಾದಮೇಲೆ ಆ ಕಾಳನ್ನ ಹಾಕಿದರೆ ಪ್ರಾಪರಾಗಿ ಈಕ್ವಲಾಗಿ ನಿಮಗೆ ಅದು ಕ್ಯಾಪ್ ಇದಲ್ವಾ, ಅದಕ್ಕಿಂತ ಕೆಳಗಡೆಗೆ ಫಿಟ್ ಆಗುತ್ತೆ. ಓಕೆ, ಒಂದ್ಸತಿ ಇಲ್ಲೇ ಟ್ರೈ ಮಾಡಿ, ಇಲ್ಲಾಂದರೆ ಮನೆಗೆ ಹೋಗಿ ಒಂದ್ಸತಿ ಟ್ರೈ ಮಾಡಿ. ಅದೇ ಏನಾದರೂ ನೀವು ಫಸ್ಟು ಆ ಜಾರಲ್ಲಿ ಆ ಒಂದು ಬೇಳೆಕಾಳುಗಳಿದಲ್ವಾ ಅದನ್ನು ಹಾಕಿಬಿಟ್ಟು ಅದಾದಮೇಲೆ ನೀವು ಪರ್ಲ್ಸ್ನ ಹಾಕಿದರೆ ಎರಡಕ್ಕೆ ನಿಮ್ಮ ಬಾಕ್ಸ್ ಫುಲ್ಫಿಲ್ ಆಗೋಗುತ್ತೆ. ಬಾಲ್ಸ್ನ ಹಾಕೋದಕ್ಕೆ ಜಾಗನೇ ಇರೋದಿಲ್ಲ. ಸೊ ನಾನು ಇಲ್ಲಿ ಏನು ಹೇಳೋದಕ್ಕೆ ಕೊಟ್ಟಿದ್ದೀನಿ ನಿಮಗೆ ಅಂತ ಬಂದವಾಗ, ಓಕೆನಾ? ಸೊ ಜಾರ್ ಆ್ಯಂಡ್ ಪೆಬಲ್ ಆ್ಯಕ್ಟಿವಿಟಿ ಅಂತ ನಾವು ಕರಿತೀರಿ. ಓಕೆ, ಸೊ ಲಾರ್ಜ್ ಪೆಬಲ್ಸ್ ಅಥವಾ ನಿಮಗೆ ಏನಿಲ್ಲಿ ಕಾಣಿಸ್ತಲ್ಲ ಬಾಲ್ಸು, ಅದು ಏನಪ್ಪ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದಾದರೆ, ದೀಸ್ ಆರ್ ಆಲ್ ದ ಮೇಜರ್ ಇಂಪಾರ್ಟೆಂಟ್ ನೀಡ್ಸ್ ಇನ್ ಅವರ್ ಡೈಲಿ ಲೈಫ್ ಅಂತ. ಓಕೆ, ನಮ್ಮ ಹತ್ರ ಸ್ಯಾಲ್ರಿ ಬರ್ತಿರುತ್ತಲ್ವಾ, ನಾನು ಅವಾಗ ಹೇಳ್ಕೊಟ್ಟಲ್ಲಿ ನಿಮಗೆ 50-30-20 ರೂಲ್ ಅಂತ ಹೇಳ್ಬಿಟ್ಟು. ಸೊ ಮೇಜರಾಗಿ ನಾವು ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ? ನಮ್ಮ ನೀಡ್ಸ್ನ ನಾವು ಫುಲ್ಫಿಲ್ ಮಾಡ್ಕೊಬೇಕಾಗುತ್ತೆ. ದೀಸ್ ಬಾಲ್ಸ್ ಆರ್ ಲೈಕ್ ದಟ್. ಓಕೆನಾ? ಫಸ್ಟ್ ನಾವೇನು ಮಾಡಬೇಕಾಗುತ್ತೆ? ಬಾಲ್ಸ್ನ ಫಿಟ್ ಮಾಡಿದ್ದಾದಮೇಲೆ ನೆಕ್ಸ್ಟು ಇರೋ ಅಂಥ ನಮ್ಮ ಇನ್ವೆಸ್ಟ್ಮೆಂಟ್ ಆಗಿರಬಹುದು, ಓಕೆನಾ, ಅದನ್ನಾದ್ರೂ ಟ್ರೈ ಮಾಡ್ಬೋದು. ಇಲ್ಲ ಅಂತ ಬಂದಾಗ ನಮಗೆ ಅನ್ನೆಸೆಸರಿ ವಾಂಟ್ಸ್ ಅಂತ ಇರುತ್ತಲ್ವ, ಅದನ್ನು ನಾವು ಲಾಸ್ಟಲ್ಲೇ ಇಟ್ಕೊಬೇಕಾಗುತ್ತೆ. ಸೊ ವಾಂಟ್ಸ್ನ ನೀವೇನಾದ್ರು ಸೆಕೆಂಡ್ ಚಾನ್ಸಲ್ಲಿ ಫುಲ್ಫಿಲ್ ಮಾಡೋಕ್ಕೆ ಹೋಗ್ತೀನಿ ಅಂತ ಬಂದಾಗ ಪಲ್ಸ್ ಅಂತ ಇರುತ್ತೆ. ಓಕೆ, ಲಾಸ್ಟಲ್ಲಿ ನಮಗೆ ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ಸ್ ಅಂತ ಇರುತ್ತಲ್ವ, ಅದನ್ನೆಲ್ಲ ನಾವು ಬೇಳೆಕಾಳುಗಳು ಅಂತ ಅಂದ್ಕೊಳೋಣ. ಸೊ ಒಂದಾದಮೇಲೆ ಒಂದು ನೀಟಾಗಿ ಫಿಟ್ ಮಾಡಿದ್ದೀರ ಅಂತ ಬಂದವಾಗ ನಾವೇನು ಮಾಡ್ಬೋದು? ಪ್ರಾಪರಾಗಿ ಒಂದು ಬಾಕ್ಸಲ್ಲಿ ಮೂರನ್ನು ಕೂಡ ಫಿಟ್ ಮಾಡ್ಬೋದು. ಅದೇ ನಿಮಗಿರೋಂಥ ಒಂದು 30,000 ಅಮೌಂಟಲ್ಲಿ 15-20 ಸಾವಿರ ನಾನು ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ಸ್ನೇ ಮಾಡಿಬಿಡ್ತೀನಿ ಅಂತ ಅಂದ್ಕೊಡೋಣ, ಓಕೆನಾ? ಸೊ ಇನ್ನು ನಿಮಗೆ 10,000 ಇರುತ್ತೆ. ಆ್ಯಂಡ್ 10,000 ನಿಮಗೆ ಡೈಲಿ ಲೈಫ್ನ ಲೀಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಆಗುತ್ತಾ? ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ನಾವೇನು ಮಾಡಬೇಕಾಗುತ್ತೆ? ಇರೋವಂಥ ಅಮೌಂಟ್ನ ಫಸ್ಟು ಡೈಲಿ ಲೈಫ್ನ ಲೀಡ್ ಮಾಡೋದಕ್ಕೋಸ್ಕರ ಬೇಕಾಗಿರೋಂಥ ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಬೇಕಾಗುತ್ತೆ. ಸೆಕೆಂಡ್ ಏನು ಮಾಡಬೇಕಾಗುತ್ತೆ? ಅದರ್ ಥಿಂಗ್ಸ್ ಲೈಕ್ ಏನಾದ್ರು ನಮಗೆ ವಾಂಟ್ಸ್ನ ಫುಲ್ಫಿಲ್ ಮಾಡ್ಕೊಬೇಕಾಗುತ್ತಾ, ಅದನ್ನು ಫುಲ್ಫಿಲ್ ಮಾಡ್ಕೊಬೇಕಾಗುತ್ತೆ. ಥರ್ಡ್, ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತಾ. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋವಂಥದ್ದು, ಫಸ್ಟು ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳಿ, ಸೆಕೆಂಡ್ ಇನ್ವೆಸ್ಟ್ಮೆಂಟ್ನ ಮಾಡಿ, ಥರ್ಡ್ ಗೋ ವಿತ್ ದ ವಾಂಟ್ಸ್, ಫೋರ್ತಾಗಿ ನೀವೇನು ತೊಗೊಬೇಕು ಅಂತ ಬಂದಾಗ ಇಂಪಲ್ಸ್ ಬೈಯಿಂಗ್. ಆವಾಗಲೇ ನೋಡಿದ್ರಲ್ವಾ, ಇಂಪಲ್ಸ್ ಬೈಯಿಂಗ್ ನೋಡಿದ ತಕ್ಷಣ ನನಗೆ ಬೇಕು ಅಂತ ಅನಿಸ್ತಿದೆ, ನಾನು ಅದನ್ನು ಪರ್ಚೇಸ್ ಮಾಡಬೇಕಂತೇಳ್ಬಿಟ್ಟು ಅದನ್ನು ಯಾವತ್ತಿದ್ರೂ ಕೂಡ ನಾವು ಫೋರ್ತ್ ಥಿಂಗಾಗೆ ಇಟ್ಕೊಬೇಕಾಗುತ್ತೆ. ಇವಾಗ ನೀವು ಅದಕ್ಕೆ ವಾಟರ್ ಹಾಕಿ, ವಾಟರು ಕೂಡ ಫಿಟ್ ಆಗುತ್ತೆ, ಅದಕ್ಕೆ ಆಗುತ್ತಲ್ವಾ? ಸೊ ಅದಕ್ಕೋಸ್ಕರ ಇಂಪಲ್ಸ್ ಬೈಯಿಂಗ್ ಶುಡ್ ಆಲ್ವೇಸ್ ಬಿ ಇನ್ ಅವರ್ ಲಾಸ್ಟ್ ಆಪ್ಷನ್. ಫಸ್ಟ್ ಆಪ್ಷನ್ ಯಾವುದಕ್ಕಿರಬೇಕು? ನೀಡ್ಸ್ಗಿರಬೇಕು. ಸೆಕೆಂಡ್ ಆಪ್ಷನ್ ಇನ್ವೆಸ್ಟ್ಮೆಂಟ್ಸ್ಗಿರಬೇಕಾಗುತ್ತೆ. ಥರ್ಡ್ ಆಪ್ಷನ್ ವಾಂಟ್ಸ್ ಕೊಡೋಣ. ಫೋರ್ತ್ ಆಪ್ಷನ್ ಇಂಪಲ್ಸ್ ಬೈಯಿಂಗ್. ಸೊ ಆ ಥರ ನಾವಿರೋಂಥ ಬಜೆಟ್ನ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರ ಅಂತ ಬಂದಾಗ ನಮ್ಮ ಹತ್ರ ಇರೋಂಥ ಮನಿನ ನಾವೇನು ಮಾಡ್ಕೊಬೋದು? ವೈಸಾಗಿ ಯೂಸ್ ಮಾಡ್ಕೊಬಹುದು ಅಂತ. ಓಕೆನಾ? ಅರ್ಥ ಆಗಿದೆ ಅಲ್ವಾ? ಸೊ ಇನ್ನೇನಾದ್ರು ನಿಮಗೆ ಕ್ವೆಶನ್ಸ್ ಇದ್ದರೆ ಕೇಳಬಹುದು. ಇಲ್ವಾ? ಸೊ ನಿಮಗೆ ಏನಾದರೂ ಸ್ಮಾರ್ಟ್ ಮನಿ ಬಗ್ಗೆ ಇನ್ನೂ ತುಂಬ ಚೆನ್ನಾಗಿ ತಿಳ್ಕೊಬೇಕು, ಇದ್ರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ನಾಲೆಜ್ ಬೇಕು ಅಂತ ಬಂದವಾಗ FDIC ಅಂತ ಒಂದು ನಿಮಗೆ ವೆಬ್ಸೈಟ್ ಇರುತ್ತೆ. ಇಟ್ ಈಸ್ ಫ್ರಮ್ ದ US, ಓಕೆನಾ? ಸೊ ಅಲ್ಲಿ ಹೋಗ್ಬಿಟ್ಟು ನಿಮಗೆ ರಿಜಿಸ್ಟರ್ ಆಗಿದ್ದೀರಿ ಅಂತ ಬಂದವಾಗ ಅಲ್ಲಿ ನಿಮಗೆ ಸೆಷನ್ಸ್ ಇರುತ್ತೆ, ಗೇಮ್ಸ್ ಇರುತ್ತೆ, ಆ್ಯಕ್ಟಿವಿಟೀಸ್ ಇರುತ್ತೆ. ಅದ್ರ ಮುಖಾಂತರ ನೀವೇನು ಮಾಡ್ಕೊಬೋದು? ಫಿನಾನ್ಷಿಯಲ್ ಲಿಟ್ರಸಿ ಆಗಿರ್ಬೋದು, ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಆಗಿರ್ಬೋದು, ಇನ್ನೂ ಡೀಟೇಲಾಗಿ ತಿಳ್ಕೊಬೋದು. ಸೊ ಅದರಿಂದ ನಮಗೇನು ತಿಳಿಯುತ್ತೆ ಅಂತ ಬಂದಾಗ ನಮ್ಮ ಹತ್ರ ಇರೋ ಮನಿನ ನಾವು ಯಾವ ಥರ ವೈಸಾಗಿ ಮ್ಯಾನೇಜ್ ಮಾಡಬಹುದು ಅನ್ನೋದು ನಮಗೆ ತಿಳಿಯುತ್ತೆ, ಓಕೆನಾ? ಸೊ ಇನ್ನೂ ನಿಮಗೆ ಜಾಸ್ತಿ ಡೀಟೇಲ್ಸ್ ಬೇಕು ಅಂತ ಬಂದಾಗ FDICನಲ್ಲಿ ನೀವು ಏನು ಮಾಡ್ಕೊಬೋದು? ರಿಜಿಸ್ಟರ್ ಮಾಡ್ಕೊಬೋದು. ಅಲ್ಲಿ ನಿಮಗೆ ತುಂಬ ಟ್ಯುಟೋರಿಯಲ್ಸ್ ಇದೆ ಮತ್ತು ಗೇಮಿಂಗ್ ಆ್ಯಕ್ಟಿವಿಟೀಸ್ ಎಲ್ಲನೂ ಇರುತ್ತೆ. ಸೊ ಅಲ್ಲಿ ಒಂದು ಅಷ್ಟು ಗೇಮ್ಸ್ನ ನೀವು ಫುಲ್ಫಿಲ್ ಮಾಡ್ಕೊಂಡಿದ್ದೀರಾ ಅಂತ ಬಂದವಾಗ, ಅಂದರೆ ಆ್ಯಕ್ಟಿವಿಟೀಸ್ನ ಫುಲ್ಫಿಲ್ ಮಾಡಿಕೊಂಡ್ರೆ ನಿಮಗೆ ಸರ್ಟಿಫಿಕೇಟ್ಸ್ ಕೂಡ ಸಿಗುತ್ತೆ, ಓಕೆನಾ? ಸೊ ಇದನ್ನು ಮಾಡ್ಕೊಳೋದ್ರ ಮುಖಾಂತರ ನೀವು ಮನಿನ ಯಾವ ಥರ ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ಬಿಟ್ಟು ರಿಯಲ್ ಲೈಫ್ ಸಿಚುವೇಶನ್ಸ್ನ ನಿಮ್ಗೆ ಕೊಡ್ತಿರ್ತಾರೆ ಅಲ್ಲಿ ಆ್ಯಕ್ಟಿವಿಟಿ ಪ್ರಕಾರ. ಅದರಲ್ಲಿ ನೀವೇ ಅಲ್ಲಿ ಹುಡ್ಕೋವಂಥ ಸೊಲ್ಯೂಷನ್ಸ್ ಆಗಿರುತ್ತೆ, ಓಕೆನಾ? ಸೊ ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಬೇಕು ಇನ್ಫಾರ್ಮೇಷನ್ ಅಂತ ಬಂದಾಗ FDICನಲ್ಲಿ ನೀವೇನು ಮಾಡ್ಕೊಬೋದು? ರಿಜಿಸ್ಟರ್ ಮಾಡ್ಕೊಬೋದು. ಸೊ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ದರೆ ಕೇಳಬಹುದು. ಯಾರಿಗಾರು ಏನಾದ್ರು ಡೌಟ್ಸ್ ಇದೆಯಾ? ಸೊ ಇಲ್ಲ ನನಗೆ ಸರ್ ಕಾಯ್ತಾ ಇದ್ದಾರೆ. ಲೆಟ್ಸ್ ಕಂಪ್ಲೀಟ್ ದ ಸೆಷನ್. ಸೊ ಈ ಒಂದು ಸೆಷನಲ್ಲಿ ನೀವೇನು ತೊಗೊಂಡು ಹೋಗ್ತಾ ಇದ್ದೀರಾ? 5 ಪಿಲ್ಲರ್ಸ್ ಅಂತ ಹೇಳಿದೆ ನಾನು. ಯಾವುದ್ಯಾವುದು? ಅರ್ನಿಂಗ್,
ಸೇವಿಂಗ್, ಸ್ಪೆಂಡಿಂಗ್, ಇನ್ವೆಸ್ಟಿಂಗ್, ಪ್ರೊಟೆಕ್ಟಿಂಗ್. ಓಕೆನಾ? ಈ ಒಂದು ಸೆಷನಿಂದ ನಾವೇನನ್ನು ಕಲ್ತಿದ್ದೀವಿ? ಈ ಒಂದು 5 ಮೇಜರ್ ಕಲ್ತಿದ್ದೀವಿ. ಅದರಲ್ಲಿ ಇನ್ವೆಸ್ಟ್ಮೆಂಟ್ನ ಸರ್ ಹೇಳ್ಕೊಡ್ತಾರೆ. ಓಕೆನಾ? ಸೊ ರಿಮೈನಿಂಗ್ ಥಿಂಗ್ನ ಹೌ ವೈಸ್ಲಿ ವಿ ಕ್ಯಾನ್ ಮ್ಯಾನೇಜ್ ಅವರ್ ಮನಿ ಅನ್ನೋದನ್ನು ಗೊತ್ತಾಗಿದೆ ಅಲ್ವಾ? ಸೊ ಎಲ್ಲರೂ ಫಾಲೋ ಮಾಡ್ತೀರಾ? ಸೊ ಯಾವ ರೂಲ್ನ ಫಾಲೋ ಮಾಡ್ತೀರಾ? 50-30-20 ರೂಲ್. ಎಲ್ಲರೂ ಇಂಪಲ್ಸ್ ಬೈಯಿಂಗ್ ಮಾಡ್ತೀರಾ? ಇಂಪಲ್ಸ್ ಬೈಯಿಂಗ್ ಮಾಡಲ್ವಾ? ಮಾಡೋದಕ್ಕೆ ಮುಂಚೆ ಏನು ಮಾಡ್ತೀರಾ? ವಿ ಹ್ಯಾವ್ ಟು ಸ್ಟಾಪ್. STOP. ಸ್ಟಾಪ್, think, observe, proceed. Stop, think, observe, proceed. ಸ್ಟಾಪ್ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕಾಗುತ್ತೆ? ಇಂಪಲ್ಸ್ ಬೈಯಿಂಗಿಂದ ಬಿಹೈಂಡ್ ಇರಬೇಕಾಗುತ್ತೆ. ಓಕೆನಾ? ಸೊ ಯಾವುದನ್ನ ಪರ್ಚೇಸ್ ಮಾಡೋದಕ್ಕೂ ಮುಂಚೆ ಡೂ ಐ ರಿಯಲಿ ನೀಡ್ ಇಟ್ ಆರ್ ವಾಂಟ್ ಇಟ್ ಅಂತ ಒಂದು ಕ್ವೆಶನ್ನ ಮಾಡಿಕೊಂಡ್ರೆ ಸಾಕು. ನಿಮ್ಮಲ್ಲಿ ಇರೋವಂಥ ಮನಿನ ನೀವು ಏನು ಮಾಡ್ಬೋದು? ಪ್ರಾಪರಾಗಿ ಮ್ಯಾನೇಜ್ ಮಾಡ್ಬೋದು. ಓಕೆ? ಸೊ ಯಾರಿಗಾದ್ರು ಡೌಟ್ಸ್ ಇದ್ದರೆ ಕೇಳಿ. ಇಲ್ಲ ಅನ್ನಂಗಿದ್ರೆ ವಿ ವಿಲ್ ಗೋಯಿಂಗ್ ಟು ಕಂಟಿನ್ಯೂ ದ ನೆಕ್ಸ್ಟ್ ಸೆಕ್ಷನ್ ವಿತ್ ದ ಶ್ರೀನಿವಾಸ ಮೂರ್ತಿ ಸರ್.